ನಿನ್ನ ಪ್ರಸನ್ನತೆ, ಉನ್ನತವಾದ ನಿನ್ನ ದಿವ್ಯ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ. ಪ್ರಾರ್ಥನೆಗಿರುವ ಎಲ್ಲ ತಡೆಗಳು, ಸೈತಾನ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಲಯಪಡಲಿ. ನಿನ್ನ ಪರಿಶುದ್ಧವಾದ ಪ್ರಸನ್ನತೆ, ಉನ್ನತವಾದ ರೀತಿಯಲ್ಲಿ ಅದ್ಭುತಗಳನ್ನು ಮಾಡುವಂತೆ ನಿನ್ನಲ್ಲಿ ಬೇಡಿಕೊಳ್ತೀವಿ. ಯಾರೆಲ್ಲ ಏನೆಲ್ಲ ಪರಿಸ್ಥಿತಿಗಳಲ್ಲಿದ್ದರೂ ಕೂಡ ಪರಿಶುದ್ಧಾತ್ಮನ ಒಬ್ಬೊಬ್ಬರೊಟ್ಟಿಗೆ ಉನ್ನತವಾಗಿ ಮಾತಾಡಿ ದೇವ ಪ್ರಸನ್ನತೆ ಉನ್ನತವಾಗಿ ಒಬ್ಬೊಬ್ಬರನ್ನ ಆಶೀರ್ವದಿಸಿ. ಎಲ್ಲ ಮನೆಗಳಲ್ಲಿ, ಎಲ್ಲರ ಜೀವಿತಗಳಲ್ಲಿ ನಿನ್ನ ಪ್ರಸನ್ನತೆ ಇಳಿದು ಬರಲಿ. ಊಹಿಸಲಾಗದಂತಹ ಅದ್ಭುತಗಳು, ಅತಿಶಯಗಳು ಈ ಜೀವನದಲ್ಲಿ ನಡೆಯಲಿ. ಎಲ್ಲ ವ್ಯಾಧಿಗಳಲ್ಲಿರೋರು ಗುಣವಾಗಲಿ. ಪರಿಶುದ್ಧಾತ್ಮರ ಈ ದಿನದಲ್ಲಿ ಸಭೆಯೊಟ್ಟಿಗೆ ನೀವು ಮಾತನಾಡಿ ಪ್ರಾರಂಭದಿಂದ ಅಂತ್ಯದವರೆಗೂ ಎಲ್ಲ ತಡೆಗಳನ್ನ ಮುರಿದಾಕಿ ಈ ದಿನದ ಎಲ್ಲ ಕೂಟಗಳನ್ನ ಯಶಸ್ವಿಯಾಗಿ ಕರ್ತರಾಗಿ ದೇವರು ನೀವು ನಡೆಸಿಕೊಡುವಂತೆ ನಿನ್ನ ಪರಿಶುದ್ಧವಾದ ಪಾದದಲ್ಲಿ ಒಪ್ಪಿಸಿ ಬೇಡ್ತೇವೆ. ವಿಶೇಷವಾಗಿ ಅಪ್ಪ, ಯಾರೆಲ್ಲ ಈ ಕೂಟದಲ್ಲಿ ಈ ದಿನದಲ್ಲಿ ಪಾಲ್ಗಾರರಾಗೋದಕ್ಕೆ ನಿನ್ನ ಅಪ್ಪಣೆಯಲ್ಲಿಯೋ ನಿನ್ನ ಮಕ್ಕಳೆಲ್ಲರಿಗೂ ನಿನ್ನ ಕೃಪೆಯಲ್ಲಿ ಅನುಕೂಲ ಪಡಿಸಿ ತಡೆಗಳನ್ನ ಮುರಿದು ಒಬ್ಬರಾದರೂ ತಪ್ಪಿ ಹೋಗದೆ ಉತ್ಸಾಹವಾಗಿ ಕೂಟಗಳಲ್ಲಿ ಪಾಲ್ಗಾರರಾಗಿ ನಿನ್ನ ದಯೆ, ನಿನ್ನ ಕರುಣೆ, ನಿನ್ನ ಆಶೀರ್ವಾದಗಳನ್ನ ಹೇರಳವಾಗಿ ಪಡ್ಕೊಳ್ಳೋದಕ್ಕೆ ಕರ್ತನ ಸಹಾಯ ಮಾಡಿ. ಪರಿಶುದ್ಧಾತ್ಮನ ಕರಗಳಲ್ಲಿ ಪರಿಪೂರ್ಣ ಕೂಟವನ್ನ ಪ್ರಾರಂಭದಿಂದ ಅಂತ್ಯದವರೆಗೂ ಒಪ್ಪಿಸಿ ನಮ್ಮನ್ನ ಮನೆ ಮಾಡಿ ನೀವೊಂದು ಪ್ರಕಟಗೊಂಡು ಮಾತಾಡಬೇಕಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇನೆ, ಜೀವವುಳ್ಳ ತಂದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ನಂಬಿಕೆಯುಳ್ಳವರಾಗಿ ಉತ್ಸಾಹವಾಗಿ ದೇವ ಪ್ರಸನ್ನತೆಯನ್ನು ಅನುಭವಿಸುವುದಕ್ಕೆ ಸಿದ್ಧರಾಗಿ ದೇವರಲ್ಲಿ ನಿಮ್ಮನ್ನು ನೀವು ಒಪ್ಪಿಸ್ಕೊಡಿ. ಈ ದಿನದಲ್ಲಿ ಊಹಿಸಲಾಗದ ದೊಡ್ಡ ಕಾರ್ಯಗಳನ್ನ ದೇವರು ನಿಮ್ಮ ಜೀವನದಲ್ಲಿ ಮಾಡ್ತಾರೆ. ಎಲ್ಲ ಕಾರ್ಯಗಳಿಗೂ ಮೀದ ಅದ್ಭುತಗಳು, ಅತಿಶಯಗಳು ನಿಮ್ಮ ಜೀವಿತಗಳಲ್ಲಿ ನಡೆಯುತ್ತೆ. ಮನುಷ್ಯರು ಮಾಡಲಾಗದ ಕಾರ್ಯಗಳನ್ನ ಜೀವವುಳ್ಳ ದೇವರು ನಮ್ಮ ಜೀವನಗಳಲ್ಲಿ ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ. ಆಮೆನ್. ನಂಬಿಕೆಯುಳ್ಳವರೆಲ್ಲ ನನ್ನ ಜೊತೆಲಿ ಸೇರಿ ಒಂದು ಹಾಡನ್ನ ಹಾಡಿ ನಾವು ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಎಲ್ಲ ಕಾರ್ಯಗಳಲ್ಲಿಯೂ ದೇವರು ನಮಗೆ ನಂಬಿಗಸ್ತರು, ಒಳ್ಳೆಯವರು, ಪರಿಶುದ್ಧರು, ಅವರ ಹಾಗೆ ಯಾರಿಲ್ಲ. ಆಮೆನ್. ಎಲ್ಲ ನೀವಿರುವ ಸ್ಥಳಗಳಲ್ಲಿ ಎಲ್ಲ ನನ್ನ ಜೊತೆ ಉತ್ಸಾಹವಾಗಿ ಸೇರಿ ಒಂದು ಹಾಡನ್ನ ಹಾಡಿ ನಾವು ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಬೆಳಗಿನ ಸಮಯದಲ್ಲಿ ಎಲ್ಲ ವಾತಾವರಣಗಳ ಮಧ್ಯದಲ್ಲಿಯೂ ದೇವರು ನಂಬಿಗಸ್ತರು. ಎಲ್ಲಿ ಯಾರು ಒಂದು ವೇಳೆ ನಮ್ಮನ್ನ ಕೈ ಬಿಟ್ರೆ ಕೂಡ ಹೆತ್ತ ತಾಯಿ ಒಂದು ವೇಳೆ ತನ್ನ ಮೊಲೆಗೂಸನ್ನು ಮರೆತಾಳು, ನಾನು ನಿನ್ನನ್ನು ಎಂದಿಗೂ ಮರೆಯೇ ಅಂತ ಹೇಳಿರೋ ದೇವರು ಅವರ ನಮ್ಮ ಮಧ್ಯದಲ್ಲಿದ್ದಾರೆ. ಹಲ್ಲೆಲೂಯಾ. ನಾವೆಲ್ಲ ಸೇರಿ ದೇವರ ಕರಗಳಲ್ಲಿ ಒಪ್ಪಿಸಿ ಒಂದು ಹಾಡನ್ನ ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕನಿಗೆ, ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬನಿಗೆ. ಆಮೆನ್. ಹಲ್ಲೆಲೂಯಾ. ಎಲ್ಲ ಸೇರಿ ಉನ್ನತವಾದ ರೀತಿಯಲ್ಲಿ ದೇವರ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ, ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕಗೆ, ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬರಿಗೆ. ಎಲ್ಲ ಉತ್ಸಾಹವಾಗಿ ನನ್ನ ಜೊತೆಲಿ ಸೇರಿ ಹಾಗೆ ನೀವು ಉನ್ನತವಾಗಿ ಕೈಗಳನ್ನು ತಟ್ಟಿ ಮನೆಯಲ್ಲಿರೋರು ಎಲ್ಲ ಒಮ್ಮನಸ್ಸಿನಿಂದ ನನ್ನ ಜೊತೆಲಿ ಹಾಡನ್ನ ಹಾಡಿ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಊಹಿಸಲಾಗದ ಅದ್ಭುತವಾದ ಕಾರ್ಯಗಳನ್ನ ದೇವರು ನಮ್ಮ ಮಧ್ಯದಲ್ಲಿ ಮಾಡುವವರಾಗಿದ್ದಾರೆ. ಎಷ್ಟು ಜನಕ್ಕೆ ನಂಬಿಕೆ ಇದೆ ದೇವರು ನಮ್ಮ ಜೀವನದಲ್ಲಿ ಒಂದು ಅದ್ಭುತವನ್ನ ಮಾಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲ ನಿಮ್ ಪಕ್ಕದವ್ರಿಗೆ ಹೇಳಿ, ಸೋತು ಹೋಗಿ ಆರಾಧನೆ ಮಾಡಬೇಡಿ. ನಂಬಿಕೆಯುಳ್ಳವರಾಗಿ ಸಂಪೂರ್ಣವಾಗಿ ಎಲ್ಲ ವಿಷಯದಲ್ಲಿಯೂ ದೇವರು ನಮ್ಮ ಪರವಾಗಿದ್ದಾರೆ. ಅವರು ಉನ್ನತವಾಗಿ ನಮ್ಮನ್ನ ಆಶೀರ್ವದಿಸ್ತಾರೆ. ಅವರ ಕೃಪೆ ನಮ್ಮನ್ನ ಯಾವಾಗಲೂ ದಾರಿ ನಡೆಸುತ್ತೆ ಅನ್ನುವ ನಂಬಿಕೆಯಿಂದ ನಾವು ದೇವರನ್ನ ಎದುರು ನೋಡುವಾಗ ಉನ್ನತವಾದ ಕಾರ್ಯಗಳನ್ನ ದೇವರು ನಮ್ಮ ಮಧ್ಯದಲ್ಲಿ ಮಾಡುವವರಾಗಿದ್ದಾರೆ. ಎಲ್ಲ ನನ್ನ ಜೊತೆಯಲ್ಲಿ
ಉತ್ಸಾಹವಾಗಿ, ನಂಬಿಕೆಯುಳ್ಳವರಾಗಿ, ಪರಿಪೂರ್ಣವಾಗಿ ನಿಮ್ಮನ್ನು ಒಪ್ಪಿಸಿಕೊಟ್ಟವರಾಗಿ ನಾವು ಹಾಡನ್ನ ಸ್ತುತಿ ಮಾಡುವೆ. ಕರ್ತನಿಗೆ, ಅದ್ಭುತ ರಕ್ಷಕನಿಗೆ, ಜೀವಾಂತ್ಯ ದಿನವಲ್ಲ ಯೇಸುವಿಗೊಬ್ಬರಿಗೆ. ಎಲ್ಲರಿಗೂ ಬರೋ ಹಾಡು, ಎಲ್ಲರ ಹಾಡು ಎಲ್ಲ ನನ್ನ ಜೊತೆಲಿ ಸೇರಿ, ಸಾಧ್ಯವಾದವರೆಲ್ಲ ನಿಮ್ಮ ಕೈಲಿ ಹಾಡಿನ ಪುಸ್ತಕಗಳಿದ್ರೆ ಆ ಪುಸ್ತಕವನ್ನ ಹಿಡ್ಕೊಳ್ಳಿ. ಆ ಎಲ್ಲ ನೋಡ್ಕೊಂಡು ನಾವು ಉನ್ನತವಾಗಿ ದೇವರನ್ನ ಮಹಿಮೆ ಪಡಿಸಿ ಎಲ್ಲ ಸೇರಿ ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕನಿಗೆ, ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬನಿಗೆ. ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬನಿಗೆ. ನನ್ನ ಮನದಲ್ಲಿ ನಿನ್ನಾಡು, ನನ್ನ ಬಾಯಲ್ಲಿ ನಿನ್ನಾಡು. ನನ್ನ ಮನದಲ್ಲಿ ನಿನ್ನ ಮಾತು, ನನ್ನ ಬಾಯಲ್ಲಿ ನಿನ್ನಾಡು. ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ, ಸಾರುವೆ ಸುವಾರ್ತೆಯನ್ನು ಎಲ್ಲ ಜನಗಳಿಗೆ. ಆಶೀರ್ವದಿಸು ನಿನ್ನ ನಂಬುವವರಿಗೆ, ಆಶೀರ್ವದಿಸು ನಿನ್ನ ನಂಬುವವರಿಗೆ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕನಿಗೆ, ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬನಿಗೆ. ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬನಿಗೆ. ನಿನ್ನ ವಾಕ್ಯದಂತೆ ನಡೆಯುವೆನ, ನಿನ್ನ ಆತ್ಮನಿ ತುಂಬಿಸು ನನ್ನ. ನಿನ್ನ ವಾಕ್ಯದಂತೆ ನಡೆಯುವೆನ, ನಿನ್ನ ಆತ್ಮನಿ ತುಂಬಿಸು ನನ್ನ. ಪರಿಶುದ್ಧ ಆತ್ಮನಿಂದ ಸಾರುವೆ ಸುವಾರ್ತೆಯನ್ನು, ಪರಿಶುದ್ಧ ಆತ್ಮನಿಂದ ಸಾರುವೆ ಸುವಾರ್ತೆಯನ್ನು. ಅಭಿಷೇಕಿಸು ನಿನ್ನ ನಂಬುವವರನ್ನ, ಅಭಿಷೇಕಿಸು ನಿನ್ನ ನಂಬುವವರನ್ನ. ಸ್ತುತಿ ಮಾಡುವೆ ಕರ್ತನಿಗೆ, ಅದ್ಭುತ ರಕ್ಷಕನಿಗೆ, ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬನಿಗೆ. ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬನಿಗೆ. ನನ್ನ ಜೀವಾಂತ್ಯ ದಿನವೆಲ್ಲ ಯೇಸುವಿಗೊಬ್ಬನಿಗೆ. ಹಲ್ಲೆಲೂಯ. ನಿಮ್ ಜೀವಿತಗಳನ್ನ ದೇವರಿಗಾಗಿಯೇ ನಾನು ಜೀವಿಸ್ತೀನಿ. ಅವರೊಬ್ಬರೇ ನನಗೆ ಆಧಾರ. ಯೆಹೋವನು ನನ್ನ ಪಕ್ಷ ಇರುವುದಾದರೆ ನನಗೆ ಯಾವ ವಿರೋಧಿಯೂ ಇಲ್ಲ. ಅವರು ನನ್ನ ಹಗಲಿರುಳು ತೂಗಡಿಸದೆ ನಿದ್ರಿಸದೆ
ಕಾಯುವಂತ ಸರ್ವಶಕ್ತ ಜೀವವುಳ್ಳ ದೇವರಾಗಿದ್ದಾರೆ. ಹಾಲೆಲೂಯ. ಸಾಧ್ಯವಾದವರೆಲ್ಲ ನೀವಿರೋ ಜಾಗದಲ್ಲಿ ಮೊಣಕಾಲೂರೋದಕ್ಕೆ ಸಾಧ್ಯ ಆದ್ರೆ ಮೊಣಕಾಲೂರಿ, ಆಗದೇ ಇರೋರು ಎದ್ದು ನಿಂತ್ಕೊಳ್ಬಹುದು. ಎಲ್ಲ ನಾವು ಮನಸ್ಸಿನಿಂದ ಸೇರಿ ನಾವು ದೇವರನ್ನು ಆರಾಧಿಸೋಣ. ಆರಾಧನೆಯಲ್ಲಿ ದೇವರು ನಮಗೆ ಸಮೀಪವಾಗಿದ್ದಾರೆ. ಆರಾಧನೆ ವೇಳೆಯಲ್ಲಿ ದೇವರು ನಮ್ಮನ್ನ ಎಲ್ಲದರಲ್ಲಿ ಪರಿಪೂರ್ಣವಾಗಿ ಆಶೀರ್ವದಿಸಿ ಅವರ ಪರಿಶುದ್ಧಾತ್ಮರ ಅನುಭವಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ದೇವ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬರುವ ಹಾಗೆ, ಅವರ ಉನ್ನತವಾದ ಸಾನ್ನಿಧ್ಯ ನಮ್ಮನ್ನು ಆವರಿಸಿಕೊಳ್ಳುವ ಹಾಗೆ ಪ್ರಾರ್ಥನೆ ಮಾಡೋಣ. ಆರಾಧಿಸಿ ದೇವರ ಕರಗಳಲ್ಲಿ ಒಪ್ಪಿಸೋಣ. ಎಷ್ಟು ಉನ್ನತವಾದ ಕಾರ್ಯಗಳನ್ನು ದೇವರು ನಮ್ಮ ಜೀವನದಲ್ಲಿ ಮಾಡಿದ್ದಾರೆ. ಅನೇಕರು ಹಾಸ್ಪಿಟಲ್ಗಳಿದ್ದಾರೆ. ಅನೇಕ ಪ್ರಿಯರಾದ ಸಹೋದರ ಸಹೋದರಿಯರನ್ನ ನಾವು ಇವತ್ತು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅವರು ದೇವರಲ್ಲಿ ಲೀನವಾಗಿದ್ದಾರೆ. ಆದ್ರೆ ನಮ್ಮನ್ನ ದೇವರು ಉಸಿರಾಡುವ ಹಾಗೆ, ಕ್ಷೇಮವಾಗಿ ಆರೋಗ್ಯವಾಗಿ ದೇವರ ಸಮ್ಮುಖದಲ್ಲಿರುವ ಹಾಗೆ ಕೃಪೆ ತೋರಿಸಿರುವ ನಿಮಿತ್ತ ಎಲ್ಲ ನಿಮ್ಮ ಕೈಗಳಲ್ಲಿ ಎತ್ತಿಸುವೆ. ನೀವೆಷ್ಟು ಒಳ್ಳೆಯವರು, ಪರಿಶುದ್ಧರು, ಕೃಪಾಪೂರ್ಣರು. ನಿಮ್ಮ ಹಾಗೆ ನಮ್ಮನ್ನ ಪ್ರೀತಿಸುವವರು, ನಿಮ್ಮ ಹಾಗೆ ನಮ್ಮ ಮೇಲೆ ಉನ್ನತವಾದ ರೀತಿಯ ಕಾಳಜಿ ಉಳ್ಳ ದೇವರು ಬೇರೆ ಯಾರಿಲ್ಲ. ನೀವೆಷ್ಟು ಒಳ್ಳೆಯವರು. ನಿನ್ನ ಪ್ರಸನ್ನತೆ ನಮ್ಮದಲ್ಲಿ ಇಳಿದು ಬರಲಿ ರಾಜ. ಈ ದಿನದಲ್ಲಿ ನಮ್ಮ ಆರಾಧನೆಗೆ ಅರ್ಹರು, ಯೋಗ್ಯರು, ಇಕ್ಕಟ್ಟುಗಳಲ್ಲಿ ಮೊರೆ ಇರುವಾಗ ವಿಶೇಷ ಸಹಾಯಕರು, ಪರಿಶುದ್ಧವಾದ ಜೀವವುಳ್ಳ ದೇವರು. ದೇವರುದಕ್ಕಾಗಿ ಸ್ತೋತ್ರ ರಾಜ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಎಲ್ಲರೂ ಕಣ್ಣುಗಳ ಮುಚ್ಚಿ ಕೈಗಳನ್ನೆತ್ತಿ ನಿನ್ನ ಪ್ರಸನ್ನತೆ ಇಲ್ಲದ ನನ್ನಿಂದ ಏನು ಸಾಧ್ಯ ರಚ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಎಲ್ಲ ಕೈಗಳಲ್ಲಿ ಯೇಸುವೇ ನಿನ್ನ ಪ್ರಸನ್ನತೆ ಇವತ್ತು ನಮ್ಮ ಜೀವಿತಗಳಲ್ಲಿ ಇಳಿದು ಬರಲಿ. ನಿನ್ನ ಸಮ್ಮುಖ ಇವತ್ತು ನಮ್ಮ ಜೀವಿತಗಳಲ್ಲಿ ಇಳಿದು ಬರಲಿ. ಉನ್ನತವಾದ ನಿನ್ನ ಸಾನ್ನಿಧ್ಯ ನಮ್ಮ ಜೀವಿತಗಳಲ್ಲಿ ಇಳಿದು ಬರಲಿ. ಎಲ್ಲ ಮನೆಗಳಲ್ಲಿ, ಎಲ್ಲ ನಿನ್ನ ಎದುರು ನೋಡ್ತಾ ಇರುವ ಸ್ಥಳಗಳಲ್ಲಿ ನಿನ್ನ ಪರಿಶುದ್ಧವಾದ ಪ್ರಸನ್ನತೆ ಇಳಿದು ಬರಲಿ. ಅದ್ಭುತಗಳು ನಡೀಲಿ ಯೇಸುವೆನ್ನ, ಅತಿಶಯಗಳು ನಡೀಲಿ ರಾಜ. ಶಿವ ಹಬ ರಿಕ ಬಬ ಬಲಬ ರಕ ಬದಲಬ ಶೇಕದ ಉರ್ರಬ ಬಬ ಬಲಬ ರಕ ಬದಲಬ ರಬ ಶಿಕದಲಬ ಹದ್ದಲಿ ರಿಕ ಬಲಬ ರಬ ಶಿಕದ
ಎಲ್ಲ ಮನೆಗಳಲ್ಲಿ ನಿನ್ನ ಪ್ರಸನ್ನತೆಯ ಶಕ್ತಿ ಇಳಿದು ಬರಲಿ ಸ್ವಾಮಿ. ಎಲ್ಲರ ಮೇಲೆ ನಿನ್ನ ಪರಿಶುದ್ಧಾತ್ಮನ ಪ್ರಸನ್ನತೆ ಇಳಿದು ಬರಲಿ ರಾಜ. ಅದ್ಭುತಗಳು ಇವಾಗಲೇ ನಡೀಲಿ ಸ್ವಾಮಿ. ಎಲ್ಲ ವಾತಾವರಣಗಳ ಮಧ್ಯದಲ್ಲಿ ನಿನ್ನ ಕರ ಒಬ್ಬೊಬ್ಬರನ್ನ ಮುಟ್ಟಿಗಳೇ ಗುಣಪಡಿಸಲಿ ರಾಜ. ಎಲ್ಲ ವ್ಯಾಧಿಗಳೇ ಯೇಸುವಿನ ನಾಮದಲ್ಲಿ ಗುಣವಾಗಲಿ. ಎಲ್ಲ ಕಾರ್ಯದಲ್ಲಿ ನಿನ್ನ ಪ್ರಸನ್ನತೆ ಇಳಿದು ಬರಲಿ. ಒಂದು ನಿಮಿಷ ಎಲ್ಲ ಕೈಗಳನ್ನೆತ್ತಿ ದೇವರ ವಾಕ್ಯ ಹೇಳುತ್ತೆ, ಪರಿಶುದ್ಧತೆ ಇಲ್ಲದೆ ದೇವರನ್ನ ಕಾಣುವುದು ಅಸಾಧ್ಯ. ಅವರ ಕೃಪಾಸನದ ಮುಂದೆ ನಾವು ಬರುವಾಗ ನಮ್ಮ ಮನಸ್ಸಾಕ್ಷಿಗೆ ಸರಿಯಾಗಿ ನಮ್ಮನ್ನ ನಾವೇ ದೇವರ ಕರೆಯಲ್ಲಿ ಒಪ್ಪಿಸುವೆ. ನಮ್ಮ ಮಾತಿನಿಂದ, ನಮ್ಮ ಆಲೋಚನೆಗಳಿಂದ, ನಮ್ಮ ನಡತೆಯಿಂದ, ನಮ್ಮ ಸ್ವಭಾವದಿಂದ ನಾವು ಗೊತ್ತಿದ್ದಿರಲು ಮಾಡಿರ್ತಕ್ಕಂಥ ಎಲ್ಲ ನಮ್ಮ ತಪ್ಪುಗಳನ್ನ ಮನ್ನಿಸು. ನಮ್ಮ ಅಪರಾಧಗಳೆಲ್ಲವನ್ನ ಮನ್ನಿಸು. ದೇವ ಪ್ರಸನ್ನತೆ ನಿಮ್ಮ ಮನೆಗಳಲ್ಲಿದೆ. ದೇವ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸ್ತಾ ಇದೆ. ಇದು ಉನ್ನತವಾದ ಸಮಯ. ಎಲ್ಲ ನಮ್ಮ ಕಾರ್ಯಗಳನ್ನ ದೇವರಲ್ಲಿ ಆರೈಕೆ ಮಾಡೋಣ. ನಮ್ಮನ್ನು ನಾವೇ ವಿಚಾರಿಸಿಕೊಂಡ್ರೆ ನ್ಯಾಯ ತೀರ್ಪಿಗೆ ಒಳಗಾಗಲ್ಲ. ಆತನ ಸನ್ನಿಧಿಯಲ್ಲಿ ಬಯಲಾಗದೇ ಇರೋ ರಹಸ್ಯಗಳು ಯಾವುದೂ ಇಲ್ಲ. ಎಲ್ಲರೂ ಆತನ ಮುಂದೆ ಪೂರ್ಣವಾಗಿ ಯಾರು ಮರೆಯಿಲ್ಲದೆ ಬೆತ್ತಲಾಗಿದ್ದಾರೆ. ನಮ್ಮೆಲ್ಲರನ್ನ ದೇವರು ನೋಡ್ತಾ ಇದ್ದಾರೆ. ನಮ್ಮ ಹೃದಯಗಳನ್ನ ದೇವರು ನೋಡ್ತಾ ಇದ್ದಾರೆ. ಇಕ್ಕಟ್ಟುಗಳಾದ ವೇಳೆಯಲ್ಲಿ ಅನೇಕ ಇಕ್ಕಟ್ಟು ವೇದನೆಗಳಲ್ಲಿ ಪ್ರಪಂಚ ನರಳುತ್ತಾ ಇದೆ. ಯಾರು ನಮ್ಮನ್ನ ಕಾಯುವುದಕ್ಕೆ ಸಾಧ್ಯ ಇಲ್ಲ. ಯಾವ ಡಾಕ್ಟರು, ಯಾವ ಸರ್ಕಾರ, ಯಾವ ಅಧಿಕಾರಿಗಳು, ಹಣ, ಸ್ನೇಹಿತರು, ಬಂಧುಗಳು ಯಾರಿಂದ ನಮ್ಮನ್ನ ಉಳಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನ ತಾಯಿ ಗರ್ಭದಲ್ಲಿದ್ದಾಗಲೇ ಕರೆದಿರುವ ದೇವರು, ಅವ್ರು ಮಾತ್ರ ನಮ್ಮನ್ನ ಉಳಿಸೋದಕ್ಕೆ ಸಾಧ್ಯ. ಅವ್ರ ಮುಂದೆ ನಮ್ಮನ್ನ ನಾವೇ ಆರೈಕೆ ಮಾಡಿ ಒಪ್ಪಿಸಿ, ಅಯ್ಯ ನಾವು ಮಾಡಿರೋ ಪಾಪಗಳೆಲ್ಲ ಮನ್ನಿಸಿ ಅಪ್ಪ, ನಮ್ಮಲ್ಲಿ ನಿಮಗೆ ಇರಿಸಿದ ಕಾರ್ಯಗಳೆಲ್ಲವನ್ನ ತೆಗೆದುಹಾಕಿ ಶುದ್ಧವಾದ ಹೃದಯವನ್ನು ನಮ್ಮಲ್ಲಿ ನಿರ್ಮಿಸಿ ಸ್ವಾಮಿ. ನೀವು ಮೆಚ್ಚುವ ಆಲೋಚನೆಗಳಿರುವ ಹೃದಯವನ್ನು ನಮಗೆ ಕೊಡಿಸುವ. ನಿನಗಿರಿಸದ ಕಾರ್ಯಗಳನ್ನು ನಮ್ಮಿಂದ ತೆಗೆದುಹಾಕಿಸುವೆ. ನಮ್ಮ ಪಾಪಗಳೆಲ್ಲ ಮನ್ನಿಸು. ನಮ್ಮೆಲ್ಲ ದ್ರೋಹಗಳನ್ನ ಅಳಿಸಿ ಹಾಕು. ನಿನ್ನ ರಕ್ತದಲ್ಲಿ ತೊಳೆದು ನಮ್ಮನ್ನು ಶುದ್ಧೀಕರಿಸಿ. ಥ್ಯಾಂಕ್ ಯು ಲಾರ್ಡ್. ಉಂದನ್ ರಕ್ತ எனக்காக சிந்தி என் பாவத்தை மன்னித்தீரே. உந்தன் ரத்தம் எனக்காக சிந்தி என் பாவத்தை மன்னித்தீரே. எத்தனை வேதனைகள், எத்தனை பாடுகள், எத்தனை வேதனைகள், எத்தனை பாடுகள். உந்தன் ரத்தம் எனக்காக சிந்தி என் பாவத்தை மன்னித்தீரே. உந்தன் ரத்தம் எனக்காக சிந்தி என் பாவத்தை மன்னித்தீரே. சிலுவையில் அறிந்தார்களே தேவனே என்று கதறினீரே. சிலுவையில் அறிந்தார்களே தேவனே என்று கதறினீரே. உங்கள் ரத்தம் எனக்காக சிந்தி என் பாவத்தை மன்னித்தீரே. உந்தன் ரத்தம் எனக்காக சிந்தி. ಎಲ್ಲ ಕಣ್ಣೆತ್ತಿ, ಎಲ್ಲ ಕಣ್ಣನ್ನು ಮುಚ್ಚಿ, ಎಲ್ಲ ನಂಬಿಕೊಂಡವರಾಗಿ ಯೇಸುವೇ, ನಿನ್ನ ರಕ್ತ ನನಗಾಗಿ ಸುರಿಸಿ ನನ್ನ ಪಾಪವ ಮನ್ನಿಸಿದೆ. ನಿನ್ನ ರಕ್ತ ಯೇಸುವೇ, ನಾವೆಲ್ಲ
വർണ്ണിച്ചപ്പോ ನನಗಾಗಿ ಸುರಿಸಿ ನನ್ನ ಬಂಧಿಸಿದೆ ಎಲ್ಲ ಬಾಯಿಗಳನ್ನು ಕೈಗಳಲ್ಲಿ ಕಣ್ಣನ್ನು ಮುಚ್ಚಿ ನನಗಾಗಿ ಸುರಿಸಿ ನಿನ್ನ ಎಲ್ಲರ ಮೇಲಿನ ಅಭಿಷೇಕ ಇಳಿದು ಬಂದಿರ ಎಲ್ಲ ಪಾಪಗಳು ನಿನ್ನ ಪರಿಶುದ್ಧ ರಕ್ತದಲ್ಲಿ ತೊಳೆಯಲ್ಪಡಿ ಎಲ್ಲ ವೇದನೆಗಳು ದಯವಾಗಲಿ ಎಲ್ಲ ಕಣ್ಣೀರು ಈ ಶಿಕ್ಷೆ ಎಲ್ಲ ವಿಧವಾದಂತಹ ಅಪಾಯಗಳಿಂದ ನಿನ್ನ ಕೃಪೆ ಒಬ್ಬೊಬ್ಬರನ್ನ ತಪ್ಪಿಸಿ ಕಾತ್ಕೊಳ್ಳಿ ರಾಜ ಯೇಸುವೇ ನಿನ್ನ ಪ್ರಸನ್ನತೆ ಈ ಸ್ಥಳದಲ್ಲಿರೋದಕ್ಕಾಗಿ ಸ್ತೋತ್ರ ರಾಜ ನಿನ್ನ ಪರಿಶುದ್ಧವಾದ ರಕ್ತವನ್ನು ನಮಗಾಗಿ ಸುರಿಸಿದ್ದಕ್ಕಾಗಿ ಸ್ತೋತ್ರ ನಮ್ಮೆಲ್ಲರ ದ್ರೋಹಗಳನ್ನ ನಮ್ಮೆಲ್ಲ ಪಾಪಗಳನ್ನ ನೀನು ಹೊತ್ತು ತೀರಿಸಿದ್ದಕ್ಕಾಗಿ ಸ್ತೋತ್ರ ಎಲ್ಲ ಶರೀರಗಳಲ್ಲಿ ನಿನ್ನ ಸೌಖ್ಯಗಳೇ ಉಂಟಾಗಿ ನೀವು ತಿಂದ ಪಾಶ್ಚರ್ಯಗಳಿಂದಲೇ ನಾವು ಗುಣವಾದೆವು ಸುಖಪಟ್ಟೆವು ಅಂತ ನಿನ್ನ ವಾಕ್ಯ ಯೇಸುವಿನ ನಾಮದಲ್ಲಿ ಈಗಲೇ ಒಬ್ಬೊಬ್ಬರನ್ನ ಗುಣಪಡಿಸಿ ಅಪ್ಪ ಯೇಸುವಿನ ನಾಮದಲ್ಲಿ ಈಗಲೇ ಒಬ್ಬೊಬ್ಬರನ್ನ ಪೂರ್ಣವಾಗಿ ಆರೋಗ್ಯಪಡಿಸಿ ರಾಜ ಎಲ್ಲರ ಮೇಲೆ ನಿನ್ನ ಪ್ರಸನ್ನತೆ ಇಳಿದು ಬರ್ಣಿಸುವ ಅದ್ಭುತಗಳು ಇವಾಗಲೇ ನಡೀಲಿ ರಾಜ ಒಂದು ವೇಳೆ ಯಾರಾದ್ರೂ ಅನಾರೋಗ್ಯದಲ್ಲಿರುವುದಾದ್ರೆ ನಿಮ್ಮ ಮನಸ್ಸು ಬಹಳ ಕಹಿಯಾಗಿ ಕಠಿಣವಾಗಿದ್ರೆ ಬಹಳ ದುಃಖ ವೇದನೆಗಳ ಮಧ್ಯದಲ್ಲಿ ಅಯ್ಯೋ ನನ್ಗೆ ಕೆಲಸ ಇಲ್ಲ ನಮ್ಮ ಮನೇಲಿ ದಿನದ ಊಟದ ಕೂಡ ವ್ಯವಸ್ಥೆ ಇಲ್ಲ ನಾನು ಬಹಳ ಕಣ್ಣೀರಿನ ಮಧ್ಯದಲ್ಲಿ ಹೋಗ್ತಾ ಇದ್ದೀನಿ ಅನ್ನೋರಿದ್ರೆ ನನ್ನ ಕಷ್ಟ ವೇದನೆಗಳನ್ನ ಹೇಳ್ಕೊಳ್ಳೋದಕ್ಕೆ ನನ್ನ ಹತ್ರ ಯಾರು ಇಲ್ಲ ನಾನು ಅನಾಥನಾಗಿ ಒಬ್ಬಟ್ಟಿಗನಾಗಿ ದಿನದಲ್ಲಿದ್ದೀನಿ ಅನ್ನೋರಿದ್ರೆ ಇವತ್ತು ಯೇಸು ನಮ್ಮ ಜೊತೆಲಿದ್ದಾರೆ ಅವರ ಪ್ರಸನ್ನತೆ ನಮ್ಮದಲ್ಲಿದೆ ಮನಸ್ಸುಗಳನ್ನ ಬಿಚ್ಚಿ ನಿಮ್ಮ ಕಣ್ಣೀರು ವೇದನೆಗಳನ್ನ ದೇವರ ಹತ್ರ ಹಾರಿಕೆ ಮಾಡಿ ಅವರು ಹೆತ್ತ ತಾಯಿಯಾಗಿ ನಿಮ್ಮನ್ನ ಸಂತೈಸ್ತಾರೆ ಕಣ್ಣೀರು ವೇದನೆಗಳಿಂದ ನಿಮಗೆ ಬಿಡುಗಡೆ ಕೊಡ್ತಾರೆ ಅವರ ಭಾಷಣೆಗಳು ನಿಮ್ಮನ್ನ ಗುಣಪಡಿಸುತ್ತೆ ಈ ದಿನದಲ್ಲಿ ಮನುಷ್ಯರು ಮಾಡಲಾಗದ ಕಾರ್ಯಗಳನ್ನ ದೇವರು ನಿಮ್ಮ ಜೀವನದಲ್ಲಿ ಮಾಡುವವರಾಗಿದ್ದಾರೆ ಉನ್ನತವಾದ ಸಮಯ ಎಲ್ಲ ಬಾಯಿಗಳನ್ನು ತೆರೆದು ಕೈಗಳನ್ನು ಎತ್ತಿ ಯೇಸುವೇ ಒಂದು ಅದ್ಭುತ ಮಾಡಿ ರಾಜ ಯೇಸುವೇ 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 என்னை கைவிட மாட்டீ என்னை கைவிட மாட்டீ என்னை கைவிட மாட்டீ என்னை கைவிடவே மாட்டீ என்னை கைவிட மாட்டீ என்னை கைவிட மாட்டீ என்னை கைவிட மாட்டீ என்னை கைவிடவே மாட்டீ இயேசுவே 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 இயேசுவே
ಎಲ್ಲ ಕೈಗಳನ್ನೆತ್ತಿ ಯೇಸುವೇ 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 ಯೇಸುವೇ. ಯಾರು ಅವ್ರ ನಾಮವನ್ನು ಕೂಗಿ ಕರೀತಾರೋ ಅವ್ರು ನಾಚಿಕೆ ಪಟ್ಟು ಹೋಗೋದೇ ಇಲ್ಲ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖ ನಾಚಿಕೆಯನ್ನ ಕೇಳಲಿಲ್ಲ. ಇವತ್ತೇಸು ನಿಮ್ಮನ್ನು ನೋಡ್ತಾ ಇದ್ದಾರೆ. ನಿಮ್ಮ ವೇದನೆ, ನಿಮ್ಮ ಕಣ್ಣೀರು, ನಿಮ್ಮ ದುಃಖ, ನಿಮ್ಮ ಭಯ, ನಿಮ್ಮ ಆತಂಕ, ನಿಮ್ಮ ಪರಿಸ್ಥಿತಿಗಳು ಯಾವುದು ಅವರಿಗೆ ಮರೆಯಾಗಿದೆ. ಯಾವಾಗ ನೀವು ಯೇಸುವೇ ಎಂದು ಕೂಗ್ತಿರೋ ಅವುಗಳೇ ಪರಲೋಕ ತೆರೆಯಲ್ಪಡುತ್ತೆ. ನೀವು ನನ್ನ ಹೆಸರಲ್ಲಿ ಏನಾದ್ರೂ ಬೇಡಿಕೊಳ್ಳುವುದಾದ್ರೆ ನಿಶ್ಚಯವಾದ ನಿಮಗೆ ಸಿಕ್ಕುತ್ತಂತ ದೇವರು ವಾಗ್ದಾನ ಮಾಡಿದ್ದಾರೆ. ನಾನು ನಿಮಗೆ ಕೊಡ್ತೀನಿ ಅಂತ ದೇವರು ಹೇಳಿದ್ದಾರೆ. ಎಲ್ಲ ಕಣ್ಣೀರು ವೇದನೆಗಳಲ್ಲಿರೋರು ಇವತ್ತು ದೇವರು ನಿಮ್ಮ ಜೊತೆಲಿ ಮಾತಾಡಿ ತಿಳಿಸ್ತಾ ಇದ್ದಾನೆ. ಧೈರ್ಯವಾಗಿರಿ, ಇಸ್ರಾಯೇಲ್ಯರನ್ನ ಕಾಯುವಾತನು ತೂಗಡಿಸುವುದಿಲ್ಲ, ನಿಂದ್ರಿಸುವುದಿಲ್ಲ. ಒಂದಿನಾದ್ರೂ ದೇವರು ನಿಮ್ಮನ್ನ ಕೈ ಬಿಡೋದೇ ಇಲ್ಲ. ಯಾವ ಕೊರತೆ ಕಣ್ಣೀರು ನಿಮ್ಮ ಜೀವನದಲ್ಲಿ ಇದ್ರೆ ಕೂಡ, ಒಂದು ವೇಳೆ ನೀವು ನಿಮಗೆ ಗೊತ್ತಿರೋರು, ನಿಮ್ಮ ಪ್ರಿಯವಾದ ನಿಮ್ಮ ಸ್ನೇಹಿತರು, ನಿಮ್ಮ ಬಂಧುಗಳು ಹಾಸ್ಪಿಟಲ್ ಇದ್ರೆ, ಇಕ್ಕಟ್ಟುಗಳ ವೇಳೆಯಲ್ಲಿ ನೀವು ಹೋಗ್ತಾ ಇದ್ರೆ ನೆನಪಿಟ್ಕೊಳ್ಳಿ, ಮನುಷ್ಯರಿಂದ ಸಹಾಯ ಬರಕ್ಕೆ ಸಾಧ್ಯ ಇಲ್ಲ. ಇಕ್ಕಟ್ಟುಗಳ ವೇಳೆಯಲ್ಲಿ ನೀವು ನನಗೆ ಮೊರೆಯಿರುವಿರಿ, ನಾನು ನಿಮಗೆ ವಿಶೇಷ ಸಹಾಯಕನಾಗಿರುವಂತ ಹೇಳುವ ದೇವರು ನಿಮ್ಮನ್ನ ಬಿಡುಗಡೆ ಮಾಡುವುದಕ್ಕೆ ಶಕ್ತರಾಗಿದ್ದಾನೆ. ಇಕ್ಕಟ್ಟುಗಳ ವೇಳೆಯಲ್ಲಿಯೇ ದೇವರನ್ನ ಪ್ರಾರ್ಥನೆ ಮಾಡುವುದನ್ನು ಅಭ್ಯಾಸ ಮಾಡಿ, ಯೇಸುವೇ ನನಗೆ ಸಹಾಯ ಮಾಡಿ ಅಂತ ಅವರನ್ನ ಕೂಗಿ ಕರೀರಿ. ಖಂಡಿತವಾಗಲಿ ದೇವರ ಕರ ನಿಮಗೆ ಸಹಾಯಕವಾಗಿ ಬರುತ್ತೆ. ನಿಮ್ಮ ವ್ಯಾಧಿಗಳನ್ನ ದೇವರು ಗುಣಪಡಿಸ್ತಾ ಇದ್ದಾರೆ. ನಿಮ್ಮ ಇಕ್ಕಟ್ಟುಗಳ ವೇಳೆಯಲ್ಲಿ ಬೇಕಾದ ಎಲ್ಲ ಸಹಾಯವು ಪರಲೋಕದಿಂದ ನಿಮಗೆ ಸಿಕ್ಕತ್ತೆ. ದೇವರು ನಿಮ್ಮ ಸಮೀಪವಾಗಿದ್ದಾರೆ. ನೀವು ಕಣ್ಣೀರಲ್ಲಿರುವ ಅವಶ್ಯಕತೆ ಇಲ್ಲ. ನೀವು ಅನಾಥನಲ್ಲ, ಕೈ ಬಿಡಲ್ಪಟ್ಟವರಲ್ಲ. ನಿಮ್ಮ ಪರವಾಗಿ ಪರಲೋಕನೇ ಕೆಲಸ ಮಾಡ್ತಾರೆ. ನಿಮ್ಮನ್ನು ಪ್ರೀತಿಸುವ ದೇವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಉನ್ನತವಾಗಿ ನಿಮ್ಮನ್ನು ಕಾತುಕೊಳ್ತಾರೆ. ಅಪ್ಪ, ಮಕ್ಕಳೆಲ್ಲರಿಗಾಗಿ ಪ್ರಾರ್ಥಿಸಿ, ಎಲ್ಲರ ಮೇಲೆ ನಿನ್ನ ಪರಿಶುದ್ಧಾತ್ಮನ ಸುರಿಸಿ ಸಂತೈಸಿ, ಹೊಸ ಬಲ ಧೈರ್ಯದ ಆತ್ಮರನ್ನು ಕೊಟ್ಟು ಎಲ್ಲ ವೇಳೆಯಲ್ಲಿ ನಿನ್ನನ್ನು ನಂಬಿಕೆಯುಳ್ಳವರಾಗಿ ಕೂಗಿ ಕರೆಯುವುದಕ್ಕೆ ಸಹಾಯ ಮಾಡಿ. ದೇವ ಪ್ರಸನ್ನತೆ ಒಬ್ಬೊಬ್ಬರ ಜೀವಿತಗಳನ್ನು ಉನ್ನತವಾಗಿ ಬದಲಾಯಿಸಿ ಆಶೀರ್ವದಿಸಿ, ಎಲ್ಲರ ಮೇಲೆ ನಿನ್ನ ಆತ್ಮರನ್ನು ಸುರಿಸಿ, ಎಲ್ಲ ವಾತಾವರಣಗಳನ್ನ ಹಿಡಿತಕ್ಕೆ ತಗೊಂಡು ಒಬ್ಬೊಬ್ಬರನ್ನ ಉತ್ಸಾಹಪಡಿಸಿ ಆಶೀರ್ವದಿಸಿ ಉನ್ನತವಾಗಿ ಕನಿಕರಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇನೆ, ಜೀವವುಳ್ಳ ತಂದೆ,
ಆಮೆನ್. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ಳೋಣ. ಎಲ್ಲ ನಂಬಿಕೆಯುಳ್ಳವರಾಗಿ ಪರಿಪೂರ್ಣವಾಗಿ ನಿಮ್ಮ ಜೀವಿತಗಳನ್ನ ದೇವರ ಕರಗಳಲ್ಲಿ ಒಪ್ಪಿಸ್ಕೊಡಿ. ಇದುವರೆಗೂ ನಡೆಸಿರುವ ದೇವರು ನಂಬಿಗಸ್ತರು. ಅವ್ರಿಗೆ ಮುಂದೆ ಕೂಡ ನಿಮ್ಮನ್ನೆಲ್ಲದರಲ್ಲಿ ನಡೆಸುವವರಾಗಿದ್ದಾರೆ. ಯಾರು ಭಯ ಪಡಬೇಡಿ. ಹೆಚ್ಚು ಸಮಯ ಪ್ರಾರ್ಥನೆಗಳಲ್ಲಿರಿ. ದೇವರು ನಿಮ್ಮ ಜೀವಿತಗಳನ್ನ ಉನ್ನತವಾಗಿ ಆಶೀರ್ವದಿಸುವವರಾಗಿದ್ದಾರೆ. ಹಾಲೆಲೂಯಾ. ಎಲ್ಲ ಯೂಟ್ಯೂಬ್ ಮುಖಾಂತರ ಲೈವ್ ಅಲ್ಲಿ ನೋಡ್ತಾ ಇರೋರ್ಗು, ಎಲ್ಲ ಝೂಮ್ ಮುಖಾಂತರವಾಗಿ ನಮ್ಮ ಜೊತೆಗೆ ಜಾಯಿನ್ ಆಗಿರೋರ್ಗು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ. ನಿಮ್ಮನ್ನ ನಾವು ಸ್ವಾಗತಿಸ್ತೇವೆ. ಎಲ್ಲ ಉತ್ಸಾಹವಾಗಿರಿ, ನಂಬಿಕೆಯುಳ್ಳವರಾಗಿರಿ. ಸಂಪೂರ್ಣವಾಗಿ ನಿಮ್ಮ ಜೀವಿತಗಳನ್ನ ದೇವರ ಕೈಯಲ್ಲಿ ಒಪ್ಪಿಸ್ಕೊಡಿ. ಯಾವ ಕಾರ್ಯ ಇದ್ರೂ ಮನುಷ್ಯನಿಗೆ ಅಸಾಧ್ಯವಾದದೆಲ್ಲ ದೇವರಿಂದ ಸಾಧ್ಯ. ಹಾಲೆಲೂಯಾ. ನಿಮ್ಮ ವೇದನೆಗಳ ಮಧ್ಯದಲ್ಲಿ, ಇಕ್ಕಟ್ಟುಗಳ ಮಧ್ಯದಲ್ಲಿ ನಿಮ್ಮ ಕೈಗೆ ಬಗೆಹರಿಸಿಕೊಳ್ಳಕ್ಕಾಗದೇ ಇರುವ ಎಲ್ಲ ಕಾರ್ಯಗಳನ್ನ, ಮನುಷ್ಯರು ಮಾಡಲಾಗದೇ ಇರೋ ಕಾರ್ಯಗಳನ್ನ ನಾವು ನಂಬಿರುವ ದೇವರು ಉನ್ನತವಾಗಿ ನಮ್ಮ ಜೀವಿತಗಳಲ್ಲಿ ನಡೆಸುವುದಕ್ಕೆ ಅವರು ಶಕ್ತರಾಗಿದ್ದಾರೆ. ಹಾಲೆಲೂಯಾ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮೆಲ್ಲ ಆ ಟೈಟ್ಸ್ ಅಂಡ್ ಆಫರಿಂಗ್ಸ್ ಅನ್ನ ಕಳಿಸ್ಬೇಕಂತಿರೋರು ನೀವು ಗೂಗಲ್ ಪೇ ಅಥವಾ ಫೋನ್ ಪೇ ಮುಖಾಂತರವಾಗಿ ಅದನ್ನ ನೀವು ಕಳಿಸ್ಕೊಳ್ಬಹುದು. ಮುಖ್ಯವಾಗಿ ಸಾಕ್ಷಿಗಳನ್ನ ಯಾರು ಕಳಿಸ್ಬೇಕಂತಿದ್ರೆ, ಒಂದು ವೇಳೆ ಪ್ರಾರ್ಥನೆಗಳ ಮುಖಾಂತರ ನಿಮ್ಗೆ ಅದ್ಭುತ ಅತಿಶಯಗಳು ನಡೆದಿರುವುದಾದ್ರೆ ಅದನ್ನ ನಾವು ಇಮೇಲ್ ಐಡಿಗೆ ಅಥವಾ ನಮ್ಮ ಫೋನ್ ವಾಟ್ಸ್ಆಪ್ ನಂಬರ್ಗೆ ನೀವು ಅದನ್ನ ಕಳಿಸ್ಕೊಡಿ. ಅದು ಮಾತ್ರ ಅಲ್ಲದಿರ, ಯಾರಾದ್ರೂ ನಿಮ್ಗೆ ಗೊತ್ತಿರೋರು ಹಾಸ್ಪಿಟಲ್ ಇದ್ರೆ, ಕರೋನಾ ಪೀಡಿತರಾಗಿದ್ರೆ ಅಥವಾ ಯಾವುದೇ ರೀತಿಯಾದಂತ ಅನಾರೋಗ್ಯ ವ್ಯಾಧಿಗಳಲ್ಲಿ ಬಳಲ್ತಾ ಇದ್ರೆ ಅವ್ರ ಪರವಾಗಿ ಸಭೆ ಯಾವಾಗಲೂ ಪ್ರಾರ್ಥನೆಯಿದೆ. ಅವ್ರ ಪ್ರೇಯರ್ ರಿಕ್ವೆಸ್ಟ್ ಗಳನ್ನ ನೀವು ಈ ಇಮೇಲ್ ಐಡಿಗೆ ಅಥವಾ ವಾಟ್ಸ್ಆಪ್ ನಂಬರ್ಗೆ ನೀವು ಕಳಿಸ್ಕೊಡ್ಬೋದು. ಕರ್ತನಾದ ದೇವರು ಅವರ ಉನ್ನತವಾಗಿ ಆಶೀರ್ವದಿಸ್ತಾರೆ, ಉನ್ನತ ಸ್ಥಿತಿಗೆ ತರ್ತಾರೆ, ಅವ್ರನ್ನ ಪೂರ್ಣವಾಗಿ ಗುಣಪಡಿಸಿ ಸಾಕ್ಷಿಗಳಾಗಿ ಸಭೆಯಲ್ಲಿ ನಿಲ್ಲಿಸ್ತಾರೆ. ಹಾಲೆಲೂಯಾ. ನೀವು ಕೂಡ ಮನೆಗಳಲ್ಲಿ ಬಹಳ ಎಚ್ಚರಿಕೆ ಆಗಿರ್ಬೇಕಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ. ಎಲ್ಲ ಮಾಸ್ಕ್ ಗಳನ್ನ ಹಾಕಿ, ಸ್ಯಾನಿಟೈಸರ್ ಅನ್ನ ಯೂಸ್ ಮಾಡಿ, ಅವಾಗವಾಗ ಕೈಗಳನ್ನ ತೊಳ್ಕೊಳ್ಳಿ. ಸಾಧ್ಯವಾದಷ್ಟು ಹೊರಗಡೆ ಹೋಗುವುದನ್ನ ಅವಾಯ್ಡ್ ಮಾಡಿ. ಎಲ್ಲದಕ್ಕಿಂತ ಮೇಲಾಗಿ ಎಲ್ಲದಲ್ಲಿ ಪರಿಪೂರ್ಣವಾಗಿ ಎಚ್ಚರಿಕೆಯನ್ನ, ಪ್ರಾರ್ಥನೆಗೆ ಜಾಸ್ತಿ ಸಮಯ ಕೊಡಿ. ನಾನು ಪದೇ ಪದೇ ಎಲ್ಲ ಸಭೆ ವಿಶ್ವಾಸಗಳಿಗೆ ಹೇಳ್ತಾ ಇದ್ದೀನಿ, ಸಭೆಗೆ ಬರೋದಕ್ಕೆ ಈಗ ಅನುಕೂಲಗಳಿಲ್ಲ. ಸಭೆಗೆ ಬರುವುದನ್ನ ಸರ್ಕಾರ ಆಜ್ಞೆಯಿಂದ ನಿಷೇಧಿಸಿರುವುದರಿಂದ ನಾವು ಸಭೆಗೆ ಬರಕ್ಕಾಗಲ್ಲ. ಆದ್ರೆ ಕೂಡ ನೀವು ಮನೆಗಳಲ್ಲಿ ದೇವ ಪ್ರಸನ್ನತೆಯನ್ನು ಅನುಭವಿಸುವವರಾಗಿ, ದೇವರಲ್ಲಿ ಪ್ರಾರ್ಥನೆಯಲ್ಲಿ ನಿರತರಾಗಿ ನಿಮ್ಮ ಮನೆಗಳನ್ನ, ನಿಮ್ಮ ಜೀವಿತಗಳನ್ನ ದೇವರ ಸುರಕ್ಷತೆಗೆ ಒಳಪಡಿಸಿಕೊಳ್ಳಿ. ಮನುಷ್ಯರು ಯಾರನ್ನ ಕಾಪಾಡಕ್ಕೆ ಸಾಧ್ಯ ಇಲ್ಲ. ನಾವು ನೋಡ್ತಾ ಇದೀವಿ, ಟಿವಿಗಳಲ್ಲಿ ಕೇಳ್ತಾ ಇದೀವಿ, ಅನೇಕ ರೀತಿಯಲ್ಲಿ ಅನೇಕ ಜನರು ಬಾಧೆಗೆ ಒಳಪಟ್ಟಿದ್ದಾರೆ. ಅನೇಕ ವಿಧವಾದ ಜನರು, ಚಿಕ್ಕ ಮಕ್ಕಳು, ವಯಸ್ಸಾದವರು, ಯಾವ ರೀತಿಯ ಅಂತರ ಇಲ್ಲದಿರ ಅನೇಕ ವಿಧವಾದ ಇಕ್ಕಟ್ಟು ಶೋಧನೆಗಳಲ್ಲಿ ಕಾಯಿಲೆಗಳಿಂದ ಸತ್ತಿರೋರನ್ನ, ಮರಣಕ್ಕೊಳಗಾಗಿರೋರನ್ನ ನೋಡ್ತಾ ಇದೀವಿ. ಬಾಧೆ ಪಡ್ತಾ ಇರೋರನ್ನ ನೋಡ್ತಾ ಇದೀವಿ. ಆಕ್ಸಿಜನ್ ಇಲ್ಲ, ಸಿಲಿಂಡರ್ಗಳಿಲ್ಲ, ಅಥವಾ ಒಳ್ಳೆ ಬೆಡ್ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕಂತ ದಿಕ್ಕು ಕಾಣದೇ ಇರೋ ಪರಿಸ್ಥಿತಿಗಳಲ್ಲಿ ಜನ ನರಳ್ತಾ ಇದ್ದಾರೆ. ಅವರೆಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ನಿಮ್ಮ ಮನೆಗಳನ್ನ ಪ್ರಾರ್ಥನೆಯನ್ನ ಕಟ್ಕೊಳ್ಳಿ. ದೇವರನ್ನ ಎದುರು ನೋಡಿ. ಅವ್ರು ಬಿಟ್ಟು ಈ ಸಮಯದಲ್ಲಿ ಯಾರು ನಮ್ಮನ್ನ ಕಾಪಾಡಕ್ಕೆ ಸಾಧ್ಯ ಇಲ್ಲ. ಅವ್ರು ಬಿಟ್ಟು ಯಾರು ನಮಗೆ ಆಧಾರವಾಗಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅವರು ನಮಗೆ ನಂಬಿಗಸ್ತರು. ಯೆಹೋವನು ನಮಗೆ ಎಲ್ಲದಲ್ಲಿ ಆಧಾರವೂ ಆಶ್ರಯ ದುರ್ಗವೂ ಆಗಿರುವಾಗ ನಮ್ಗೆ ಯಾವ ಕೇಡಿನ ಅಪಾಯದ ಯಾವ ಸುಳಿವಿಲ್ಲ. ಅವರು ನಮ್ಮನ್ನ ಕಾತ್ಕೊಳ್ತಾರೆ. ಎಲ್ಲ ಎಚ್ಚರಿಕೆಯಿಂದ ಪ್ರಾರ್ಥನೆಗೆ ಹೆಚ್ಚು ಸಮಯ ಕೊಡಿ. ಈಗಲೂ ಕೂಡ ನಾವೆಲ್ಲ ಒಟ್ಟಾಗಿ ಸೇರಿ ಎಲ್ಲ ಒಂದು ನಿಮಿಷ ಕಣ್ಗಳನ್ನ ಮುಚ್ಚಿ, ಎಲ್ಲ ಹಾಸ್ಪಿಟಲ್ ಇರುವಂತವ್ರಿಗಾಗಿ, ಎಲ್ಲ ಈ ಕರೋನಾದಿಂದ ಬಾಧಿಸಲ್ಪಟ್ಟವ್ರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧರಾದ ದೇವರೇ, ಎಲ್ಲ ಬಂದಿರುವ ಪ್ರೇಯರ್ ರಿಕ್ವೆಸ್ಟ್ಗಳಿಗಾಗಿ, ಹಾಸ್ಪಿಟಲ್ ಅಲ್ಲಿ ನರಳಾಡ್ತಾ ಇರುವ ಪ್ರತಿಯೊಂದು ಮಕ್ಕಳಿಗಾಗಿ, ಬೆಡ್ ಸಿಕ್ಕಿಲ್ಲ, ಹಣಕಾಸಿಲ್ಲ, ಆಕ್ಸಿಜನ್ ಇಲ್ಲ, ನಾನಾ ವಿಧವಾದ ಇಕ್ಕಟ್ಟುಗಳಲ್ಲಿ ಹಿಂಸೆಗೊಳಪಟ್ಟಿರುವ ಪ್ರತಿಯೊಬ್ಬರಿಗಾಗಿ ನಿನ್ನ ಮುಂದೆ ಬಂದು ನಾವು ಬೇಡ್ತಾ ಇದ್ದೀವಿ. ಅಯ್ಯ, ನಿನ್ನ ಕನಿಕರವಾದ ಕೃಪಾಪೂರ್ಣವಾದ ಕರವನ್ನ ಚಾಚಿ ಅವ್ರನ್ನ ಆಶೀರ್ವಾದ ಮಾಡಿ. ನಜರೇತನಾದ ಯೇಸು ಕ್ರಿಸ್ತುವಿನ ಹೆಸರಲ್ಲಿ ಒಬ್ಬೊಬ್ಬರನ್ನ ನೀವು ಮುಟ್ಟಿ ಗುಣಪಡಿಸಿ ರಾಜ. ಎಲ್ಲ ಕಣ್ಣೀರು ವೇದನೆಗಳ ಮಧ್ಯದಲ್ಲಿ ಯೆಹೋವ ರಾಫ, ನಾನೇ ಆರೋಗ್ಯದಾಯಕನಂತ ಹೇಳಿರೋ ದೇವರು, ನಿನ್ನ ಮಕ್ಕಳನ್ನ ನೀನು ಗುಣಪಡಿಸಿ ರಾಜ. ನಿನ್ನ ಕರಚಾಚಿಗಳೇ ಒಂದು ಅದ್ಭುತ ಮಾಡಿ ಸ್ವಾಮಿ. ಎಲ್ಲ ಮಕ್ಕಳಿಗಳೇ ಗುಣವಾಗ್ಲಿ ರಾಜ. ಎಲ್ಲ ಉಸಿರಾಡಕ್ಕೆ ಕಷ್ಟಪಡ್ತಾ ಇರೋ ಮಕ್ಕಳಿಗಳೇ ಗುಣಪಡಲಿ ಸ್ವಾಮಿ. ಒಂದು ಅದ್ಭುತ ಇವಾಗಲೇ ನಡೀಲಿ ರಾಜ. ನಿಮ್ಮಿಂದ ಎಲ್ಲವೂ ಸಾಧ್ಯ ಸ್ವಾಮಿ. ಯೇಸು ಕ್ರಿಸ್ತವನ ಹೆಸರಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸ್ತೀವಿ. ಎಲ್ಲ ಮಕ್ಕಳನ್ನ ನೀವು ಈಗಲೇ ಸ್ಪರ್ಶಿಸಿದಕ್ಕಾಗಿ ಸ್ತೋತ್ರ. ನಿನ್ನ ಪುನರುತ್ಥಾನದ ಪರಿಶುದ್ಧಾತ್ಮನ ಶಕ್ತಿ ಒಬ್ಬೊಬ್ಬರ ಮೇಲೆ ಇಳಿದು ಬಂದು ಗುಣಪಡಿಸಿದಕ್ಕಾಗಿ ಸ್ತೋತ್ರ ರಾಜ.
ಬಿಡುಗಡೆ ಮಾಡಿ ಆಶೀರ್ವದಿಸಿ ನಿನ್ನ ನಾಮ ಮಹಿಮೆ ಪಡ್ರಿ ಯೇಸುವಿನ ನಾಮದಲ್ಲಿ ತಂದೆ ಆಮೆನ್. ಒಂದು ವೇಳೆ ಆನ್ಲೈನ್ ಅಲ್ಲಿ ಮೆಸೇಜ್ ಕೇಳ್ತಾ ಇರೋರು, ನೀವು ಯಾರನ್ನ ಅನಾರೋಗ್ಯಗಳಲ್ಲಿ ನರಳ್ತಾ ಇದ್ರೆ, ಯಾವ್ದಾದ್ರು ಹಿಂಸೆ ಬಲಹೀನತೆಗಳಲ್ಲಿ ನೀವಿದ್ರೆ, ಎಲ್ಲ ನಿಮಗಾಗಿ ನಾನು ಈ ಸಮಯದಲ್ಲಿ ಪ್ರಾರ್ಥಿಸ್ತೇನೆ. ಅದೇ ರೀತಿಯಲ್ಲಿ ನಿಮ್ಗೆ ಗೊತ್ತಿರೋರು ಯಾರನ್ನ ಬಾಧೆಗೊಳಗಾಗಿದ್ರು ಕೂಡ ಅವ್ರನ್ನ ನೀವು ನೆನಪು ಮಾಡಿಕೊಂಡು ಅವ್ರಿಗೋಸ್ಕರ ಕೂಡ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಎಲ್ಲ ನೀವಿರೋ ಜಾಗದಲ್ಲಿ ಕಣ್ಣನ್ನ ಮುಚ್ಚಿ, ಯಾವ ಭಾಗದಲ್ಲಿ ನಿಮಗೆ ಸಮಸ್ಯೆ ಇದೆಯೋ, ನೋವಿದೆಯೋ, ಆ ಭಾಗದಲ್ಲಿ ನಿಮ್ಮ ಮರದ ಕೈಯನ್ನು ಇಟ್ಟು ದೇವರನ್ನ ನಂಬಿಕೆಯಿಂದ ಎದುರು ನೋಡಿ. ಈಗಲೇ ದೇವರು ನಿಮಗೊಂದು ಅದ್ಭುತವನ್ನು ಮಾಡುವವರಾಗಿದ್ದಾರೆ. ಮಹಾಪರಿಶುದ್ಧರಾದ ದೇವರೇ, ನಿನ್ನನ್ನು ಪೂರ್ಣವಾಗಿ ನಾವು ನಂಬುವವರಾಗಿದ್ದೀವಿ. ನಿನ್ನ ಬಾಯಿಂದ ಹೊರಡುವ ಒಂದು ಮಾತು ಸಾಕು, ಸತ್ತವರನ್ನ ಎಬ್ಬಿಸುತ್ತೆ, ಕುರುಡರಿಗೆ ಕಣ್ಣನ್ನ ಕೊಡುತ್ತೆ, ಕಿರುಡರನ್ನ ಕೇಳುವ ಹಾಗೆ ಮಾಡುತ್ತೆ, ವ್ಯಾಧಿಗಳನ್ನ ನೀಗಿಸುತ್ತೆ, ದೆವ್ವಗಳನ್ನ ಓಡಿಸುತ್ತೆ, ಅದ್ಭುತಗಳನ್ನ ನಡೆಸುತ್ತಯ್ಯ. ನೀವು ನೆನ್ನೆಯಿಂದ ಹಾಗೆ ಇವತ್ತು ಇದ್ದೀರಾ, ಇವತ್ತಿಂದ ಹಾಗೆ ನಿರಂತರವೂ ಇದ್ದೀರಾ. ಶತಾಧಿಪತಿ ನಂಬಿಕೆ ನಿಮಿತ್ತ ನಿನ್ನ ಬಾಯಲ್ಲಿ ಬಂದ ಮಾತು ಎಲ್ಲೋ ದೂರದಲ್ಲಿದ್ದಂತ ಅವನ ಆಳನ್ನ ಆ ಕ್ಷಣವೇ ಗುಣಪಡಿಸುತ್ತ ನಿನ್ನ ವಾಕ್ಯ ನೋಡ್ತೀವಿ. ಈಗಲೂ ಅದೇ ನಂಬಿಕೆಯಿಂದ ಯಾವತ್ತಿಗೂ ಮಾರದ ದೇವರು ಸರ್ವಶಕ್ತನಾದ ನಿನ್ನನ್ನು ಬೇಡಿಕೊಳ್ತಾ ಇದ್ದೀವಿ. ಒಬ್ಬೊಬ್ಬರ ಮೇಲೆ ನಿನ್ನ ಶಕ್ತಿಗಳು ಇಳಿದು ಬರಲಿ. ಎಲ್ಲ ಹಾರ್ಟ್ ಪ್ರಾಬ್ಲಮ್ಗಳು ಸರಿಯಾಗಲಿ, ಎಲ್ಲ ನೋವುಗಳು ಶರೀರ ಬಿಟ್ಟು ಹೋಗಲಿ, ಎಲ್ಲ ಉಸಿರಾಟದ ತೊಂದರೆಗಳು ಸರಿಯಾಗಲಿ. ಪೂರ್ಣವಾಗಿ ತಲೆಯ ಪಾದದವರೆಗೂ ನಿನ್ನ ಶಕ್ತಿ ಹರಿದು ಈಗಲೇ ಗುಣಪಡಿಸಿ. Father, I pray right now in the mighty powerful name of Jesus Christ, every sickness, restlessness, diabetes, cancer, ulcers, every breathing issues, corona, every viruses, every bacteria, every disease, every attack of the devil, I command it to loose its hold and come out in Jesus. Father, set your people free from every diseases and sickness. We take authority in the mighty powerful name of Jesus Christ of Nazareth. By the power of the stripes of Jesus Christ, by the power of the blood of the Lamb, let everyone be healed right now in Jesus' name. We declare, we decree, and we prophesy the powerful healing, anointing power of Jesus Christ will touch everyone right now. Wherever they have laid their hands, so Father, let them sense your supernatural touch and power. Let them be healed by your grace. Ella karagalali ನಿನ್ನ ಶಕ್ತಿ ಹರಿಲಿ, ಇವಾಗಲಿ ಪೂರ್ಣ ಗುಣವಾಗಲಿ. ರಾಜ ಅದ್ಭುತಗಳ ನಡೀಲಿ. ನೀವು ಮಾಡಿ ಮುಗಿಸಿದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ದೇವರು ಒಳ್ಳೆಯವರು, ಅವರು ಪರಿಶುದ್ಧರು, ಅವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಅದ್ಭುತಗಳನ್ನ ಅವರು ನಿಮಗಾಗಿ ಮಾಡಿದ್ದಾರೆ. ಉನ್ನತವಾದ ರೀತಿಯಲ್ಲಿ ದೇವ ಪ್ರಸನ್ನತೆ ನಿಮ್ಮನ್ನು ಗುಣಪಡಿಸಿದೆ. ಅವರ ಬಾಯಿಂದ ಹೊರಟ ಮಾತು ಕಾರ್ಯ ಸಾಧಿಸ್ತೀರ, ಅದು ವಾಪಸ್ಸು ವ್ಯರ್ಥವಾಗಿ ಹಿಂತಿರುಗುವುದೇ ಇಲ್ಲ. ಅವರು ನಿಮ್ಮನ್ನ ಗುಣವಾಗಲಿ ಅಂತ ಆಶೀರ್ವದಿಸಿದ್ದಾರೆ. ನೀವು ಗುಣವಾಗಿದ್ದೀರಾ. ಎಲ್ಲ ಕಾಲದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಿದ್ದಾರೆ. ಗಾಡ್ ಬ್ಲೆಸ್ ಯು. ನಾವು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಎಲ್ಲ ಕಣ್ಣುಗಳನ್ನ ಮುಚ್ಚಿ ಒಂದು ನಿಮಿಷ ವಾಕ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧರಾದ ದೇವರೇ, ಉನ್ನತವಾಗಿ ದಿನದಲ್ಲಿ ಸಭೆಯೊಟ್ಟಿಗೆ ನೀವು ಮಾತನಾಡಿ ಎಲ್ಲ ನೆಗೆಟಿವ್ ಆದ ವಾತಾವರಣಗಳನ್ನ, ಭಯದ ಆವಿಗಳನ್ನ, ಚಿಂತೆಗಳನ್ನ, ಎಲ್ಲ ವಿಧವಾದ ಅಡೆತಡೆಗಳನ್ನ ಲಯಪಡಿಸಿ ಸಭೆಯೊಟ್ಟಿಗೆ ಪರಿಶುದ್ಧಾತ್ಮರು ಮಾತಾಡುವುದನ್ನ ಕಿವಿಯುಳ್ಳವನು ಕೇಳಲಿ ಅಂತ ಹೇಳಿರೋ ಪ್ರಕಾರ ಪ್ರತಿಯೊಬ್ಬೊಬ್ಬರೊಟ್ಟಿಗೆ ಪರಿಶುದ್ಧಾತ್ಮರಿಗಳೇ ಮಾತಾಡಿ ಆ ವಾಕ್ಯಗಳು ಒಬ್ಬೊಬ್ಬರ ಹೃದಯಗಳಲ್ಲಿ ನೆಲೆಗೊಳ್ಳುವ ಹಾಗೆ ಹೃದಯಗಳನ್ನ ತೊರೆದು ಪರಲೋಕದ ವಾತಾವರಣ ಒಬ್ಬೊಬ್ಬರಲ್ಲಿ ನೀವು ಈಗಲೇ ನೆಲೆಗೊಳಿಸಬೇಕಂತ ಪ್ರಾರ್ಥಿಸ್ತೇನೆ. ನಿನ್ನ ದಾಸರಾದ ನಮ್ಮನ್ನ ಮರೆ ಮಾಡಿ ನಿನ್ನ ಮಕ್ಕಳ ಕಣ್ಣೀರು, ವೇದನೆ, ಪರಿಸ್ಥಿತಿ ಎಲ್ಲವನ್ನ ಗಮನಿಸ್ತಾ ಇರುವವರು, ಅರಿತಿರುವ ದೇವರು, ನೀವೇನನ್ನ ಮಾತಾಡ್ಬೇಕಂತಿದ್ರು ನಿನ್ನ ದಾಸನ ಮರೆ ಮಾಡಿ ನೀವು ಮಾತನಾಡಿ. ಪರಿಶುದ್ಧಾತ್ಮನ ಕರೆಗಳಲ್ಲಿ ಬೇಡ್ತೀವಿ ಯೇಸು ಕ್ರಿಸ್ತುವಿನ ನಾಮದಲ್ಲಿ ತಂದೆ, ಆಮೆನ್. ಹಲ್ಲೆಲೂಯಾ. ನಾವೆಲ್ಲ ಈ ದಿನದಲ್ಲಿ ನೋಡೋಣ, ಬಹಳ ಮುಖ್ಯವಾದ ಕಾರ್ಯ. ಅನೌನ್ಸ್ಮೆಂಟ್ ಅನ್ನ ನಿಮಗೆ ನಾನು ತಿಳಿಸ್ತೀನಿ. ಸರ್ಕಾರದ ಆದೇಶ ಇರುವವರೆಗೂ ಸಭೆಯಲ್ಲಿ ಬಂದು ಯಾರಿಗೂ ಪ್ರಾರ್ಥನೆ ಮಾಡುವುದಕ್ಕೆ ಅವಕಾಶ ಇರೋದಿಲ್ಲ. ದಯವಿಟ್ಟು ಎಲ್ಲ ಸಹಕರಿಸಿ. ಆದ್ರೆ ನೀವು ಅನಾರೋಗ್ಯಗಳಲ್ಲಿದ್ದೀವಿ, ಸಮಸ್ಯೆಗಳಲ್ಲಿದ್ದೀವಿ ಅನ್ನೋದಾದ್ರೆ ನೀವು ನಮ್ಮನ್ನ ಫೋನ್ ಮುಖಾಂತರ ಸಂಪರ್ಕಿಸಬಹುದು, ಅಥವಾ ಇಮೇಲ್ ಐಡಿಯಲ್ಲಿ ಕೂಡ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ಗಳನ್ನ ಕಳಿಸಬಹುದು. ಸಭೆ ಯಾವಾಗಲೂ ನಿಮಗೋಸ್ಕರ ಪ್ರಾರ್ಥನೆಯಲ್ಲಿದೆ. ಒಟ್ಟಾಗಿ ನಾವು ಸೇರಿಲ್ಲ ಅಂದ್ರೂ ನಿಮ್ ಪರವಾಗಿ ಸಭೆ ನಿಂತಿದೆ. ಬೋಧಕರಾಗಿ, ದೇವ ಸೇವಕರಾಗಿ
ಯಾವಾಗಲೂ ನಿಮ್ಮ ಪರ ಪ್ರಾರ್ಥಿಸುವುದರಲ್ಲಿ ನಾವು ನಿರತರಾಗಿದ್ದೀವಿ. ಧೈರ್ಯವಾಗಿರಿ, ದೇವರು ನಿಮ್ಮ ಮನೆಗಳನ್ನ ಕಾತ್ಕೊಳ್ತಾರೆ. ದೇವರು ನಂಬಿರುವ, ಅವರಲ್ಲಿ ಭರವಸೆ ಇಟ್ಟಿರುವ ಮಕ್ಕಳಿಗೆ ಗುಡಾರದ ಸಮೀಪಕ್ಕೂ ಕೂಡ ಯಾವ ಉಪದ್ರವಗಳು ಬರದ ಹಾಗೆ ಅವರು ಕಾತ್ಕೊಳ್ತಾರೆ. ಎಲ್ಲ ಕೈಗಳನ್ನೆತ್ತಿ, ಯೇಸುವೇ, ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಿನ್ನ ಸೇವಕರು, ನಿನ್ನ ಮಕ್ಕಳಾದ ನಮ್ಮ ಗುಡಾರಗಳನ್ನ ನಿನ್ನ ಬೇಲಿ ಹಾಕಿ ಕಾತ್ಕೊಳ್ಳಿ. ಯಾವ ವೈರಸ್ಗಳು, ವ್ಯಾಧಿ ಸೋಂಕುಗಳು ಒಬ್ಬರನ್ನು ಮುಟ್ಟದ ಹಾಗೆ, ಯಾವ ಸಾವುಗಳು ಸಂಭವಿಸದ ಹಾಗೆ, ಯಾವ ಒಂದು ವ್ಯಾಧಿಯೊಬ್ಬರನ್ನು ಮುಟ್ಟದ ಹಾಗೆ, ಯಾವ ಉಪದ್ರವಗಳು ಗುಡಾರದ ಸಮೀಪಕ್ಕೂ ಬಾರದ ಹಾಗೆ ಕಟ್ಟಿ ಬಂಧಿಸುವಿನ ನಿನ್ನ ಬೇಲಿಯನ್ನು ಕಾವಲಾಗಿರಿಸಿ, ದೇವ ಪ್ರಸನ್ನತೆಯಿಂದ ಒಬ್ಬೊಬ್ಬರನ್ನ ತುಂಬಿಸಿ, ಉತ್ಸಾಹಪಡಿಸಿ, ಒಬ್ಬರು ಸೋತು ಹೋಗದ ಹಾಗೆ ನಿನ್ನ ಆಶೀರ್ವಾದದಲ್ಲಿ, ನಿನ್ನ ಪ್ರಸನ್ನತೆ ಅನುಭವದಲ್ಲಿ ಜೀವಿಸುವಂತೆ ಕರ್ತನ ಹೇರಳವಾಗಿ ಆಶೀರ್ವದಿಸಿ, ಯೇಸುವಿನ ನಾಮದಲ್ಲಿ ತಂದೆ. God bless you. ದೇವರು ನಿಮ್ಮ ಜೊತೆಲಿದ್ದಾರೆ. ಎಲ್ಲ ಉತ್ಸಾಹವಾಗಿರಿ. ಎಲ್ಲ ನಂಬಿಕೆ ಇರೋರು ಒಂದ್ಸಾರಿ ಕೈಗಳನ್ನ ತಟ್ಟಿ ದೇವ್ರ ನಾಮವನ್ನು ಮಹಿಮೆ ಪಡಿಸಿ. ಯಾವ ಹೃದಯದಲ್ಲಿ ಯೇಸಿದಾರೋ ಅವರು ಹರ್ಷ ಹೃದಯವುಳ್ಳವರಾಗಿದ್ದಾರೆ. ಅವ್ರಿಗೆ ಯಾವ ಕೊರತೆ ಇಲ್ಲ, ಅವ್ರಿಗೆ ಯಾವ ಅಪಾಯ ಇಲ್ಲ. ಆಮೆನ್ ಅಂಡ್ ಆಮೆನ್. ನಾವು ಈ ಸಮಯದಲ್ಲಿ ದೇವರ ವಾಕ್ಯನ ನೋಡೋಣ. ಎಲ್ಲ ಜ್ಞಾಪಕ ಇಟ್ಕೊಳ್ಳಿ, ಈ ಒಂದು ಕರೋನಾ ಲಾಕ್ಡೌನ್ ಪೀರಿಯಡ್ ಮುಗಿಯುವವರೆಗೂ ಡೈಲಿ ಸರ್ವಿಸಸ್, ಫಾಸ್ಟಿಂಗ್ ಪ್ರೇಯರ್ಗಳು, ಸಭೆಯ ಎಲ್ಲ ಕೂಟಗಳನ್ನ ಆನ್ಲೈನ್ ಅಲ್ಲಿ ನಾವು ನಡೆಸುವವರಾಗಿದ್ದೀವಿ. ಯೂಟ್ಯೂಬ್ ಲೈವ್ ಅಲ್ಲಿ ಕೂಡ ನಮ್ಮ ಡೈಲಿ ಆನ್ಲೈನ್ ಸರ್ವಿಸ್ಗಳು, ಅದೇ ರೀತಿಯಲ್ಲಿ ಫಾಸ್ಟಿಂಗ್ ಪ್ರೇಯರ್ಗಳು ಬರುತ್ತೆ. ನೀವೆಲ್ಲ ಯೂಟ್ಯೂಬ್ ಅಲ್ಲಿ ಅದನ್ನ ನೋಡ್ಬೇಕಾಗಿಯೂ, ಝೂಮ್ ಆಪ್ ಇರೋರು ಝೂಮ್ ಆಪ್ ಅಲ್ಲಿ ಕೂಡ ಆ ಒಂದು ಸರ್ವಿಸ್ಗಳು ನಿಮಗೆ ಸಿಗುತ್ತೆ. ಅದರಲ್ಲಿ ಕೂಡ ನೀವು ಪಾಲ್ಗಾರರಾಗಬಹುದು. ಒಬ್ರು ಸುಮ್ಮನೆ ಇರಬೇಡಿ, ಒಬ್ರು ಬಿಟ್ಕೊಡ್ಬೇಡಿ. ಎಲ್ಲ ಸರ್ವಿಸ್ಗಳಲ್ಲಿ ಆನ್ಲೈನ್ ಮುಖಾಂತರ ಉತ್ಸಾಹವಾಗಿ ಪಾಲ್ಗಾರರಾಗ್ರಿ. ಹೆಚ್ಚು ಪ್ರಾರ್ಥನೆಗೆ ಮುಖ್ಯ ಕೊಡಿ. ದೇವರ ಕೃಪೆ ಎಲ್ಲರ ಮೇಲೆ ಹೇರಳವಾಗಿದ್ದು ಆಶೀರ್ವದಿಸುತ್ತೆ. ಹಲ್ಲೆಲೂಯಾ, ಆಮೆನ್. ಪ್ರತಿದಿನ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ಆನ್ಲೈನ್ ಅಲ್ಲಿ ಡೈಲಿ ಸರ್ವಿಸ್ ಇರುತ್ತೆ. ಅದು ಝೂಮ್ ಮತ್ತೆ ಯೂಟ್ಯೂಬ್ ಎರಡರಲ್ಲಿ ಇರುತ್ತೆ. ನೀವು ಕನೆಕ್ಟ್ ಆಗಿ, ಅದೇ ರೀತಿಯಲ್ಲಿ ಶುಕ್ರವಾರದ ಮಂಗಳವಾರದ ಫಾಸ್ಟಿಂಗ್ ಪ್ರೇಯರ್ ಅಲ್ಲಿ ಕೂಡ ನೀವು ಒಂದು ಆನ್ಲೈನ್ ಸರ್ವಿಸ್ ಇಂದ ಜಾಯಿನ್ ಆಗ್ಬೋದು. ಮತ್ತೆ ಭಾನುವಾರದ ಆರಾಧನೆಗಳು ಕೂಡ ಈ ಆನ್ಲೈನ್ ಸರ್ವಿಸ್ ಮುಖಾಂತರವಾಗಿನೇ ನಡೆಯುತ್ತೆ. ಮುಂದಿನ ಸರ್ಕಾರದ ಆದೇಶಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಅದು ಯಾವ ರೀತಿ ಅಂತ ನಡೆಸಿ ನಾವು ನಿಮ್ಗೆ ತಿಳಿಪಡಿಸ್ತೀವಿ. ಮೇ 4ನೇ ತಾರೀಕುವರೆಗೂ ಎಲ್ಲ ಸರ್ವಿಸ್ಗಳು ಆನ್ಲೈನ್ ಮುಖಾಂತರವಾಗಿ ನಡೆಯುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಈ ಸಮಯದಲ್ಲಿ ದೇವರ ವಾಕ್ಯಕ್ಕೆ ಹೋಗೋಣ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಬೇಕಾಗಿರುವಂತದ್ದು ದೇವರ ಕೃಪೆ. ಎಷ್ಟು ಹಣ ಇದ್ರು, ಯಾವ ಇನ್ಫ್ಲೂಯೆನ್ಸ್ ಇದ್ರು, ಈ ಸಮಯದಲ್ಲಿ ಎಲ್ಲಿಯೂ ಯಾರಿಗೂ ಯಾವ ರೀತಿಯಾದಂತಹ ರಕ್ಷಣೆ ಇಲ್ಲ. ಎಲ್ಲ ಭಯದಲ್ಲಿದ್ದಾರೆ, ಅಪಾಯಗಳಲ್ಲಿದ್ದಾರೆ. ಪ್ರತಿದಿನ ವೇದನೆ, ಸಮಸ್ಯೆಗಳು, ಕಾಯಿಲೆ, ಸಾವು, ಮರಣಗಳನ್ನು ನಾವು ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಕಾಣ್ತಾ ಇದ್ದೀವಿ. ಆದ್ರೆ ಬೈಬಲ್ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ದೇವರ ವಾಕ್ಯ, ರಕ್ಷಣೆ ಯೆಹೋವನಿಂದಲೇ ಆಗುತ್ತೆ, ಯೆಹೋವನಿಂದ ಮಾತ್ರ ಆಗುತ್ತೆ. ಕುದುರೆಗಳಿಂದಲೋ, ಅಶ್ವಬಲದಿಂದಲೋ, ಸೈನ್ಯ ಬಲದಿಂದಲೋ, ಹಣಕಾಸಿಂದನೋ, ಜನಬಲದಿಂದನೋ ಅಲ್ಲ, ಯೇಸುವಿನ ನಾಮದಲ್ಲಿ ನಮಗೆ ರಕ್ಷಣೆ ಇದೆ. ಹಲ್ಲೆಲೂಯಾ. ಹಾಗಾಗಿ ಎಲ್ಲ ತಾಯಿಯ ದೇವರ ಕಡೆ ತಿರುಗುವ ಸಮಯ. ಎಲ್ಲ ನಿಮ್ಮನ್ನ ನಾನು ಉತ್ಸಾಹ ಪಡಿಸ್ತೀನಿ. ಇವತ್ತಿನ ಮೆಸೇಜ್ ಬಂದು, ದೇವರನ್ನ ಮೆಚ್ಚಿಸುವುದಕ್ಕೆ ಹೆಚ್ಚು ಪ್ರಯತ್ನ ಪಡಿ. ಯಾರು ದೇವರ ಮೆಚ್ಚುಗೆಗೆ ಒಳಪಟ್ಟಿದ್ದಾರೋ ಅವರ ಆಯುಷ್ಯನ್ನ ದೇವರು ಹೆಚ್ಚಿಸಿದ್ದಾರೆ, ಅವರ ಆರೋಗ್ಯವನ್ನ ದೇವರು ಕಾದುಕೊಳ್ತಾರೆ. ಅವ್ರು ಪ್ರಾರ್ಥನೆ ಮಾಡುವಾಗ ಅವ್ರ ಪ್ರಾರ್ಥನೆಗೆ ದೇವರು ಕಿವಿಗೊಡುವವರಾಗಿದ್ದಾರೆ. ಅವರ ಕಲ್ಲು ಕಾಲಿಗೆ ತಗಲದ ಹಾಗೆ ದೇವರು ಕಾದುಕೊಳ್ತಾರೆ. ಅವರ ಗುಡಾರಕ್ಕೆ ಯಾವ ಹಾನಿಯೂ ಇಲ್ಲ, ಯಾವ ಉಪದ್ರವ ಗುಡಾರದ ಸಮೀಪಕ್ಕೂ ಬರಲ್ಲ. ಯೆಹೋವನು ಯಾರಿಗೆ ಕುರುಬನಾಗಿರ್ತಾನೋ ಅವ್ರಿಗೆ ಯಾವ ಕೊರತೆ ಇಲ್ಲ. ಕರೆದಿರುವ ನಂಬಿಗಸ್ತರಾದ ದೇವರು ಅವರು ಯಾವಾಗಲೂ ನಂಬಿಗಸ್ತರಾಗಿ ಇದ್ದು ಕೊನೆಯವರೆಗೂ ಅವರ ಮಕ್ಕಳನ್ನ ಕಾದು ನಡೆಸುವುದಕ್ಕೆ ಶಕ್ತರಾಗಿದ್ದಾರೆ. ಈ ದಿನದಲ್ಲಿ ದೇವರನ್ನ ಮೆಚ್ಚಿಸುವುದಕ್ಕೆ ನಾವೇನ್ ಮಾಡ್ಬೇಕು? ಅನೇಕರ ಮನೆಗಳಲ್ಲಿದ್ದೀವಿ, ಸಭೆಗೆ ಬರಕ್ಕಾಗ್ತಾ ಇಲ್ಲ, ಡೈಲಿ ಪ್ರೇಯರ್ ಅಲ್ಲಿ ನಾವು ಒಟ್ಟಾಗಿ ಸೇರಕ್ಕಾಗ್ತಾ ಇಲ್ಲ. ಆ ಸಮಯದಲ್ಲಿ ಏನ್ ಮಾಡ್ತಾ ಇದ್ದೀವಿ? ಮನೆಗಳಲ್ಲಿರೋ ನಾವು ಸಿನಿಮಾಗಳನ್ನ ನೋಡೋದು, ಯಾವುದೇ ರೀತಿಯಾದಂತಹ ಜಗಳಗಳು, ಹರಟೆ ಮಾತುಗಳು, ಅನವಶ್ಯಕತೆಯಾದಂತಹ ಬೇಡದ ವಿಷಯಗಳಿಗೂ ಸಮಯ ಕೊಡುವಾಗ ಅಪಾಯವನ್ನ ನೀವೇ ಇನ್ವಿಟೇಷನ್ ಅನ್ನು ಕೊಟ್ಟು ಕರೀತಾ ಇದ್ದೀವಿ. ಆದ್ರೆ ಯಾವಾಗ ನಾವು ಎಲ್ಲಿದ್ರು ಕೂಡ ನಮ್ಮನ್ನ ದೇವರು ಗಮನಿಸ್ತಾ ಇದ್ದಾರೆ, ನಾವು ಹೆಚ್ಚು ಅವ್ರನ್ನ ಮೆಚ್ಚಿಸುವ ಹಾಗೆ ಜೀವಿಸುವುದರಿಂದ ನಮ್ಮ ಜೀವಿತಗಳು ಸುರಕ್ಷಿತವಾಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ತೀರೋ,
ದೇವರ ಮೆಚ್ಚುಗೆಗೆ ಪಾತ್ರ ಆಗೋ ಕಾರ್ಯಗಳನ್ನು ಮಾಡೋದಕ್ಕೆ ನಿಮ್ಮ ಕೈಲಾಗುತ್ತೆ. ಇವತ್ತು ನಮ್ಮ ಜೀವಿತಗಳಲ್ಲಿ ಯಾವಾಗ ಏನ್ ಬೇಕಾದ್ರೂ ನಡೀಬಹುದು. ಆ ಒಂದು ದುಸ್ಥಿತಿ, ಆ ಒಂದು ವಾತಾವರಣಗಳ ನಿರ್ಮಾಣ ಆಗಿದೆ. ಆದ್ರೆ ನಮ್ಮ ರಕ್ಷಣೆ ದೇವರಿಂದ ಮಾತ್ರ ಸಾಧ್ಯ. ಎಲ್ಲ ಈ ಎಚ್ಚರಿಕೆಯನ್ನ ಗಮನಿಸಿ ನಾವು ಯಾವಾಗಲೂ ದೇವರಲ್ಲಿ ಪೂರ್ಣವಾಗಿ ಫಲವುಳ್ಳವರಾಗಿ, ನಂಬಿಕೆಯುಳ್ಳವರಾಗಿ, ಪರಿಪೂರ್ಣವಾಗಿ ದೇವ ಪ್ರಸನ್ನತೆಯ ಅನುಭವದಲ್ಲಿ ನಮ್ಮ ಜೀವಿತಗಳನ್ನ ನಾವು ಕಟ್ಕೋಬೇಕು. ದೇವರು ಬಿಟ್ಟು ಯಾರು ನಿಮ್ಮನ್ನ ಕಾಯುವುದಕ್ಕೆ ಸಾಧ್ಯ ಇಲ್ಲ. ಓದೋಣ ನಾವು ವಾಕ್ಯವನ್ನ. ಇವತ್ತಿನ ನಾವು ದೇವರಲ್ಲಿ ಮೆಚ್ಚುಗೆಯಾಗಿ ದೇವರು ನಮ್ಮನ್ನ ಮೆಚ್ಚಿಕೊಳ್ಳೋ ತರ ಜೀವಿಸುವ ಒಂದೇ ಒಂದು ಪ್ರಯತ್ನ ನಾವು ಮಾಡೋದಾದ್ರೆ, ನಿಮ್ಮನ್ನ ಎಲ್ಲ ರೀತಿಯಲ್ಲೂ ದೇವರು ಸುರಕ್ಷಿತವಾಗಿದ್ದಾರೆ. ಯಾವ ಭಯ ನಿಮಗೆ ಅವಶ್ಯಕತೆ ಇಲ್ಲ. ಯಾವುದ್ರಲ್ಲಿಯೂ ನಿಮ್ಮ ಮನೆಯಲ್ಲಿ ಯಾವ ಗಲಿಬಿಲಿ ಇಲ್ಲ. ನಿಮ್ಮ ಹಣಕಾಸು ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ನಿಮ್ಮ ಕುಟುಂಬ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲಿಯೂ ದೇವರು ನಿಮಗೆ ರಕ್ಷಕರಾಗಿದ್ದಾರೆ. ಹಲ್ಲೆಲೂಯಾ. ಓದೋಣ ದೇವರ ವಾಕ್ಯ. ಎಲ್ಲ ನಿಮ್ಮ ಬೈಬಲ್ಗಳನ್ನು ತಿರುಗಿಸಿ ಇಬ್ರಿಯರು 11ನೇ ಅಧ್ಯಾಯ 6ನೇ ವಾಕ್ಯಕ್ಕೆ ನಮ್ಮ ಬೈಬಲ್ ಅನ್ನು ತಿರುಗಿಸೋಣ. ಆದರೆ ನಾನಿವತ್ತು ನಿಮ್ ಜೊತೆಯಲ್ಲಿ 5 ಪಾಯಿಂಟ್ಗಳನ್ನ ಹಂಚ್ಕೊಳ್ತೀನಿ. ಮನುಷ್ಯರನ್ನ ಮೆಚ್ಚಿಸಿದ ಹಾಗೆ ನಾವು ದೇವರನ್ನ ಮೆಚ್ಚಿಸುವುದಕ್ಕೆ ಸಾಧ್ಯ ಇಲ್ಲ. ಮನುಷ್ಯರನ್ನ ಮೆಚ್ಚಿಸಿದ ಹಾಗೆ ನಮಗೆ ಅವಶ್ಯಕತೆ ಬಂದಾಗ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಬಿಟ್ಟು ಉಪವಾಸ ಮಾಡಿ ಸಭೆಗೆ ಬಂದು ಒಂದಷ್ಟು ಕಾಣಿಕೆ ಕೊಟ್ಟು ಆ ಟೈಮ್ಗೆ ನಮ್ಮ ಕೆಲಸ ಸಾಧಿಸ್ಕೊಳ್ಳೋದಕ್ಕೆ ದೇವರ ಹತ್ರ ಸರಿಯಾಗಿ ನಡ್ಕೊಂಡು ಆಮೇಲೆ ನಾವು ಅದಕ್ಕೆ ವಿರೋಧವಾಗಿ ತಿರುಗಿದ್ರೆ ನಮ್ಮ ಜೀವನ ಆಶೀರ್ವಾದವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಡಂಬದ ಯಾವ ಭಕ್ತಿಗೆ ದೇವರು ಮೆಚ್ಚುವವರಲ್ಲ. ನಾವು ಹೃದಯ ಪೂರ್ತಿಯಾಗಿ ಯಥಾರ್ಥವಾಗಿ ನಮ್ಮ ನಡತೆಯಲ್ಲಿ ನಾವು ದೇವರನ್ನ ಮೆಚ್ಚಿಸ್ಬೇಕು. ನಿಮ್ ಪ್ರಾರ್ಥನೆಗಳಿಗೆ ದೇವ್ರು ಕಿವಿ ಕೊಡ್ಬೇಕು ಅನ್ನೋದಾದ್ರೆ, ನಮ್ಮ ಪ್ರಾರ್ಥನೆಗಳಿಗೆ ದೇವ್ರ ವಾಕ್ಯ ಇರುತ್ತೆ, ಪಾಪಿಗಳ ಪ್ರಾರ್ಥನೆಗೆ ದೇವರು ಕಿವಿ ಕೊಡಲ್ಲ. ಅದು ಆತನಿಗೆ ಅಸಹ್ಯವಾಗಿದೆ. ಆದ್ರೆ ನೀತಿವಂತನಿಗಾದರೂ ಆತನ ಕಿವಿಗಳು ಪ್ರಾರ್ಥನೆಗೆ ತೆರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಓದುವ 5 ಕಾರ್ಯಗಳು ಏನ್ ಮಾಡಿದ್ರೆ ದೇವರು ನಮ್ಮನ್ನ ಮೆಚ್ಕೋತಾರೆ, ಏನ್ ಮಾಡೋದ್ರಿಂದ ನಾವು ದೇವರ ಪ್ರೀತಿಗೆ ಮೆಚ್ಚುಗೆಗೆ ಪಾತ್ರರಾಗೋದಕ್ಕೆ ಸಾಧ್ಯ. ನೀವು ಇದೊಂದೇ ಕಾರ್ಯ ಮಾಡಿದ್ರೆ ನಿಮ್ಮ ಆರೋಗ್ಯ ಸೇಫ್ ಆಗಿದೆ, ನಿಮ್ಮ ಆಯುಷು ಸೇಫ್ ಆಗಿದೆ, ಹಣಕಾಸು ಸೇಫ್ ಆಗಿದೆ, ನಿಮ್ಮ ಕೆಲಸಗಳು ಸೇಫ್ ಆಗಿದೆ, ನಿಮ್ಮ ಮನೆ, ನಿಮ್ಮ ಮಕ್ಕಳು, ನಿಮ್ಮ ಎಲ್ಲ ಸ್ವಾಸ್ಥ್ಯಗಳನ್ನ ದೇವರು ಬೇರೆ ಹಾಕಿ ಕಾಡ್ತಾ ಇದ್ದಾರೆ. ಯಾವ ಅಪಾಯದ ಸೂಚನೆ ಕೂಡ ನಿಮಗಿಲ್ಲ. ಕರೆದಿರೋ ದೇವರು ನಿಮಗೆ ನಂಬಿಗಸ್ತರು. ಅವರು ನಿಮ್ಮನ್ನ ಯಾವಾಗ್ಲೂ ಕರ ಹಿಡಿದು ನಡೆಸಿ ಕಾಪಾಡ್ಕೊಳ್ತಾರೆ. ಓದುವ ಒಂದೊಂದೇ ಬರ್ಕೊಳ್ಳೋರು. ಇಬ್ರಿಯರಿಗೆ 11:6. ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಮೊದಲನೇದಾಗಿ, ನಂಬಿಕೆ ನಿಮಗೆ ದೇವರಲ್ಲಿಲ್ಲ ಅಂದ್ರೆ ನೀವು ದೇವರನ್ನ ಮೆಚ್ಚಲ್ಲ. ಯಾವಾಗ ನಂಬಿಕೆ ಇದೆಯೋ ನೀವು ದೇವರನ್ನ ಮೆಚ್ಚಿಸುವವರಾಗಿದ್ದೀರಿ. ಏನದಕ್ಕೆ ಅರ್ಥ? ಯಾವ ಪರಿಸ್ಥಿತಿಯಲ್ಲಿ ನೀವಿದ್ರು ಕೂಡ ಮನುಷ್ಯರು ಹೇಳೋ ಮಾತನ್ನ ನಂಬಿ ಭಯ ಪಡೆದಿರ, ನಿಮ್ ಜೀವನದಲ್ಲಿ ಯಾವ ಕಾರ್ಯದಲ್ಲಿಯೂ ದೇವರನ್ನ ಅನುಮಾನಿಸ್ದಿರ, ನನ್ನ ಪಾಲಿಗೆ ನನ್ನ ದೇವರಿದ್ದಾರೆ, ನನಗೆ ಯಾವ ಅಪಾಯ ಆಗೋಕ್ಕೂ ಅವ್ರು ಬಿಡಲ್ಲ, ನನ್ನ ಅವರು ಕಾಪಾಡ್ತಾರೆ, ನಾನ್ ಪ್ರಾರ್ಥನೆ ಮಾಡುವಾಗ ದೇವರು ನನಗೆ ಉತ್ತರ ಕೊಡ್ತಾರೆ, ಯಾರು ಕೈ ಬಿಟ್ರು ದೇವರು ನನ್ನನ್ನು ಕೈ ಬಿಡಲ್ಲ ಅನ್ನುವ ದೃಢವಾದ ನಿಶ್ಚಯ ನಿಮ್ಮೊಳಗಿರೋದಾದ್ರೆ, ಆ ಕಾನ್ಫಿಡೆನ್ಸ್, ಅಶ್ಯೂರೆನ್ಸ್ ನಿಮ್ಮಲ್ಲಿ ಇರುವುದಾದ್ರೆ ದೇವರು ನಿಮ್ಮನ್ನ ಮೆಚ್చుಕೋತಾ ಇದ್ದಾರೆ. ದಾನಿಯೇಲನನ್ನ ನೋಡ್ತೀವಿ, ಸಿಂಹದ ಗವಿಯಲ್ಲಿ ತಗೊಂಡೋಗಿ ಹಾಕ್ತೀವಿ, ನೀನ್ ಪ್ರಾರ್ಥನೆ ಮಾಡಬಾರದು ಅಂತ ಹೇಳಿದಾಗಿ ಕೂಡ ದಾನಿಯೇಲನು ಭಯಪಟ್ಟು ರಾಜನಿಗೆ ತಲೆ ಬಗ್ಗಿಸಲಿಲ್ಲ, ಅಥವಾ ರಾಜನ ಆಜ್ಞೆ ನನ್ನ ಪ್ರಾಣ ತೆಗೆದುಬಿಡುತ್ತೇನೋ ಅಂತ ಹೇಳಿ ರಾಜನಿಗೆ ಹೋಗಿ ಅಡ್ಡ ಬೀಳಲಿಲ್ಲ. ಅವನ್ ಮನಸ್ಫೂರ್ತಿಯಾಗಿ ನನ್ ಕಾಯುವ ದೇವರು ನನ್ನ ಪಾಲಾಗಿದ್ದಾರೆ, ನನ್ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾನ್ ದೇವರಲ್ಲಿ ನಂಬಿಕೆಯನ್ನು ಸಿಂಹದ ಗುಹೆಗೆ ಹೋಗ್ತೀನಿ, ಯಾವ ಕಾರಣಕ್ಕೂ ನನ್ನ ದೇವರು ನನ್ನ ಕೈ ಬಿಡಿದಿರಾ, ಕ್ಷೇಮವಾಗಿ ಆಚೆ ಕರ್ಕೊಂಡು ಬರ್ತಾರೆ ನನ್ನ ನಂಬಿಕೆ ನನಗೆ. ಅವನ ನಂಬಿಕೆ ದೇವರಿಗೆ ಮೆಚ್ಚುಗೆ ಆಗಿದ್ದಾರೆ ಬಿದ್ದಾನೆ. ಸಿಂಹಗಳ ಬಾಯನ ಅವರು ಸಿಂಹದ ಬೋನಿಗೆ ಹೋಗೋದಕ್ಕೆ ಮುಂಚೆನೆ ದೇವರು ಕಟ್ಟುವುದಕ್ಕೆ ಅವ್ರ ಶಕ್ತರ. ರಾಜನ ಕೇಳ್ತಾನೆ, ಪರಾತ್ಪರನಾದ ಸರ್ವಶಕ್ತ ದೇವರ ಸೇವಕನಾದ ದಾನಿಯೇಲನೇ, ನಿನ್ನ ದೇವರು ಸಿಂಹಗಳ ಬಾಯಿಂದ ನಿನ್ನನ್ನ ತಪ್ಪಿಸಿ ಉತ್ತರಿಸಲು ಶಕ್ತನಾದನೋ? ದಾನಿಯೇಲನು ಸಿಂಹದ ಗುಹೆಯಿಂದ ಮಾತಾಡಿ ಹೇಳ್ತಾನೆ,
ನಾನು ಸೇವಿಸುವ ನನ್ನ ದೇವರು ಸಿಂಹದ ಬಾಯಿಗಳನ್ನ ಕಟ್ಟಿ ನನ್ನ ಕ್ಷೇಮವಾಗಿಟ್ಟಿದ್ದಾನೆ ರಾಜನೇ. ನಾನು ನಂಬಿರುವ ದೇವರು ನಂಬಿಗಸ್ತನು. ಹಲ್ಲೆಲೂಯಾ. ನಂಬಿಕೆ ಇರೋರೆಲ್ಲ ಕೈಗಳನ್ನು ತಟ್ಟಿ ಉತ್ಸಾಹವಾಗಿ ಘನಪಡಿಸಿ. ಇಕ್ಕಟ್ಟುಗಳ ವೇಳೆಯಲ್ಲಿ, ಕೈ ಬಿಡಲ್ಪಟ್ಟ ವೇಳೆಗಳಲ್ಲಿ ಏನು ಒಳ್ಳೆಯದೇ ನಡೀತಾ ಇಲ್ಲ, ಸುತ್ತಮುತ್ತ ಪರಿಸ್ಥಿತಿ ಎಲ್ಲ ಗಾಬರಿ ಆಗಿದೆ, ಗಲಿಬಿಲಿ ಆಗಿದೆ, ಭಯ ಹುಟ್ಟಿಸ್ತಾ ಇದೆ. ಒಂದು ಕಡೆ ಕರೋನಾ ಈ ಪರಿಸ್ಥಿತಿ ಇರ್ಬೋದು, ಹಣಕಾಸಲ್ಲಿ ನೀವು ತುಂಬಾ ಕಠಿಣವಾದ ಸ್ಥಿತಿಯಲ್ಲಿ ಇರ್ಬೋದು, ಡಾಕ್ಟರ್ ನೋಡಿ ನಿಮ್ ರಿಪೋರ್ಟ್ ಪಾಸಿಟಿವ್ ಬಂದ್ಬಿಟ್ಟಿದೆ, ಯಾವುದೋ ಒಂದು ಕೆಟ್ಟ ಕಾಯಿಲೆ ನಿಮಗಿದೆ, ಗುಣವಾಗದ ರೋಗ ನಿಮಗಿದೆ ಅಂತ ಹೇಳಿರ್ಬೋದು, ಯಾರೋ ನಿಮಗೆ ಶಾಸ್ತ್ರಗಳೇ ಹೇಳಿರ್ಬೋದು, ಯಾವುದೋ ಪರಿಸ್ಥಿತಿಗಳು ತುಂಬಾ ಭಯ ಹುಟ್ಟಿಸುವ ಹಾಗೆ ನಿಮ್ಮಲ್ಲಿ ಇರ್ಬೋದು, ನಿಮ್ಮ ಪರಿಸ್ಥಿತಿಗಳ ಕೈ ಮೀರಿ ಹೋಗೋ ರೀತಿಯಲ್ಲಿ ನಿಮಗೆ ಅನ್ನಿಸ್ತಾ ಇರ್ಬೋದು. ಈ ಸನ್ನಿವೇಶದಲ್ಲಿ ಕೂಡ ನಾನು ನನ್ನ ದೇವರನ್ನ ನಂಬ್ತೀನಿ. ಅವ್ರು ನನ್ನ ಕೈ ಬಿಡೋದೇ ಇಲ್ಲ. ಮನುಷ್ಯರದ್ದಾಗಿ ನನ್ನ ಜೀವನದಲ್ಲಿ ನಡೆಯಲ್ಲ. ನನಗೆ ಯಾವ ಅಪಾಯ ಇಲ್ಲ. ನನ್ನ ದೇಹ ಯಾವ ಕಾಯಿಲೆಯಿಂದ ಕೆಡಲ್ಲ. ನನ್ನ ಸೃಷ್ಟಿಸಿರೋ ದೇವರು ನನ್ನ ಗುಣಪಡಿಸ್ತಾರೆ. ನನ್ನ ಕರೆದಿರೋ ದೇವರು ನನಗೆ ಒದಗಿಸ್ತಾರೆ. ನನಗೆ ಯಾವ ಕೊರತೆ ಇದ್ದೀರ ಕಾಯುವುದಕ್ಕೆ ನನ್ನ ಕುರುಬನು ಶಕ್ತನಾಗಿದ್ದಾನೆ ಅಂತ ನೀವು ಇಕ್ಕಟ್ಟಲ್ಲಿಯೂ, ಹೋಪ್ಲೆಸ್ ಆದ ಸಿಚುವೇಶನ್ ಅಲ್ಲಿ, ನಿರೀಕ್ಷೆ ಇಲ್ಲದ ಸಮಯಗಳಲ್ಲಿಯೂ ದೇವರಲ್ಲಿ ನೀವು ನಂಬಿಕೆ ಇರುವುದಕ್ಕೆ ಪೂರ್ಣ ಮನಸ್ಸು ಮಾಡುವವರಾದ್ರೆ ದೇವರು ನಿಮ್ಮನ್ನ ಮೆಚ್ಚಿಕೊಳ್ತಾರೆ. ಎಷ್ಟು ಜನ ಇದ್ದೀರಾ ದೇವರನ್ನ ನಂಬಿಕೆಯಿಂದ ಮೆಚ್ಚಿಸೋರು? ಅವಾಗವಾಗಲೇ ಅನುಮಾನ, ಸಂದೇಹ, ಅಲ್ಲಿ ಇಲ್ಲಿ ಓಡಾಡ್ತೀರಾ, ಡಾಕ್ಟರ್ ಹತ್ರಿಗೆ ಓಡಾಡ್ತೀರಾ, ಪಕ್ಕದ ಮನೆಯವ್ರನ್ನ ವಿಚಾರಿಸ್ತೀರಾ, ಶಾಸ್ತ್ರ ಕೇಳಕ್ ಹೋಗ್ತೀರಾ, ಕಣಿ ಹೇಳಕ್ ಹೋಗ್ತೀರಾ. ಮನಸ್ಸಿನಲ್ಲಿ ಅವಾಗವಾಗಲೇ ಚಂಚಲತೆ. ಅಯ್ಯೋ ಟಿವಿ ನೈನಲ್ಲಿ ಹಂಗೆ ಹೇಳಿದ್ರು, ಅಯ್ಯೋ ನ್ಯೂಸ್ಗಳಲ್ಲಿ ಏನೇನೋ ಸುದ್ದಿಗಳು ಬರ್ತಾ ಇದೆ, ನಾನೇನ್ ಮಾಡ್ಲಿ? ಹೊಗದವ್ರಿಗೆ ಹೇಳಿ, ಇಸ್ರಾಯೇಲರನ್ನ ಕಾಯುವ ದೇವರು ಅವರು ತೂಗಡಿಸಲ್ಲ, ನಿದ್ರಿಸಲ್ಲ. ಅವರ ದೃಷ್ಟಿ ನನ್ನ ಮೇಲೆ ಇರುವವರೆಗೂ ಯಾವ ಅಪಾಯವೂ ನನಗೆ ಸಂಭವಿಸುವುದಕ್ಕೆ ಸಾಧ್ಯ ಇಲ್ಲ. ಸೊ ಮೊದಲನೇದಾಗಿ ಎಲ್ಲ ವೇಳೆಯಲ್ಲೂ ನಂಬುವುದಕ್ಕೆ ಆಗಲ್ಲ. ಕಠಿಣವಾದ ಪರಿಸ್ಥಿತಿಗಳು, ಹೋರಾಟದ ಸಮಯಗಳಲ್ಲಿ ಕೂಡ ನೀವು ದೇವರ ಮೇಲೆ ನಂಬಿಕೆ ಇರುವುದಾದ್ರೆ ನೀವು ದೇವರನ್ನ ಮೆಚ್ಚಿಸುವವರಾಗಿದ್ದೀರಾ. ಎರಡನೇದಾಗಿ ನಾವು ಓದೋಣ, ರೋಮಾಪುರದವರು 8ನೇ ಅಧ್ಯಾಯ 6ರಿಂದ 8ರವರೆಗೂ ನಮ್ಮ ಬೈಬಲ್ ಅನ್ನು ನಾವು ತಿರುಗಿಸೋಣ. ಎಲ್ಲ ಫಾಸ್ಟ್ ಆಗಿ ತಿರುಗಿಸಿ. ರೋಮಾಪುರದವರು 8ನೇ ಅಧ್ಯಾಯ 6ರಿಂದ 8ರವರೆಗೂ ನಾವು ಓದೋಣ. ಶರೀರ ಭಾಗದವುಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರಾತ್ಮವುಗಳ ಮೇಲೆ ಮನಸ್ಸಿಡುವುದು ಜೀವವೂ ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವವುಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವವು. ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದು ಇಲ್ಲ, ಒಳಪಡುವುದಕ್ಕಾಗುವುದು ಇಲ್ಲ. ಈ ಶರೀರ ಭಾವ ದಿನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ಎರಡನೇದು ಬರ್ಕೊಳ್ಳಿ, ಆತ್ಮ ಭಾವ ಉಳ್ಳವರು, ಸ್ಪಿರಿಚುವಲ್ ಆಗಿರುವವರು ದೇವರನ್ನ ಮೆಚ್ಚಿಸ್ತಾರೆ. ಶರೀರದ ಭಾವದಾಗಿರುವವರು ದೇವರನ್ನ ಮೆಚ್ಚಿಸುವುದಕ್ಕೆ ಸಾಧ್ಯ ಇಲ್ಲ, ಅವರು ಶತ್ರುಗಳಾಗಿರ್ತಾರೆ. ಯಾವಾಗಲೂ ನಿಮ್ ಶರೀರನೇ ತೃಪ್ತಿಪಡಿಸ್ಬೇಕು. ತಿನ್ನುವುದು, ಕುಡಿಯುವುದು, ಮನರಂಜನೆ, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಚಾಟಿಂಗ್ಗಳು, ಫ್ರೆಂಡ್ಸ್, ಪಾರ್ಟಿ, ಬರ್ತ್ಡೇ, ಅಲ್ಲಿ ಇಲ್ಲಿ ಸುತ್ತುವುದು, ಎಲ್ಲ ಲೌಕಿಕವಾದ ಆಸೆ, ಬಿಸಿನೆಸ್, ಹಣ, ದೇಹವನ್ನ ಖುಷಿಪಡಿಸ್ತಕ್ಕಂತಹ ಚಟಗಳು, ಸಿಗರೇಟ್, ಡ್ರಗ್ಸ್, ಕುಡಿಯುವುದು, ವ್ಯಭಿಚಾರ ಮಾಡುವುದು, ಎಲ್ಲ ಕೆಟ್ಟ ದೃಷ್ಟಿಯಲ್ಲಿ ಜನಗಳನ್ನು ನೋಡುವುದು, ಶರೀರಕ್ಕೆ ಸಂಬಂಧಪಟ್ಟಂತಹ, ಶರೀರದ ಸುಖಕ್ಕೆ ಸಂಬಂಧಪಟ್ಟಂತಹ ಶರೀರದ ಭಾವನೆಗಳು. ಅದರಲ್ಲಿ ತುಂಬಾ ಮುಖ್ಯವಾಗಿರುವುದು ಒಬ್ಬರ ಮೇಲೆ ಒಬ್ರು ಹೊಟ್ಟೆ ಕಿಚ್ಚು ಪಡೋದು, ಒಬ್ರು ಬೆಳವಣಿಗೆ ನೋಡಿ ಅಸೂಯೆ ಪಡೋದು, ಒಬ್ಬರ ಬಗ್ಗೆ ಒಬ್ರು ತಪ್ಪಾಗಿ ಮಾತಾಡ್ಕೊಳ್ಳೋದು, ಸುಳ್ಳು ಸಾಕ್ಷಿ ಹೇಳುವುದು, ಎಲ್ಲ ಜಾಗಗಳಲ್ಲಿ ದ್ವೇಷ ಸಾಧಿಸೋದು, ಒಬ್ಬರನ್ನೊಬ್ರು ಅಸೂಯೆ ಪಟ್ಟು ಕೆಟ್ಟದನ್ನ ಬಯಸಿ ಒಬ್ಬರ ನಾಶನದಲ್ಲಿ ಸುಖ ಪಡುವುದು, ಸಂತೋಷ ಪಡುವುದು, ಬೇರೆಯವ್ರ ಮೇಲೆ ಕಾಂಪಿಟೇಷನ್ ಮಾಡಿ ನಾನು ಅವ್ರಿಗಿನ್ನ ದೊಡ್ಡದಾಗಿ ಬೆಳಿಬೇಕು ಅನ್ಕೊಳ್ಳೋದು, ನಾನು ಎಂಬ ಅಹಂಕಾರ, ಸ್ವಾರ್ಥ, ಇವೆಲ್ಲ ಶರೀರದ ಭಾವನೆಗಳು. ಬೈಬಲ್ ಹೇಳಿದೆ, ಪರಿಶುದ್ಧಾತ್ಮನ ಫಲದಾದ ನಡತೆಗಳು ಕ್ಷಮೆ, ದಮೆ, ಪ್ರೀತಿ, ಶಾಂತಿ, ಸಮಾಧಾನ, ಎಲ್ಲದರಲ್ಲಿ ಉಪಕಾರ, ಒಬ್ಬರಿಗೆ ಸಹಾಯಕವಾಗಿರುವಂಥದ್ದು,
ಸಮಾಧಾನ ಪಡಿಸುವಂಥದ್ದು, ಇದು ದೇವರಾತ್ಮನ ಫಲವಾದ ಗುಣ ನಡೆದಿದೆ. ದೀರ್ಘ ಶಾಂತಿ ಇರೋದು ದೇವರ ಉನ್ನತವಾದ ಒಂದು ಗುಣ. ಕೋಪ, ದ್ವೇಷ, ದುಡುಕಾಗಿರೋದು, ಅಹಂಕಾರ ಪಡೋದು, ನಾನಂತ ಹೆಚ್ಚಿಸ್ಕೊಳ್ಳೋದು, ಕುಯುಕ್ತಿ ಮಾಡೋದು, ರಾಜಕೀಯ ಮಾಡೋದು, ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಒಬ್ರಿಗೊಬ್ರು ಹೇಳೋದು, ನಾನಾ ವಿಧವಾದ ಶರೀರದ ಭಾವದಲ್ಲಿ ನೀವು ಜೀವಿಸ್ತಾ ಇರೋದಾದ್ರೆ, ಇನ್ನೂ ತಿನ್ನಕ್ಕೆ ಕುಡಿಯಕ್ಕೆ ಆಸೆ, ಬೇರೆಯವ್ರ ವಸ್ತುಗಳು ಎಲ್ಲಿ ಚೆನ್ನಾಗಿ ಸಿಕ್ಕಿದ್ರು ಕೂಡ ಅದನ್ನ ನಮ್ಮ ಮನೆಗೆ ತಗೊಂಡೋಗೋಣ ಆಸೆ, ಎಲ್ಲ ವಿಧದಲ್ಲಿಯೂ ಚೆನ್ನಾಗಿ ಸುಖ ಅನುಭವಿಸ್ಬೇಕು. ಅದಕ್ಕೋಸ್ಕರ ಏನ್ ಮಾಡಿದ್ರು ಪರವಾಗಿಲ್ಲ, ಕಳ್ತನ ಆದ್ರೂ ಸರಿ, ಮೋಸ ಆದ್ರೂ ಸರಿ, ನನಗೆ ಸುಖ ಬೇಕು. ಇದೆಲ್ಲ ಶರೀರದ ಭಾವ. ಈ ರೀತಿಯ ಶರೀರದ ಭಾವದಲ್ಲಿರೋರು ದೇವರನ್ನ ಮೆಚ್ಚಕ್ಕಾಗಲ್ಲ. ಅದು ದೇವರ ಜೊತೆ ಶತ್ರುತ್ವವನ್ನು ತರುತ್ತೆ, ದ್ವೇಷಗಳಾಗಿ ಬದಲಾಯಿಸುತ್ತೆ. ಆತ್ಮ ಭಾವವುಳ್ಳವರಾದ್ರೆ, ಯೇಸುವೇ ನಾನಿನ್ನು ಬೆಳಿಬೇಕು, ನಾನಿನ್ನು ಹೆಚ್ಚು ಸಮಯ ನಿನ್ನ ಸಮ್ಮುಖದಲ್ಲಿ ಕಳಿಬೇಕು, ಇನ್ನೂ ಪ್ರಾರ್ಥನೆ ಮಾಡ್ಬೇಕು, ಇನ್ನೂ ಬೈಬಲ್ ಓದಬೇಕು. ಅದು ಮಾತ್ರ ಅಲ್ಲ, ನನ್ನ ನಡತೆಯನ್ನೆಲ್ಲ ತಿದ್ಕೋಬೇಕು, ನನ್ನ ಬಾಯಲ್ಲಿ ಬರೋ ಪ್ರತಿಯೊಂದು ಮಾತು ನಿಮ್ಮನ್ನ ಮೆಚ್ಚಿಸ್ಬೇಕು, ನಾನು ಆಲೋಚನೆ ಮಾಡೋ ರೀತಿ ದೈವಿಕವಾಗಿ ಕ್ರಿಸ್ತನ ರೀತಿಯಲ್ಲಿ ಬದಲಾಗಬೇಕು. ಯಾವಾಗಲೂ ನನ್ನ ಸಮಯ ಕಳೆಯೋ ರೀತಿ, ನನ್ನ ಹಳೆಯ ಜೀವಿತದ ಪದ್ಧತಿಗಳು ಬಿಟ್ಟು ಹೊಸದಾಗಿ ಮಾರ್ಪಡಬೇಕು. ಶರೀರಕ್ಕೆ ಮುಖ್ಯ ಕೊಡುವುದನ್ನ ನಿಲ್ಲಿಸಿ, ಆಸೆ ಆಸೆ ಆಸೆ, ಚಪಳಗಳು, ಚಟಗಳು, ಎಲ್ಲ ದ್ವೇಷ, ಕೋಪ, ಸ್ವಾರ್ಥಗಳನ್ನ ಬಿಟ್ಟು ದೇಹಕ್ಕೋಸ್ಕರ, ಸುಖಕ್ಕೋಸ್ಕರ ಬದುಕೋದನ್ನ ಬಿಟ್ಟು ನಾನು ನನ್ನ ದೇವರಿಗೋಸ್ಕರ ಬದುಕೋನಾಗಿ, ನನ್ನ ದೇವರನ್ನ ಮೆಚ್ಚಿಸುವುದಕ್ಕೋಸ್ಕರ ಬದುಕೋನಾಗಿ ಇವತ್ತಿನ ಬದಲಾಗ್ತೀನಿ ಅಂದ್ರೆ ನೀವು ದೇವರನ್ನ ಮೆಚ್ಚಿಸುವುದಕ್ಕೆ ಸಾಧ್ಯ. ಮೂರನೇದಾಗಿ ನಾವು ಓದೋಣ ಕೀರ್ತನೆಗಳು 147 11ನೇ ವಾಕ್ಯವನ್ನ ನಾವು ಓದೋಣ. ಎಲ್ಲ Psalms 147 verses 11. ಯೆಹೋವನು ಆನಂದಿಸುವುದು ತನ್ನ ಕೃಪೆಯನ್ನ ನಿರೀಕ್ಷಿಸುವ ಭಕ್ತರಲ್ಲಿ. ಹಲ್ಲೆಲೂಯಾ. ಯಾರ ಜೊತೆ ದೇವರು ಖುಷಿಯಾಗಿರ್ತಾರೆ, ಯಾರನ್ನ ಮೆಚ್ಚಿಕೊಳ್ತಾರೆ, ಯಾರು ಅವರ ಕೃಪೆಯನ್ನ ನಿರೀಕ್ಷಿಸ್ತಿರೋ ಅವ್ರನ್ನ ದೇವರು ಬಹಳವಾಗಿ ಮೆಚ್ಚಿ ನಿಮ್ ಜೊತೆಲಿ ಆನಂದವಾಗಿರ್ತಾರೆ. ಇದರ ಎರಡು ಅರ್ಥ, ನಿಮ್ ದುಡ್ಡು, ನಿಮ್ಮ ಹಣಕಾಸು, ನಿಮ್ಮ ಕೆಲಸ, ನಿಮ್ಮ ಇನ್ಫ್ಲೂಯೆನ್ಸ್, ಯಾರೋ ಒಬ್ರು ಪರಿಚಯ ಆಗ್ಬಿಟ್ರು, ನಾನ್ ನಿಮ್ಮ ಮಕ್ಕಳನ್ನ ಓದಿಸ್ತೀನಿ ಅಂತ ಹೇಳಿದ್ರು, ಯಾರೋ ಒಬ್ರು ಪರಿಚಯ ಆದ್ರು, ನಿಮ್ಗೊಂದು ಮನೆ ಫ್ರೀಯಾಗಿ ಕೊಡ್ತೀನಿ, ಬಾಡಿಗೆ ಬೇಡ ಅಂತ ಹೇಳಿದ್ರು, ಯಾರೋ ಒಬ್ರು ಪರಿಚಯ ಆದ್ರು, ಒಂದೆರಡು ಜೊತೆ ಬಟ್ಟೆ ಕೊಡಿಸಿದ್ರು, ಯಾರೋ ಒಬ್ರು ಪರಿಚಯ ಆಗಿ ಒಂದ್ ಒಳ್ಳೆ ಕೆಲಸ ಕೊಡಿಸ್ಬಿಟ್ರು, ಒಂದ್ ಒಳ್ಳೆ ಕೆಲಸ ಸಿಕ್ಬಿಡ್ತು, ಸ್ವಲ್ಪ ಹಣಕಾಸು ಓಡಾಡಕ್ಕೆ ಶುರುವಾಯ್ತು. ಅಹಂಕಾರ ಪಟ್ಟು ಎಲ್ಲ ನನ್ನ ಬಲದಲ್ಲೇ ನಡೀತಾ ಇದೆ, ನನಗೇನು ಎಷ್ಟು ಜನ ಇದ್ದಾರೆ, ನನಗೇನು ಎಷ್ಟು ಸಹಾಯ ಇದೆ, ನನ್ನ ಒಳ್ಳೆತನ ನೋಡಿ ಜನ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ, ನಾನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀನಿ, ನಿಯತ್ವಂತನು, ಯಥಾರ್ಥಳು, ನಾನು ಬಹಳ ಟ್ಯಾಲೆಂಟ್ ಇದೆ, ಬಹಳ ಕೆಲಸದಲ್ಲಿ ಅಭಿರುಚಿ ಇದೆ, ಅದಕ್ಕೋಸ್ಕರ ನನಗೆಲ್ಲ ಕಡೆ ಡಿಮ್ಯಾಂಡ್ ಇದೆ ಅಂತ ಅಂದುಕೊಳ್ಳೋರಾದ್ರೆ ದೇವರು ನಮ್ಮನ್ನ ತಳ್ಳಿಬಿಡ್ತಾರೆ. ದೇವರು ಹೇಳ್ತಾ ಇದ್ದಾರೆ, ಇದುವರೆಗೂ ನಾನು ಜೀವಿಸಿರೋದು ದೇವರ ಕೃಪೆಯಿಂದ. ಒಂದು ಕೆಲಸ ಇದೆ ಅಂದ್ರೆ, ಒಂದಷ್ಟು ಆದಾಯ ಬರ್ತಾ ಇದೆ ಅಂದ್ರೆ, ಒಳ್ಳೆ ಹೆಂಡತಿ, ಮಕ್ಕಳು, ಕುಟುಂಬ ದೇವರು ನಮಗೆ ಕೊಟ್ಟಿದ್ದಾರೆ ಅಂದ್ರೆ, ನಾವು ಮಾಡೋ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣ್ತಾ ಇದೆ, ಯಾರೋ ಒಂದಷ್ಟು ಜನ ನಮ್ಮನ್ನ ಮೆಚ್ಕೊಳ್ತಾ ಇದ್ದಾರೆ, ನಮಗೆ ಒಂದು ಕರುಣೆ ತೋರಿಸ್ತಾ ಇದ್ದಾರೆ, ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ ಅಂದ್ರೆ ಅದು ದೇವರ ಶುದ್ಧವಾದ ಕೃಪೆ. ಆತನ ದಯೆ ಇಲ್ದಿರ ನಮ್ಮ ಜೀವನದಲ್ಲಿ ಏನು ಬರೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ನೀವು ಮನುಷ್ಯರನ್ನ ಹೊಗಳ್ಕೊಳ್ತೀರೋ, ಯಾವಾಗ ನಿಮ್ಮನ್ನ ನೀವು ಹೊಗಳ್ಕೊಳ್ತೀರೋ, ನಾನು ಒಳ್ಳೆಯವನಂತ ನೋಡಿ ಜನ ನನಗೆ ಸಹಾಯ ಮಾಡ್ತಾ ಇದ್ದಾರೆ, ನಾನು ಭಾರಿ ಪುಣ್ಯವಂತನು, ನಾನು ಬರೀ ಒಳ್ಳೆ ಕ್ಯಾರೆಕ್ಟರ್ ಇರೋನು, ನಾನು ತುಂಬಾ ಎಲ್ಲರನ್ನು ಮೆಚ್ಚಿಸಿ ಎಲ್ಲರನ್ನು ಸೆಳ್ಕೊಂಡಿದ್ದೀನಿ ಅಂದ್ಕೊಂಡ್ರೆ ನೀವು ಮೋಸ ಹೋಗ್ತಾ ಇದ್ದೀರಾ. ಆಗಲೇ ದೇವರು ನಿಮ್ಮನ್ನ ಕೈ ಬಿಟ್ಬಿಡ್ತಾರೆ, ದೇವರು ನಿಮ್ಮನ್ನ ಮೆಚ್ಚಿಕೊಳ್ಳಲ್ಲ. ಆದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ನೀವು ಯಾವಾಗ ದೇವರಲ್ಲಿ ನಿರೀಕ್ಷೆ ಇರುವ ಭಕ್ತರಾಗಿರ್ತೀರೋ, ದೇವರ ಕೃಪೆ ಬೇಕು. ದೇವರ ಇವತ್ತು ನಾನು ಬೆಳಗ್ಗೆ ಎದ್ದಿದ್ದೀನಿ ಈ ದಿನದ ಕೆಲಸ ಮಾಡೋದಕ್ಕೆ, ಈ ದಿನದಲ್ಲಿ ನಾನೆಲ್ಲ ಕೆಲಸದಲ್ಲಿ ಒಳ್ಳೆ ಹೆಸರು ತಗೊಳ್ಳೋದಕ್ಕೆ, ನಮ್ಮ ಕುಟುಂಬದ ಜೊತೆ ಒಂದು ಒಳ್ಳೆ ಸಮಯ ಕಳೆಯೋದಕ್ಕೆ, ಪ್ರಾರ್ಥನೆ ಮಾಡೋದಕ್ಕೆ, ಉಸಿರಾಡೋದಕ್ಕೆ ನಿನ್ನ ಕೃಪೆ ಬೇಕಪ್ಪ. ಇವತ್ತು ನಾನು ಬದುಕಬೇಕಾದ್ರೆ ನಿನ್ ಕೃಪೆ ಬೇಕು, ನಿನ್ ಕೃಪೆ ಇಲ್ಲ ಅಂದ್ರೆ ನನಗೆ ಏನು ಸಾಧ್ಯ ಇಲ್ಲ ಅಂತ ಯಾರು ದೇವರ ಮೇಲೆ ಡಿಪೆಂಡ್ ಆಗ್ತಿರೋ, ತಗ್ಗಿಸ್ಕೊಳ್ತಿರೋ, ನನಗೆ ಏನೇ ಇದ್ರು, ಎಷ್ಟೇ ಜನ ಇದ್ರು, ಎಷ್ಟೇ ಹಣ ಇದ್ರು, ದೇವ್ರ ಕೃಪೆ ಇಲ್ಲ ಅಂದ್ರೆ ನನ್ನ ಬದುಕನಿಗೆ ಸಾಧ್ಯ ಇಲ್ಲ ಅನ್ನೋ ಸತ್ಯ ಯಾರು ಅರ್ಥ ಮಾಡ್ಕೊಳ್ತಿರೋ ಅವ್ರನ್ನ ದೇವರು ಖಂಡಿತ ಮೆಚ್ಕೊಳ್ತಾರೆ. ಬಹಳ ಆನಂದವಾಗಿ ನಿಮ್ ಜೊತೆಲಿ ದೇವರು ವಾಸ ಮಾಡ್ತಾರೆ.
ಹಲ್ಲೆಲೂಯಾ. ನಾಲ್ಕನೇದಾಗಿ ನಾವು ನೋಡೋಣ, ಎಲ್ಲ 1 ಸಮುವೇಲ್ 15ನೇ ಅಧ್ಯಾಯ 22ನೇ ವಾಕ್ಯಕ್ಕೆ ನಮ್ಮ ಬೈಬಲ್ ಅನ್ನು ತಿರುಗಿಸೋಣ. 1 ಸಮುವೇಲ್ ಎಲ್ಲ 15ನೇ ಅಧ್ಯಾಯ 22ನೇ ವಾಕ್ಯಕ್ಕೆ ನಮ್ಮ ಬೈಬಲ್ಗಳನ್ನು ತಿರುಗಿಸೋಣ. ಅದಕ್ಕೆ ಸಮುವೇಲನು, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ? ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹ ಆರಾಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ಹೇಳಿ ನುಡಿದನು. ಇಲ್ಲ, ನಾವು ಕೇಳ್ಕೊಳ್ಳಿ, ಕಾಣಿಕೆ ಕೊಟ್ಟು ನನ್ನ ಹತ್ರ ಯಾವಾಗ್ಲೂ ಆಫರಿಂಗ್ ತಗೊಂಡ್ಬರೋರಿಗೆ ನಾನು ಹೇಳ್ತೀನಿ, ನೀವು ಕೊಡೋ ಕಾಣಿಕೆಗೆ ದೇವರು ಮೆಚ್ಚಲ್ಲ, ನಿಮ್ಮ ವಿಧೇಯತ್ವಕ್ಕೆ ದೇವರು ಮೆಚ್ಚುತ್ತಾರೆ. ಒಂದು ಸಾರಿ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡ್ಕೊಳ್ಳಿ. ಬೋಧಕರ ಮಾತಿಗೆ, ಬೋಧಿಸುವ ವಾಕ್ಯಗಳಿಗೆ ನೀವು ಕೊಡ್ತಾರೋ ಬೆಲೆ ಎಷ್ಟು? ದೇವರ ಆಜ್ಞೆಗಳನ್ನ ನೀವು ಪಾಲಿಸ್ತಾ ಇದ್ದೀರಾ? ದೇವ್ರ ಮಾತಲ್ಲಿ ವಿಧೇಯತ್ವ ನಿಮಗೇನಾದ್ರೂ ಇದೆಯಾ? ಎಷ್ಟೋ ಜನಕ್ಕೆ ನಾನು ಸಭೆಯಲ್ಲಿ ಗಮನಿಸ್ತೇನೆ, ಚರ್ಚಲ್ಲಿ ಕೆಲವು ಕಾರ್ಯಗಳನ್ನ ಮಾಡಬಾರ್ದು, ಇದು ನಿಷೇಧಿಸಿದೆ, ಅದನ್ನೇ ಮಾಡೋದು. ಕೋಪ ಮಾಡ್ಕೋಬಾರ್ದು, ಕೋಪನೇ ಮಾಡ್ಕೊಳ್ಳೋದು. ಈ ರೀತಿಯಲ್ಲಿ ಇಷ್ಟೊತ್ತಿಗೆ ಸರಿಯಾದ ಪ್ರಾರ್ಥನೆ ಬರಬೇಕು, ಆ ಟೈಮ್ಗೆ ಮೀರಿನೇ ಬರೋದು. ಕೆಲವೊಂದು ಕಾರ್ಯಗಳಲ್ಲಿ ವಿಧೇಯತ್ವ ನಿಮಗಿಲ್ಲ ಅಂದಾಗ ದೇವರು ನಿಮ್ಮನ್ನ ಮೆಚ್ಚಿಕೊಳ್ಳಲ್ಲ. ಅನೇಕರು ವಿಧೇಯತ್ವದಿಂದ ನಡ್ಕೊಂಡು ಮೇಲ್ ಬಂದಿರೋರು ಇದ್ದೀರಾ. ದೇವರನ್ನ ಮೆಚ್ಚಿಸಿ ಅವ್ರ ಹೇಳಿದ ಮಾತಿಗೆ ಕೇಳಿ ಒಳ್ಳೆ ರೀತಿಯ ಪದವಿ ಆಶೀರ್ವಾದಗಳನ್ನ ಪಡ್ಕೊಂಡಿದ್ದೀರಾ. ಕಳ್ಕೋಬೇಡಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ಯಜ್ಞ ಹೋಮ, ದೊಡ್ಡ ಗಿಫ್ಟ್ಗಳು, ಕಾಣಿಕೆ, ಇದಕ್ಕೆ ದೇವರು ಮೆಚ್ಚುಗೆ ಇಲ್ಲ. ನೀವು ಮಾತು ಕೇಳಿದ್ರೆ ಏನ್ ಮಾಡಿದ್ರು ಅದರಿಂದ ಯಾವ ಪ್ರಯೋಜನ ಇಲ್ಲ. ಮಿಥ್ಯಾ ಭಕ್ತಿಗೂ, ಸುಳ್ಳು ಮೋಸದ ನಾಟಕದ ಭಕ್ತಿಗೂ, ಮಾಟ ಮಂತ್ರಗಳಿಗಿಂತಲೂ ಅವಿಧೇಯತ್ವ ಕೆಟ್ಟದಾಗಿದೆ. ಮಾತು ಕೇಳದಿರೋದು ದೇವರಿಗೆ ಬಹಳ ಶತ್ರುತ್ವವನ್ನು ನಿಮ್ಮೊಟ್ಟಿಗೆ ಉಂಟು ಮಾಡ್ತಾರೆ ಕಾರ್ಯ. ದೇವರು ಹೇಳ್ತಾ ಇದ್ದಾರೆ, ಇವತ್ತಿಂದ ದೇವ್ರ ಮಾತನ್ನ ಕೇಳೋದ್ರಲ್ಲಿ ಪರಿಪಕ್ವವಾಗಿದೆ. ಪೂರ್ತಿಯಾಗಿ ದೇವ್ರ ಮಾತಿಗೆ ವಿಧೇಯರಾಗಿ. ನೀವು ಒಂದು ವೇಳೆ ಚಿಕ್ಕ ವಯಸ್ಸಿನ ಹುಡುಗರಾಗಿರ್ಬೋದು, ನಿಮಗೆ 50 ವರ್ಷ ಆಗಿರ್ಬೋದು, 100 ವರ್ಷ ಆಗಿರ್ಬೋದು, ದೇವ್ರ ಮುಂದೆ ಎಲ್ಲರೂ ಮಕ್ಕಳೇ. ದೇವ್ರ ಸೇವಕರು ನಿಮ್ಗೆ ಏನಾದ್ರು ಹೇಳಿದ್ರೆ, ವಾಕ್ಯದಲ್ಲಿ ನೀವೇನಾದ್ರೂ ಆಜ್ಞೆಯನ್ನ ಪಡ್ಕೊಂಡ್ರೆ, ಸಭೆಯಲ್ಲಿ, ನಿಮ್ಮ ಮನೆಯ ಪರ್ಸನಲ್ ವಿಚಾರಗಳಲ್ಲಿ, ಕುಟುಂಬಗಳಲ್ಲಿ, ಪರ್ಸನಲ್ ಆದ ಲೈಫಲ್ಲಿ, ಎಲ್ಲದರಲ್ಲೂ ದೇವರು ನಿಮ್ಗೆ ಏನ್ ಹೇಳ್ತಾರೆ ಹಾಗೆ ನಡಿಬೇಕು. ಆಗಲೇ ಅದು ನಿಮಗೆ ಆಶೀರ್ವಾದ. ಮಾತು ಮೀರಿ ನಡೆದ್ಬಿಟ್ಟು 1 ಕೋಟಿ ದುಡ್ಡು ತಗೊಂಡು ಬಂದು ನೀವು ಮುಂದೆ ಇಟ್ಟರು ಕೂಡ ಅದು ಕಸಕ್ಕೆ ದೇವರಿಗೆ ಸಮಾನ. ದೇವರು ಅದನ್ನು ಒಪ್ಪಲ್ಲ. ದೇವರು ಹೇಳ್ತಾರೆ, ಅದು ನನ್ನ ಕಸಕ್ಕೆ ಸಮಾನ, ಅದನ್ನು ನಾನು ಯಾವತ್ತೂ ಮೆಚ್ಚುವುದಿಲ್ಲ. ಆದ್ರೆ ವಿಧೇಯತ್ವದಿಂದ ನೀವಿದ್ದು ನೀವು ಮಾಡುವ ಒಂದು ಚಿಕ್ಕದಾದ ಕಾರ್ಯ ಕೂಡ ದೇವರಿಗೆ ನಿಮ್ಮ ಮೇಲೆ ಮೆಚ್ಚುಗೆಯನ್ನು ಉಂಟು ಮಾಡುತ್ತೆ. ಬಹಳ ಮುಖ್ಯವಾಗಿ ನೀವು ದೇವರಿಗೆ ವಿಧೇಯರಾಗಿ ನಡ್ಕೋಬೇಕು. ಪ್ರತಿ ಹೆಜ್ಜೆಯಲ್ಲಿಯೂ ದೇವರು ಮಾಡಿದ ಮಾತು ನಿಮ್ಮ ಕಿವಿಯಲ್ಲಿ ಗುಡುಗುಡ್ತಾ ಇರಬೇಕು. ಅದು ಯಾವಾಗಲೂ ನಿಮಗೆ ಕೇಳಿಸ್ತಾನೆ ಇರಬೇಕು. ಒಂದು ದಿನ ಆದ್ರೂ ದೇವರು ಕೆರೆ ಹಾಕಿದ್ಮೇಲೆ ನೀವು ದಾಟಬಾರದು. ಒಂದು ಸಾರಿ ಸಭೆಯಲ್ಲಿ ಏನಾದ್ರೂ ನಿಮಗೆ ತಿಳಿಸಲ್ಪಟ್ರೆ, ಒಂದು ಸಾರಿ ಬೋಧಕರು ನಿಮಗೆ ಉಪದೇಶ ಮಾಡಿದ್ರೆ, ಒಂದು ಸಾರಿ ನಿಮ್ಮನ್ನ ಕರೆದು ಈ ತರ ಇರಬೇಕು, ಇದೇ ಸರಿ, ಈ ವಿಷಯ ತಿದ್ದುಕೊಳ್ಳಿ ಅಂತ ಹೇಳಿದ್ರೆ, ಅಷ್ಟೊಂದು ದೇವ್ರ ಮಾತಿಗೆ ನೀವು ವಿಧೇಯರಾಗಿ ಬದಲಾಗ್ಬೇಕು. ಮತ್ತೆ ನಿಮ್ಮಲ್ಲಿ ಆ ಗುಣ ನಡತೆ, ಆ ಸ್ವಭಾವ ಕಾಣಬಾರದು. ತಿದ್ದುಪಾಠ ಆದ ನೀವು ದೇವ್ರ ಮುಂದೆ ಕಾಣಿಸಿದ್ರೆ ದೇವ್ರ ನಿಮ್ಮನ್ನ ಮೆಚ್ಚಿಕೊಳ್ತಾರೆ. ಎಲ್ಲ ಗಮನಿಸ್ಕೊಳ್ಳಿ, ಮೆಚ್ಚುಗೆ ಆಗೋದು ಮಾತು ಕೇಳಿದಾಗ ಮಾತ್ರ, ವಿಧೇಯತ್ವದಿಂದ ದೇವರಿಗೆ ಕಿವಿಗೊಟ್ಟಾಗ ಮಾತ್ರ. ಅವಿಧೇಯರಾಗಿ ಮಾತನ್ನ ಅಸಡ್ಡೆ ಮಾಡಿ ಹೋದ್ರೆ ದೇವರು ನಿಮ್ಮನ್ನ ಮೆಚ್ಚಿಕೊಳ್ಳಲ್ಲ. ಏನ್ ಆಶೀರ್ವಾದ ಕೊಟ್ಟಿದಾರೋ ಅದನ್ನ ಕೂಡ ತಳ್ಳಿಬಿಡಿದ್ದಾರೆ. ದೇವ್ರ ವಾಕ್ಯ ಹೇಳುತ್ತೆ, ನೀವು ದೇವ್ರ ಮಾತನ್ನ ತಳ್ಳಿದ್ರೆ ದೇವರು ನಿಮ್ಮನ್ನ ತಳ್ಳಿಬಿಡ್ತಾರೆ. ಸೌಲನು ಒಳ್ಳೆ ರಾಜ, ಪರಾಕ್ರಮಿಯಾದ ವ್ಯಕ್ತಿ, ಪ್ರಾಣ ಕೂಡ ಪಡವಾಗಿಟ್ಟು ಯುದ್ಧ ಮಾಡಿ ದೇವ್ರ ಮಾತು ಪ್ರಕಾರ ಗೆದ್ದುಕೊಂಡು ಬಂದ. ಆದ್ರೆ ದೇವ್ರ ಮಾತನ್ನು ಅವನು ಕಡೆಗಣಿಸಿದ ನಿಮಿತ್ತ ದೇವ್ರು ಹೇಳ್ತಾರೆ, ನೀನ್ ತಗೊಂಡ್ ಬಂದಿರೋ ಕೊಬ್ಬಿದ ಕುರಿಗಳೆಲ್ಲ ನನಗೆ ಮುಖ್ಯ. ನಾನು ಹೇಳ್ದಾಗೆ ಮಾಡಿದಿರ, ನಿನಗ್ ಬೇಕಾದಾಗ ನೀನ್ ಯಾವಾಗ ಮಾಡ್ದು ಅವಾಗಲೇ ನಿನ್ನ ನಾನು ಅರಸ್ತಾನದಿಂದ ತಳ್ಳಿಬಿಟ್ಟಿದ್ದೆ. ಎಚ್ಚರಿಕೆ ಆಗಿರಿ.
ಅನೇಕರು ನೀವು ಬಿದ್ದೋಗ್ತಾ ಇರೋದು ಇದ್ರಲ್ಲೇ. ಅನವಶ್ಯಕತೆಯಾಗಿರೋ ಸ್ಥಿತಿಯನ್ನ ಕಳ್ಕೋಬೇಡಿ. ದೇವ್ರು ಕೊಟ್ಟಿರೋ ಕೆಲಸಗಳನ್ನ ಕಳ್ಕೋಬೇಡಿ. ದೇವ್ರು ಕೊಟ್ಟಿರೋ ಆಶೀರ್ವಾದಗಳನ್ನ ಕಳ್ಕೋಬೇಡಿ. ದೇವ್ರು ಕೊಟ್ಟಿರೋ ಕೃಪೆಯನ್ನ ಕಳ್ಕೋಬೇಡಿ. ನೀವು ಯಾವಾಗ ದೇವ್ರ ಮಾತನ್ನ ತಳ್ತೀರೋ ದೇವ್ರು ನಿಮ್ಮನ್ನ ತಳ್ಳಿಬಿಡ್ತಾರೆ. ಯಾವಾಗ ದೇವ್ರ ಮಾತಿಗೆ ಕಿವಿಗೊಡ್ತಿರೋ ಖಂಡಿತ ದೇವರು ನಿಮ್ಮನ್ನ ಇನ್ನೂ ಉನ್ನತವಾದ ಮಟ್ಟಕ್ಕೆ ಮೇಲೆ ತಿಳಿಸ್ತಾರೆ. ಸೊ ವಿಧೇಯತ್ವಕ್ಕೆ ದೇವರು ಮೆಚ್ಚುತ್ತಾರೆ. ಮಾತು ಕೇಳೋರ್ನ ದೇವರು ಬಹಳವಾಗಿ ಮೆಚ್ಚುತ್ತಾರೆ. 5ನೇದು ಕೊನೆಯದಾಗಿ ಇಬ್ರಿಯರಿಗೆ 13ನೇ ಅಧ್ಯಾಯ 15, 16ನೇ ವಾಕ್ಯಕ್ಕೆ ನಮ್ಮ ಬೈಬಲ್ಗಳನ್ನು ತಿರುಗಿಸೋಣ. ಎಲ್ಲ ನಿಮ್ಮ ಬೈಬಲ್ ಅನ್ನ ತಿರುಗಿಸಿ ಇಬ್ರಿಯರು 13ನೇ ಅಧ್ಯಾಯ 15 ಮತ್ತೆ 16ನೇ ವಾಕ್ಯ. ಆತನ ಮೂಲಕವಾಗಿಯೇ ದೇವರಿಗೆ ಸ್ತೋತ್ರ ಯಜ್ಞವನ್ನು ಎಡಬಿಡದೆ ಸಮರ್ಪಿಸೋಣ. ಆತನು ಕರ್ತನೆಂದು ಬಾಯಿಂದ ಪ್ರತಿಜ್ಞೆ ಮಾಡುವುದೇ ನಾವು ಅರ್ಪಿಸುವ ಯಜ್ಞವಾಗಿದೆ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ದೇವರ ವಾಕ್ಯ ಹೇಳ್ತಾ ಇದೆ, 3 ಕಾರ್ಯಗಳು ಈ ವಾಕ್ಯದಲ್ಲಿ ದೇವರು ನಮಗೆ ತಿಳಿಸ್ತಾರೆ. ನಾವು ದೇವರಿಗೆ ಯಜ್ಞ ಸಮರ್ಪಿಸುವವರಾಗಿರ್ಬೇಕು. ವಿಧೇಯತ್ವದಿಂದ ನಡ್ಕೊಂಡು ಈಗ ನೀವು ದೇವರಿಗೆ ಸಮರ್ಪಿಸಬಹುದಾದ ಬಹಳ ಮುಖ್ಯವಾದ ಯಜ್ಞ ನಿಮ್ಮ ಬಾಯಿ ಮುಖಾಂತರ ಸ್ತೋತ್ರ. ಪ್ರತಿದಿನ ನಿಮ್ಮ ಬಾಯಿಗೆ ದೇವರಿಗೆ ಸ್ತೋತ್ರ ಬರಬೇಕು. ಅದಕ್ಕೊಂದು ಕಂಡೀಷನ್ ಏನ್ ಗೊತ್ತಾ? ದೇವರು ಹೇಳ್ತಾರೆ, ಅದೇ ಬಾಯಿಂದ ಸ್ತೋತ್ರ ಮಾಡ್ತೀರಾ, ಅದೇ ಬಾಯಿಂದ ಹೊಲಸಾಗಿ ಮಾತಾಡ್ತೀರಾ. ಇವತ್ತಿಂದ ಯಾರಾದ್ರೂ ಕೆಟ್ಟ ಮಾತಾಡೋ ಅಭ್ಯಾಸ ಇರೋರಿದ್ರೆ, ಕೆಟ್ಟ ಶಬ್ದಗಳನ್ನ ನನ್ನ ಎದುರುಗ ಕೆಲವರು ಕೆಟ್ಟ ಶಬ್ದಗಳು ಮಾತಾಡುವಾಗ ನನ್ಗೆ ಅವ್ರ ಬಗ್ಗೆ ಅಯ್ಯೋ ಅನ್ಸುತ್ತೆ. ಇಷ್ಟೆಲ್ಲ ವಾಕ್ಯ ಕೇಳಿ ಇಷ್ಟೆಲ್ಲ ಸಭೆಗಳಲ್ಲಿದ್ದು ಮನೆಗಳಲ್ಲಿ ಈ ರೀತಿಯಾಗಿ ಮಾತಾಡ್ಕೊಳ್ತಾರ, ಅವ್ರಿಗೆ ಗೊತ್ತಿಲ್ಲ ಅದು ನನ್ನ ಕಿವಿಗೆ ಬಿದ್ದಿದೆ ಅಂತ. ಆದ್ರೆ ನಿಮ್ ದಿನಗಳು ಬಹಳ ಕಠಿಣವಾಗಿರುತ್ತದೆ. ದೇವರ ಪ್ರೀತಿ ಮೆಚ್ಚುಗೆಯನ್ನ ನೀವು ಸಂಪಾದಿಸ್ಕೊಂಡಿಲ್ಲ ಅಂದ್ರೆ ನಿಮ್ಮನ್ನ ಕಾಪಾಡಕ್ಕೆ ಯಾರ ಕೈಲಿ ಸಾಧ್ಯ ಇಲ್ಲ. ಇವತ್ತು ನಿಮ್ಮನ್ನ ನಾನು ಎಚ್ಚರಿಸ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಇದುವರೆಗೂ ನೀವು ಯಾಗಿದ್ರು ಕೂಡ ಇನ್ ಮುಂದೆ ನೀವು ಸಾಕಿರೋ ಮಕ್ಕಳೇ ಆಗಿರ್ಬೋದು, ನಿಮ್ಮ ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಮನೆಯವರಾಗಿರ್ಬೋದು, ಕೆಟ್ಟ ಮಾತನ್ನು ಉಪಯೋಗ ಮಾಡ್ಬೇಕು. ಯಾವಾಗ ನಿಮ್ ಬಾಯಲ್ಲಿ ಕೆಟ್ಟ ಮಾತು ಬರುತ್ತೋ ಆ ಬಾಯಿಂದ ಬರೋ ಪ್ರಾರ್ಥನೆಯನ್ನ ದೇವರು ಕೇಳಲ್ಲ. ಆ ಬಾಯಿಂದ ಮಾಡೋ ಹರಕೆಯನ್ನ ದೇವರು ಮೆಚ್ಚಲ್ಲ. ಆ ಬಾಯಿಂದ ಮಾಡುವ ಪ್ರಾರ್ಥನೆ ಸ್ತೋತ್ರಗಳು ದೇವರಿಗೆ ಸಮರ್ಪಕವಾಗಿರಲ್ಲ. ದೇವ್ರ ವಾಕ್ಯ ಹೇಳ್ತಾನೆ, ಒಂದೇ ಊಟಿಯಿಂದ ಸಿಹಿ ನೀರು ಉಪ್ಪು ನೀರು ಹೊರಡಕ್ಕೆ ಸಾಧ್ಯನಾ? ನೀವು ಯಾವ ತರ ಒಂದೇ ನಾಲಿಗೆಯಿಂದ ನನ್ನ ಸ್ತೋತ್ರ ಮಾಡ್ತೀರಾ, ಅದೇ ನಾಲಿಗೆಯಿಂದ ಹೊಲಸಾಗಿ ಮಾತಾಡ್ತೀರಾ. ಅದೇ ನಾಲಿಗೆಯಿಂದ ನನ್ನ ಹೊಗಳ್ತೀರಾ, ಅದೇ ನಾಲಿಗೆಯಿಂದ ಜನಗಳಿಗೆ ಶಾಪ ಹಾಕಿ ಬೈಕೊಳ್ತೀರಾ. ಅದೇ ನಾಲಿಗೆಯಿಂದ ಕೆಟ್ಟ ಪದಗಳನ್ನ ಬಳಸ್ತೀರಾ. ಯಾವ ರೀತಿಯಲ್ಲಿ ನಿಮ್ಮ ಬಾಯಿನ ಸ್ತೋತ್ರವನ್ನು ನಾನು ತಗೊಳ್ಳಿ? ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಬಾಯಿ ಬಹಳ ಹಿಡಿತದಲ್ಲಿ ಇರಲಿ. ಅಪ್ಪಿ ತಪ್ಪಿ ಕೂಡ ಕೋಪಕ್ಕೆ ಜಾಗ ಕೊಡಬೇಡಿ. ನೀವು ಆಡೋ ಮಾತು ಬೇರೆಯವ್ರಿಗೆ ನೋವಾಗುತ್ತೋ ಇಲ್ವೋ, ನಿಮ್ ಬಾಯಲ್ಲಿ ಬರೋ ಮಾತು ದೇವರನ್ನ ಕೆಣಕುತ್ತೆ, ಅವ್ರ ಮನಸ್ಸನ್ನ ನೋಯಿಸುತ್ತೆ, ಗಾಯಪಡಿಸುತ್ತೆ. ಅದರ ಪ್ರತಿಫಲವಾಗಿ ದೇವರು ನಿಮ್ಮನ್ನ ಶಿಕ್ಷಿಸುವವರಾಗಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮ ಬಗ್ಗೆ ಮೆಚ್ಚುಗೆಯನ್ನ ದೇವರು ತೆಗೆದಾಕಿ ಶತ್ರುತ್ವವಾಗಿ ಬದಲಾಗ್ತಾರೆ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಎಲ್ಲ ದೇವರ ಕಡೆ ತಿರುಗಿ ನಿಮ್ಮನ್ನ ಒಪ್ಪಿಸ್ಕೊಡಿ. ಮೊದಲನೇದಾಗಿ ಕೆಟ್ಟದಾದ ಮಾತು ಬಾಯಲ್ಲಿ ಬರೋದನ್ನ ನಿಲ್ಲಿಸಿ, ಯಾವಾಗ್ಲೂ ಗುಡುಗುಟ್ಟುವುದನ್ನ ನಿಲ್ಲಿಸಿ, ನಿಮ್ ಮನೇಲಿ ಏನಿದೆಯೋ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ. ನಿಮಗೆ ಏನ್ ಕೊಟ್ಟಿದಾರೋ ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ. ಸಭೆಗೆ ಬರೋ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ. ನಿಮ್ ಮಕ್ಕಳಿಗಾಗಿ ದೇವರಿಗೆ ಸ್ತೋತ್ರ ಮಾಡಿ. ನಿಮಗೆ ಏನು ಸರಿ ಇದೆಯೋ ಸರಿ ಇಲ್ವೋ, ಅನುಕೂಲ ಇದೆಯೋ ಅನುಕೂಲ ಇಲ್ವೋ, ನೀವು ಯಾವ ಪರಿಸ್ಥಿತಿಯಲ್ಲಿ ಇದೀರೋ ದೇವರಿಗೆ ಸ್ತೋತ್ರ ಮಾಡಿ. ಅದು ದೇವರಿಗೆ ಇಷ್ಟವಾದ ಯಜ್ಞ. ಎರಡನೇದು, ದೇವರು ವಾಕ್ಯ ಇರುತ್ತೆ, ಧರ್ಮ ಮಾಡುವುದನ್ನ, ಪರೋಪಕಾರ ಮಾಡುವುದನ್ನ ಮರಿಬೇಡಿ. ಪರೋಪಕಾರ ಅಂದ್ರೆ ಸಾಧ್ಯವಾದಷ್ಟು ಒಬ್ಬರಿಗೆ ಉಪಕಾರ ಮಾಡಿ ರಾಜಕೀಯ ಮಾಡ್ಬೇಕು. ಸಭೆಯಲ್ಲಿ ನಾನು ಎಲ್ಲರನ್ನೂ ವಿನಂತಿಸಿ ಬೇಡಿಕೊಳ್ತಾ ಇದ್ದೀನಿ, ಯೂತ್ ಟೀಮ್ ಇಂದ ಹಿಡಿದು ಚಿಲ್ಡ್ರನ್ ಇಂದ ಹಿಡಿದು ವಯಸ್ಕರು, ಎಲ್ಡರ್ಸ್, ಸಭೆ ವಿಶ್ವಾಸಿಗಳು, ಸಹೋದರ ಸಹೋದರಿಯರು, ಒಬ್ಬರಿಗೊಬ್ಬರ ಬಗ್ಗೆ ಯಾವತ್ತು ಕೆಟ್ಟದಾಗಿ ಯೋಚನೆ ಮಾಡಬೇಡಿ, ರಾಜಕೀಯ ಮಾಡಬೇಡಿ, ಕುತಂತ್ರಗಳನ್ನ ಮಾಡಬೇಡಿ, ಹಿಂದೆ ಒಂಥರ ಮುಂದೆ ಒಂಥರ ಇರುವ ಪ್ರಯತ್ನ ಮಾಡಬೇಡಿ. ನೀವು ದೇವರ ಮಕ್ಕಳು, ಒಬ್ಬರನ್ನೊಬ್ರು ಪ್ರೀತಿಸೋದಕ್ಕೆ ದೇವರು ಕರೆದಿದ್ದಾರೆ ಹೊರತು ರಾಜಕೀಯವಾಗಿ ಶಪಿಸುವುದಕ್ಕೆ, ಮುಂದೆ ಹೋಗ್ಲಿ ಹಿಂದೆ ಆಡ್ಕೊಳ್ಳಕ್ಕೆ, ಮುಂದೆ ಚೆನ್ನಾಗಿದ್ದು ಹಿಂದೆ ಶಾಪ ಹಾಕಕ್ಕೆ ದೇವರು ಕರೆದಿಲ್ಲ. ಅದು ನೀವು ಅಂದ್ಕೋಬಹುದು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ, ಆದ್ರೆ ದೇವರು ಅದನ್ನ ಗಮನಿಸ್ತಾ ಇದ್ದಾರೆ. ದೇವರು ಮೆಚ್ಕೊಂಡಿಲ್ಲ ಅಂದ್ರೆ ನಿಮ್ ಜೀವನಗಳು ಬಹಳ ಕಠಿಣವಾಗುತ್ತೆ. ದೇವರು ಮೆಚ್ಕೊಂಡ್ರೆ ನಿಮ್ ಜೀವನ ಆಶೀರ್ವಾದವಾದ ನಿಧಿಯಾಗಿ ಮಾರ್ಪಡುತ್ತೆ. ಹಲ್ಲೆಲೂಯಾ. ಇವತ್ತು ದೇವ್ರ ವಾಕ್ಯ ಹೇಳ್ತಾ ಇದೆ, ಪರೋಪಕಾರ ಮಾಡಿ.
ನಿಮ್ ಕೈಲಿ ಏನಾಗುತ್ತೋ ಆ ಸಹಾಯವನ್ನ ಆಗೋರ್ಗೆ ಮಾಡಿ. ಆದ್ರೆ ನಿಮ್ ಕೈಲಿ ಆಗಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡಿ. ಬೇರೆಯವ್ರಿಗೆ ತೊಂದರೆ ಕೊಡೋ ಕೆಲಸ, ನಂಬಿಸಿ ಮೋಸ ಮಾಡೋ ಕೆಲಸ, ವಂಚನೆ ದ್ರೋಹ ಮಾಡೋ ಕೆಲಸ, ಹಣದ ಆಸೆಗೋಸ್ಕರನೋ ಅಥವಾ ಹೆಸರಿಗೋಸ್ಕರನೋ ಅಥವಾ ಬೇರೆ ಯಾವ ರೀತಿಯ ಅಮಾಯಕತ್ವಗಳನ್ನ ದುರ್ಬಳಕೆ ಮಾಡಿಕೊಂಡು ಯಾರಿಗಾದ್ರೂ ವಂಚಿಸಿದ್ರೆ, ಮೋಸ ಮಾಡಿದ್ರೆ ದೇವರು ಬಹಳವಾಗಿ ನಿಮ್ಮನ್ನು ಶಿಕ್ಷಿಸ್ತಾರೆ. ಆದ್ರೆ ನೀವು ದೇವರ ನಾಮದ ಮಹಿಮೆಗೋಸ್ಕರ, ದೇವರ ಹತ್ರ ಮೆಚ್ಚಿಸುವುದಕ್ಕೋಸ್ಕರ ಯಾರಿಗಾದ್ರೂ ಉಪಕಾರ ಮಾಡಿದ್ರೆ ಖಂಡಿತ ದೇವರು ನಿಮ್ಮನ್ನು 1000 ಪಟ್ಟಾಗಿ ಆಶೀರ್ವದಿಸ್ತಾರೆ. ಯಾರ ಹತ್ರ ಸ್ವಾರ್ಥ ಇಟ್ಕೊಂಡು ಉಪಕಾರ ಮಾಡಬೇಡಿ. ಇವತ್ತು 100 ರೂಪಾಯಿ ಕೊಟ್ಟು ನಾಳೆ 1000 ರೂಪಾಯಿ ತಗೊಳ್ಳೋಣ, ಇವತ್ತು ಒಂದ್ಸರಿ ಡ್ರಾಪ್ ಮಾಡಿ ನಾಳೆ ಅವ್ರ ಹತ್ರ ಇನ್ನೊಂದು ಅದಕ್ಕೆ 2 ಪಟ್ಟಾದ ಸಹಾಯವನ್ನು ತಗೊಳ್ಳೋಣ. ಈ ರೀತಿಯ ಕ್ಯಾಲ್ಕುಲೇಟಿವ್ ಲೋಕದ ಮೈಂಡ್ ಅಲ್ಲಿ ನೀವಿದ್ರೆ ನಿಮ್ಗೆ ಇರೋದನ್ನು ನೀವು ಕಳ್ಕೊಳ್ತೀರಾ. ಯಾವಾಗ ಅತಿ ಆಸೆ ಪಡ್ತೀರಾ ನಿಮ್ಗೆ ಇರೋ ಗತಿಯನ್ನು ಕೂಡ ನೀವು ಕಳ್ಕೊಳ್ತೀರಾ. ಇವತ್ತು ಯೇಸು ಹೇಳ್ತಾ ಇದ್ದಾರೆ, ಉಪಕಾರವನ್ನ ದೇವರು ನೋಡಿ ಮಾಡಿ. ಯೇಸುವೆ ನೀವು ಮೆಚ್ಕೊಂಡ್ರೆ ಸಾಕು. ಯಾರು ಹೊಗಳ್ತಾರೋ ಇಲ್ವೋ, ಯಾರು ನೆನೆಸ್ಕೊಂತಾರೋ ಇಲ್ವೋ, ನನ್ಗೆ ಅವರಿಂದ ಏನು ವಾಪಸ್ ಆಗಿ ಬೇಡ, ನನ್ ದೇವ್ರು ನನ್ನ ಮೆಚ್ಕೊಂಡ್ರೆ ಸಾಕು, ಅವ್ರಿಗಾಗಿ ನಾನು ಉಪಕಾರ ಮಾಡ್ತೀನಿ. ಕೊನೆಯದಾಗಿ ದೇವ್ರ ವಾಕ್ಯ ಹೇಳುತ್ತೆ, ನೀವು ಧರ್ಮ ಮಾಡುವುದನ್ನ ಮರೆಯಬೇಡಿ. ನಿಮ್ಮ ಸಭೆಗೆ ನೀವೇನು ಕಾಣಿಕೆ ದಶಭಾಗಗಳನ್ನು ಕೊಡ್ತೀರಾ ಅದು ಮನುಷ್ಯರನ್ನು ನೋಡಿ ಕೊಡಬೇಡಿ, ದೇವರನ್ನು ನೋಡಿ ಕೊಡುವವರಾಗಿದೆ. ಅದನ್ನ ಮರಿಬೇಡಿ. ತುಂಬಾ ಜನಕ್ಕೆ ಮರ್ತೋಗೋ ಅಭ್ಯಾಸ, ಅಯ್ಯೋ ಅನ್ಕೊಂಡೆ ಮರ್ತೇ ಹೋದೆ, ಅದು ನಿಮ್ಮ ಆಶೀರ್ವಾದಗಳನ್ನ ಕಿತ್ಕೊಳ್ಳುತ್ತೆ. ದೇವರ ಹತ್ರ ಕತ್ತುಕೊಳ್ಳುವ ಅಭ್ಯಾಸ ಇಟ್ಕೋಬೇಡಿ. ಅದು ಮಾತ್ರ ಅಲ್ಲದಿರ, ಯಾವಾಗಲೂ ಯಾರಾದ್ರೂ ಹಸಿವೆಯಲ್ಲಿದ್ರೆ, ಯಾರಾದ್ರೂ ಕಾರ್ಯಗಳಲ್ಲಿ ಕೊರತೆಯಲ್ಲಿದ್ರೆ ಅವ್ರಿಗೆ ಸಹಾಯ ಮಾಡಿ. ನಿಮ್ಮ ಧರ್ಮ ಆಲಯ ಆಹಾರ ಶೂನ್ಯವಾಗದಿರ ನೋಡ್ಕೊಳ್ಳಿ, ಅದನ್ನ ನೀವು ಕರೆಕ್ಟ್ ಆಗಿ ಮಾಡಿ. ಧರ್ಮ ಮಾಡುವುದನ್ನ ಮರಿಬೇಡಿ, ಧರ್ಮದ ಆಚರಣೆಯನ್ನ ಮರಿಬೇಡಿ, ಪ್ರಾರ್ಥನೆ ಮಾಡುವುದನ್ನ ಮರಿಬೇಡಿ, ವಾಕ್ಯ ಓದುವುದನ್ನ ಮರಿಬೇಡಿ. ಪ್ರಾರ್ಥನೆಯಲ್ಲಿ ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ ತವಕ ಪಡುವವರಾಗಿ, ನಿಮ್ಮ ಸಹೋದರ ಸಹೋದರಿಯರಿಗೋಸ್ಕರ, ಸಭೆಯ ಬೋಧಕರಿಗೋಸ್ಕರ, ಸಭೆಯ ಅಭಿವೃದ್ಧಿಗೋಸ್ಕರ, ದೇವರ ರಾಜ್ಯ ಕಟ್ಟಲ್ಪಡುವುದಕ್ಕೋಸ್ಕರ ಪ್ರಾರ್ಥನೆ ಮಾಡುವುದನ್ನ ಮರಿಬೇಡಿ. ದೇವರು ನಿಮ್ಮನ್ನ ವಿಶೇಷವಾಗಿ ಆಶೀರ್ವದಿಸಲಿ. ಅವ್ರು ನಿಮ್ಮನ್ನ ಮೆಚ್ಕೊಳ್ತಾರೆ. ಆ ವಾಕ್ಯ ಹೇಳ್ತಾ ಇದೆ, ಇಂಥವ್ರದ್ದು ದೇವರಿಗೆ ಮೆಚ್ಚುಗೆಯಾದ ಕಾರ್ಯ ಆಗಿದೆ. ಮೊದಲನೇದು ಎಲ್ಲ ನೆನಪು ಮಾಡ್ಕೊಳ್ಳಿ. ಮೊದಲನೇದು ದೇವರು ಹೇಳ್ತಾ ಇದ್ದಾರೆ, ದೇವರನ್ನ ನೀವು ಎಲ್ಲಾ ಪರಿಸ್ಥಿತಿಯಲ್ಲೂ ನಂಬಬೇಕು, ನಂಬುವವರನ್ನ ದೇವರು ಮೆಚ್ಕೊಳ್ತಾರೆ. ಎರಡನೇದು ದೇವರ ವಾಕ್ಯ ಹೇಳ್ತಾ ಇದೆ, ಲೋಕದ ಶರೀರ ಭಾವ ಉಳ್ಳವರಾಗಿ, ಕಾರ್ನಲ್ ಮೈಂಡೆಡ್ ಆಗಿ ನೀವು ಇರಬಾರ್ದು, ಆತ್ಮ ಭಾವ ಉಳ್ಳವರಾಗಿ, ದೇವರಿಗೋಸ್ಕರ ಜೀವಿಸುವವರಾಗಿ, ಪರಿಶುದ್ಧಾತ್ಮನಿಂದ ಪ್ರೇರಿಸಲ್ಪಟ್ಟವರಾಗಿ ನೀವು ಇರಬೇಕು. ಮೂರನೇದು, ಎಲ್ಲದರಲ್ಲಿಯೂ ಸಂಪೂರ್ಣವಾಗಿ ನೀವು ಪೂರ್ಣವಾಗಿ ದೇವರನ್ನ ನಿರೀಕ್ಷಿಸಿ, ಕೃಪೆಯನ್ನ ನಿರೀಕ್ಷಿಸುವವರಾಗಿರ್ಬೇಕು. ಅಹಂಕಾರ ಪಡೆದಿರ, ನಿಮಗಿರೋದು ಯಾವುದು ಮನುಷ್ಯರಿಂದ ಬಂದಿಲ್ಲ, ನಿಮ್ ಬುದ್ಧಿ ನಿಮ್ ಜ್ಞಾನದಿಂದ ಬಂದಿಲ್ಲ, ಅದು ದೇವರ ಕೃಪೆಯಿಂದ ಬಂದಿದೆ ಅಂತ ನೆನಪಿಟ್ಟುಕೊಳ್ಳೋರಾಗಿ ಇರಬೇಕು. ನಾಲ್ಕನೇದಾಗಿ, ಎಲ್ಲದಕ್ಕಿಂತ ಮುಖ್ಯ ವಿಧೇಯತ್ವದಿಂದ ಮಾತು ಕೇಳೋದ್ರಿಂದ ನೀವು ದೇವರನ್ನ ಸನ್ಮಾನಿಸಬೇಕು, ಆಗ ದೇವರು ನಿಮ್ಮನ್ನ ಮೆಚ್ಚಿಕೊಳ್ಳೋರಾಗಿದ್ದಾರೆ. ಐದನೇದು, ನಾವೆಲ್ಲ ನೋಡಿದ ಹಾಗೆ ನೀವು ಪರೋಪಕಾರ ಮಾಡಬೇಕು, ಧರ್ಮವನ್ನ ಮಾಡುವವರಾಗಿರ್ಬೇಕು, ಎಲ್ಲರಿಗೂ ಒಬ್ರಿಗೊಬ್ರು ಒಳ್ಳೆಯದನ್ನೇ ಮಾಡುವವರಾಗಿರ್ಬೇಕು. ನಿಮ್ಮ ಬಾಯಲ್ಲಿ ಯಾವಾಗಲೂ ದೇವರನ್ನ ಸ್ತುತಿಸುವವರಾಗಿರ್ಬೇಕು. ಇದು ದೇವರಿಗೆ ಮೆಚ್ಚುಗೆಯಾದ ಕಾರ್ಯ. ಯೆಹೋವನು ಯಾರ ನಡತೆಗಾಲ ಮೆಚ್ಚಿದರೆ ಅವರ ಶತ್ರುಗಳನ್ನ ಕೂಡ ಮಿತ್ರರನ್ನಾಗಿ ಬದಲಾಯಿಸ್ತಾರೆ. ನಿಮ್ಮ ಶತ್ರುಗಳು ಕೂಡ ನಿಮ್ಮನ್ನ ಪ್ರೀತಿಸುವವರನ್ನಾಗಿ ದೇವರು ಬದಲಾಯಿಸ್ತಾರೆ. ಯೆಹೋವನು ನಿಮ್ಮನ್ನ ಮೆಚ್ಚಿಕೊಳ್ಳೋದಾದ್ರೆ, ನೀವು ದೇವರನ್ನ ಪ್ರೀತಿಸುವವರಾದ್ರೆ, ನಿಮ್ಮ ಅನುಕೂಲಕ್ಕೆ ದೇವರು ಎಲ್ಲವನ್ನ ಸಿದ್ಧಪಡಿಸ್ತಾರೆ. ನಿಮ್ಮ ಕಾಲು ಕಲ್ಲಿಗೆ ತಗಲದ ಹಾಗೆ ದೇವರು ನಿಮ್ಮನ್ನ ಕಾಪಾಡ್ತಾರೆ. ಆಶೀರ್ವಾದವಾದ ನದಿಗಳು ನಿಮ್ ಜೀವನದಲ್ಲಿ ಹರಿಯುತ್ತೆ. ಇಲ್ಲದನ್ನ ಇರುವುದಾಗಿ ಕರೆಯುವ ದೇವರು ನಿಮ್ ಜೀವಿತವನ್ನು ಒಳ್ಳೆ ಸ್ಥಿತಿಗೆ, ಉನ್ನತವಾದ ಸ್ಥಿತಿಗೆ ಮೇಲೆತ್ತಿ ನಡೆಸುವವರಾಗಿದ್ದಾರೆ. ನೀವೆಲ್ಲ ಇವತ್ತಿನ ಒಂದೇ ಒಂದು ಕೆಲಸ ಮಾಡಿ. ನಿಮ್ಮ ಆರೋಗ್ಯ ದೇವ್ರ ಕೈಲಿದೆ, ನಿಮ್ಮ ಆಯುಷ್ಯ ದೇವ್ರ ಕೈಲಿದೆ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಹಣಕಾಸು, ನಿಮ್ಮ ಸಾಲ ತೀರುವುದು, ನಿಮ್ಮ ಮುಂದಿನ ಭವಿಷ್ಯದ ಪ್ರತಿ ಹೆಜ್ಜೆ ದೇವರ ಕೈಲಿದೆ. ಮನುಷ್ಯರು ನಿಮ್ಮನ್ನು ಹಾಳು ಮಾಡುವುದಕ್ಕಾಗ್ಲಿ ಉದ್ಧಾರ ಮಾಡುವುದಕ್ಕಾಗ್ಲಿ ಸಾಧ್ಯ ಇಲ್ಲ. ಯೆಹೋವನಾದರೂ ಗಾಯ ಮಾಡುವವನು ಗಾಯ ಕಟ್ಟುವವನು ಆಗಿದ್ದಾರೆ. ಅವ್ರನ್ನ ಮೆಚ್ಚಿಸಿ ನೀವು ಒಳ್ಳೆ ಸ್ಥಿತಿಗೆ ಕೂಡ ಬರ್ಬೋದು, ಅವ್ರನ್ನ ರೇಗಿಸಿ ಕೆಣಕಿ ಇರೋ ಸ್ಥಿತಿಯಿಂದ ಹೀನಾಯವಾದ ಸ್ಥಿತಿಗೆ ಬೇಕಾದ್ರೂ ಹೋಗ್ಬೋದು. ಎರಡು ನಿಮ್ಮ ಮುಂದೆನೇ ದೇವರಿಟ್ಟಿದ್ದಾರೆ. ಆಶೀರ್ವಾದವನ್ನು ಶಾಪವನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ನಿಮಗೆ ಬೇಕಾದದನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ದೇವರು ಹೇಳಿದ್ದಾರೆ. ಇವತ್ತೆಲ್ಲ ಒಂದು ತೀರ್ಮಾನ ಮಾಡಿ, ಮನುಷ್ಯರನ್ನ ಮೆಚ್ಚಿಸುವವರಾಗಿರ್ಬೇಡಿ, ನಿಮ್ಮನ್ನ ನೀವು, ನಿಮ್ಮ ಶರೀರವನ್ನು ನೀವು ಮೆಚ್ಚಿಸಿಕೊಳ್ಳುವವರಾಗಿರ್ಬೇಡಿ,
ಮನಸ್ಸಿನ ತೃಪ್ತಿಗೆ ಜೀವನ ಮಾಡಬೇಡಿ. ನಿಮ್ಮನ್ನ ಸೃಷ್ಟಿಸಿ ಕಾಯ್ತಾ ಇರುವ ದೇವರನ್ನ ಮೆಚ್ಚಿಸುವವರಾಗಿ ಜೀವನ ಮಾಡಿ. ಎಲ್ಲಾ ಸಮಯಗಳಲ್ಲೂ ದೇವರನ್ನ ನಂಬಿ, ಅವರು ನಿಮಗೆ ಆಶ್ರಯವಾಗಿ ಎಲ್ಲದರಲ್ಲೂ ನಡೆಸ್ತಾರೆ. ಎಲ್ಲ ಕಣ್ಗಳನ್ನ ಮುಚ್ಚಿ ಕೈಗಳನ್ನೆತ್ತಿ. ಪರಿಸ್ಥಿತಿಗಳು ಬಹಳ ಘೋರವಾಗಿದೆ. ಅನೇಕರು ಶವ ಸಂಸ್ಕಾರ ಮಾಡಕ್ಕೆ ಸ್ಥಳ ಇಲ್ದಿರೋ ಒದ್ದಾಡ್ತಾ ಇದ್ದಾರೆ. ಹಾಸ್ಪಿಟಲ್ನಲ್ಲಿ ಬೆಡ್ ಇಲ್ಲ. ಪರಿಸ್ಥಿತಿಗಳಿಗೆ ಕೈ ಮೀರಿ ಹೋಗಿರುವ ವಾತಾವರಣಗಳಿದ್ರು ದೇವರೆಷ್ಟು ಒಳ್ಳೆಯವರು, ನಮ್ಮನ್ನು ಆರೋಗ್ಯವಾಗಿಟ್ಟಿದ್ದಾರೆ. ದೇವರು ಎಚ್ಚರಿಸ್ತಾ ಇದ್ದಾರೆ, ನಿಮ್ಮನ್ನು ನೀವು ಹೊಗಳ್ಕೊಳ್ಳಕ್ಕೆ ಹೋಗಿ ಮೋಸ ಹೋಗಬೇಡಿ. ನಿಮ್ಮ ಕೆಲಸ, ನಿಮ್ಮ ಹಣಕಾಸು, ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ಉಪ್ಪಿಕೋಬೇಡಿ. ಪ್ರತಿದಿನ ಕೃಪೆ ಬೇಕಂತ ಇನ್ನು ಹೆಚ್ಚಾಗ ಬೇಡಿಕೊಳ್ಳಿ. ಒಂದರಲ್ಲಿಯೂ ನಿಮ್ಮ ನಡತೆಯಿಂದ ದೇವರನ್ನ ರೇಗಿಸಿ ಅವರ ಕೃಪೆ ಕಳ್ಕೋಬೇಡಿ. ಹೇಳಿದ ವಾಕ್ಯಗಳನ್ನ ನೆನಪಲ್ಲಿ ಇಟ್ಟುಕೊಂಡು ವಿಧೇಯತ್ವದಿಂದ ಯಾವ್ಯಾವ್ದು ದೇವರಿಗೆ ಮೆಚ್ಚುಗೆನೋ ಅದನ್ನ ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಯಾವಾಗಲೂ ದೇವರನ್ನ ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡಿ. ನಿಮ್ಮ ಮುಂದಿನ ದಿನಗಳನ್ನ ದೇವರ ಆಶೀರ್ವಾದವಾಗಿರ್ತಾರೆ. ಅವ್ರು ಆಶೀರ್ವದಿಸ್ಬೇಕಂತ ಕೈ ಚಾಚಿದ ಮೇಲೆ ಯಾರು ಅವ್ರ ಕೈಯಲ್ಲಿ ಹಿಂತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಈ ವರ್ಷದಲ್ಲಿ ದೇವರ ಸಭೆಗೆ ವಾಗ್ದಾನ ಮಾಡಿದ್ದಾರೆ, ನಾನು ನಿಮ್ಮನ್ನ ಆಶೀರ್ವದಿಸ್ತೇನೆ. ಖಂಡಿತ ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ, ನೀವು ದೇವರನ್ನ ಮೆಚ್ಚಿಸುವುದಾದ್ರೆ. ಇಷ್ಟೆಲ್ಲ ಆದ್ಮೇಲೂ ನಾನು ದೇವರಿಗೆ ಎದುರು ತಿರುಗ್ತೀನಿ, ಶರೀರ ಭಾವವಾಗಿ ಜೀವಿಸ್ತೀನಿ, ನನ್ನ ಇಷ್ಟ ಬಂದಾಗಿ ನಾನು ಇರ್ತೀನಿ ಅಂದ್ರೆ ನಿಮ್ ಮುಂದಿನ ಗತಿಯನ್ನ ನೀವು ದೇವರಿಗೆ ಲೆಕ್ಕ ಕೊಟ್ಟು ಅನುಭವಿಸಬೇಕಾದ ಪರಿಸ್ಥಿತಿಗೆ ನೀವು ಒಳ್ಳೆಪಡ್ತೀರಾ. ಆದ್ರೆ ಸಭೆ ದೇವರ ಸುಂದರವಾದ ಶರೀರವಾಗಿರ್ಬೇಕು. ನಿಮ್ ಜೀವಿತಗಳು ಆಶೀರ್ವದಿಸಲ್ಪಡಬೇಕು. ನೀವಿನ್ನೂ ಉನ್ನತ ಮಟ್ಟಕ್ಕೆ ಬೆಳಿಬೇಕು. ನಿಮ್ ಜೀವಿತಗಳಲ್ಲಿ ದೇವರ ಆಶೀರ್ವಾದವಾದ ನದಿ ಹರಿಬೇಕು. ಅದನ್ನೇ ದೇವರು ಇಷ್ಟಪಡುವವರಾಗಿದ್ದಾರೆ. ಎಷ್ಟು ಜನ ಆಸೆ ಪಡ್ತಿರೋ, ಎಷ್ಟು ಜನ ಸುರಕ್ಷಿತವಾಗಿರ್ಬೇಕು ಅಂದ್ಕೊಳ್ತಿರೋ, ಎಷ್ಟು ಜನ ಆಶೀರ್ವಾದದಲ್ಲಿ ಇನ್ನೂ ಬೆಳಿಬೇಕು, ನನ್ನ ದೇವರನ್ನ ನಾನು ನಂಬ್ತೀನಿ, ಅವ್ರನ್ನ ಮೆಚ್ಚಕ್ಕೆ ಪ್ರಯಾಸ ಪಡ್ತೀನಿ ಅಂತಿರೋ, ಇರುವ ಜಾಗಗಳಲ್ಲಿ ಮೊಣಕಾಲನ್ನು ಓದಿ ಅಥವಾ ಎದ್ದು ನಿಂತು ಕೈಗಳನ್ನೆತ್ತಿ ದೇವರ ಕರೆಗಳಲ್ಲಿ ಒಪ್ಪಿಸ್ಕೊಡಿ. ಥ್ಯಾಂಕ್ ಯು ಅಪ್ಪ, ನಿನ್ನ ಮೆಚ್ಚಿಸುವುದಕ್ಕೆ ನಮ್ಗೆ ಸಹಾಯ ಮಾಡಿ. உம்மோடு இருப்பதுதான் என் உள்ளத்தின் வாஞ்சையா, சித்தம் செய்வதுதான் இதயத்தின் ஏகமையா. உம்மோடு இருப்பதுதான் என் உள்ளத்தின் வாஞ்சையா, சித்தம் செய்வதுதான் இதயத்தின் ஏகமையா. இசையா உண்மையானே என் கொண்டே நிறுத்தி உள்ளே. இசையா உண்மைதானே என் கொண்டே நிறுத்தி உள்ளே. உம்மோடு இருப்பதுதான் என் உள்ளத்தின் வாஞ்சையா, உம் சித்தம் செய்வதுதான் இதயத்தின் ஏகமையா. என்றும் நீருக்குதே ஹೃದಯದ ಆಸೆಯ ನಿಶ್ಚಿತ ಮಾಡುವುದೇ ಹೃದಯ ಬಯಕೆಯ. ನನ್ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. ನನ್ಮುಂದೆ ನಿನ್ನನ್ನೇ ನಿಲ್ಲಿಸಿರುವೆ. உம்மோடு இருப்பதுதான்
तुमसे तब செய்வது இயேசுவே இதயத்தில் ஏற்கவையா. ಯೇಸು ನಿಮ್ಮನ್ನ ಪ್ರೀತಿಸುವ ಹಾಗೆ ನೀವು ಅವರನ್ನ ಪ್ರೀತಿಸುವವರಾಗಿದ್ರೆ, ಅವರನ್ನ ಮೆಚ್ಚಿಸುವುದಕ್ಕೆ ಇವತ್ತಿನ ನಿಜವಾಗಿ ಯಥಾರ್ಥವಾಗಿ ನೀವು ಪ್ರಯತ್ನ ಪಡುವುದಾದರೆ ಯಾವುದಕ್ಕೂ ಭಯ ಪಡಬೇಡಿ. ನಿಮ್ಮ ಕೊರತೆಗಳನ್ನ ದೇವರು ನೀಗಿಸಿದ್ದಾರೆ. ನಿಮ್ಮ ಗುಡಾರದ ಸುತ್ತ ದೇವರು ದೂತರನ್ನ ಕಾವಲಾಗಿಟ್ಟಿದ್ದಾರೆ. ನೀವು ಹೋಗುವ ಪ್ರಯಾಣಗಳಲ್ಲಿ ದೇವರು ನಿಮ್ಮೊಟ್ಟಿಗಿದ್ದಾರೆ. ನಿಮ್ಮ ಕೈಯಿನ ಎಲ್ಲ ಪ್ರಯಾಸಗಳನ್ನ ದೇವರು ಆಶೀರ್ವದಿಸಿದ್ದಾರೆ. ಪ್ರತಿಯೊಂದು ವಿಚಾರದಲ್ಲಿ ದೇವರಿಗೆ ನಿಮ್ಮನ್ನ ಮೆಚ್ಚಿಕೊಳ್ಳೋ ತರ ನೀವು ನಡ್ಕೊಳ್ಳೋದಾದ್ರೆ ನಿಮ್ಮ ಜೀವಿತಗಳಲ್ಲಿ ಉನ್ನತ ಪದವಿಗೆ ಸ್ಥಿತಿಗೆ ದೇವರು ನಿಮ್ಮನ್ನ ಕರೆದೊಯ್ಯುವರಾಗಿದೆ. ಇನ್ನು ಹೇರಳ ಆಶೀರ್ವಾದಗಳು ನಿಮ್ಮ ಪಾಲಿಗಿದೆ. ನೀವು ಎದುರು ನೋಡಲಾದ ಕಾರ್ಯಗಳನ್ನು ದೇವರು ನಿಮ್ಮ ಜೀವನದಲ್ಲಿ ಮಾಡುವವರಾಗಿದ್ದಾರೆ. ಊಹಿಸಲಾಗದ ಮಟ್ಟಕ್ಕೆ ದೇವರು ನಿಮ್ಮನ್ನ ಮೇಲೆತ್ತುವವರಾಗಿದ್ದಾರೆ. ದೇವರು ಆಶೀರ್ವದಿಸಬೇಕಂತ ತೀರ್ಮಾನ ಮಾಡಿದ ಮೇಲೆ ಯಾರದ್ರ ತಪ್ಪಿಸುವುದಕ್ಕೆ ತಡೆಯಕ್ಕೆ ಸಾಧ್ಯ ಇಲ್ಲ. ಅವರು ನಿಮ್ಮನ್ನ ಆಶೀರ್ವದಿಸ್ತಾರೆ. ಒಳ್ಳೆ ಮನಸ್ಸಲ್ಲಿ ನೆನಪಿಟ್ಟುಕೊಳ್ಳಿ, ಯಾರು ನಿಮ್ಮನ್ನ ಗಮನಿಸಿಲ್ಲ ಅಂದ್ರೂ ದೇವರು ನಿಮ್ಮನ್ನ ಗಮನಿಸ್ತಾ ಇದ್ದಾನೆ. ನಿಮ್ಮ ಮಾತು, ನಿಮ್ಮ ನಡತೆ, ನಿಮ್ಮ ಸ್ವಭಾವ ದೇವರಿಗೆ ಮೆಚ್ಚುಗೆ ಆಗಿದ್ರೆ ಸುರಕ್ಷಿತವಾಗಿದ್ದೀರಾ, ಆಶೀರ್ವದಿಸಲ್ಪಟ್ಟವರಾಗಿದ್ದೀರಾ, ಉನ್ನತ ಮಟ್ಟಕ್ಕೆ ನೀವು ಮೇಲೆ ಬರುವವರಾಗಿದ್ದೀರಾ. ದೇವರು ನಿಮ್ಮನ್ನ ಮೆಚ್ಚಿಕೊಳ್ಳುವವರಾಗಿದ್ರೆ ನಿಮ್ಮ ಶತ್ರುಗಳನ್ನು ಕೂಡ ನಿಮ್ಮ ಮಿತ್ರರಾಗಿ ಬದಲಾಯಿಸ್ತಾರೆ. ಎಲ್ಲವೂ ನಿಮಗೆ ಅನುಕೂಲವಾಗಿ ಮಾರ್ಪಡುತ್ತೆ. ಅವರ ಕೃಪೆ ನೀವು ಹೋಗಲಾಗದ ಉನ್ನತ ಸ್ಥಿತಿಗೆ ನಿಮ್ಮನ್ನ ಮೇಲೆತ್ತಿದ್ದಾರೆ. ಎಲ್ಲ ಕೈಗಳ ಬಿತ್ತಣ. ಮಹಾಪರಿಶುದ್ಧರಾದ ದೇವರಿಗೆ ಕೇಳಿದ ವಾಕ್ಯದ ಪ್ರಕಾರ ಪ್ರತಿಯೊಬ್ಬರು ನಡತೆಯನ್ನು ತಿದ್ದುಕೊಂಡು ನೀನ್ ಮೆಚ್ಚಿಕೊಳ್ಳುವ ಕಾರ್ಯಗಳು ಯಾವುದಂತ ಇವತ್ತು ನೀವು ನಮ್ಮೊಟ್ಟಿಗೆ ಮಾತಾಡಿದಿರೋ ಅದನ್ನ ಮಾಡುವುದಕ್ಕೆ ಪ್ರಾರಂಭಿಸುವುದಕ್ಕೂ, ನಿನಗೆ ಅಸಹ್ಯವಾದ ನಿನ್ನ ಕೋಪಕ್ಕೆ, ನಿನ್ನ ಶತ್ರುತ್ವಕ್ಕೆ ಕಾರಣವಾಗುವಂತ ನಡತೆಗಳು ಯಾವುದಂತ ತಿಳ್ಕೊಂಡಿದ್ದಾರೋ ಅದನ್ನ ಬಿಟ್ಟು ಈ ದಿನದಲ್ಲಿಯೇ ಮನ ತೊಡಗಿಸಿಕೊಳ್ಳುವುದಕ್ಕೆ ಪರಿಶುದ್ಧಾತ್ಮರೊಬ್ಬೊಬ್ಬರಿಗೂ ಸಹಾಯ ಮಾಡಿ. ವಾಕ್ಯಗಳನ್ನ ಕೇಳಿ ನೀವು ಅದನ್ನ ಅಲ್ಲೇ ಮರೆತರೆ ಹುಟ್ಟು ಮುಖವನ್ನ ಕನ್ನಡಿಯಲ್ಲಿ ನೋಡ್ಕೊಂಡವರಿಗೆ ನೀವು ಹೋಲಿಕೆ ಆಗಿದ್ದೀರಾ. ಕೇಳಿದ ವಾಕ್ಯದಂತೆ ನಡೆಯುವವನು ಬಂಡೆ ಮೇಲೆ ಮನೆ ಕಟ್ಟಿಕೊಳ್ಳುವವನಾಗಿದ್ದಾನೆ. ದೇವರನ್ನು ದೃಷ್ಟಿಸಲೇ ಇರುವವನು ಪ್ರಕಾಶವನ್ನು ಹೊಂದುತ್ತಾನೆ. ಯೇಸುವೇ, ಇವತ್ತಿನಿಂದ ಎಲ್ಲರೂ ನಿನ್ನನ್ನು ಮೆಚ್ಚಿಸುವವರಾಗಿ ಗುಣನಡತೆಗಳನ್ನ ಬದಲಾಯಿಸಿಕೊಂಡು ಊಹಿಸಲಾಗದ ಕಥೆಗಳು ತೆರೆಯಲ್ಪಡುವ ನಿಮಿತ್ತ, ಅದ್ಭುತ ಅತಿಶಯಗಳ ಒಬ್ಬರ ಜೀವನದಲ್ಲಿ ನೀವು ನಡೆಸುವ ನಿಮಿತ್ತ ಉನ್ನತ ಸ್ಥಿತಿಗೆ ಮೇಲೆ ಬಂದು ನಿನ್ನನ್ನು ಮಹಿಮೆ ಪಡಿಸಿ, ಊಹಿಸಲಾಗದ ಅದ್ಭುತಗಳಿಗೆ ಒಬ್ಬೊಬ್ಬರ ಜೀವನದಲ್ಲಿ ನಡೆಯಲಿ. ಹೊಸ ಕಥೆಗಳು ತೆರೆಯಲ್ಪಡಲಿ. ಇಕ್ಕಟ್ಟುಗಳ ವೇಳೆಯಲ್ಲಿಯೂ ಅದ್ಭುತಗಳು ನಡೆಯಲಿ. ಆಶೀರ್ವಾದದಿಂದ ಆಶೀರ್ವಾದಕ್ಕೆ, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಒಬ್ಬೊಬ್ಬರನ್ನು ದೇವರು ಮುನ್ನಡೆಸಲಿ. ಎಲ್ಲರ ಮೇಲೆ ನಿನ್ನ ಆಶೀರ್ವಾದ ಈಗಲೇ ಹೇರಳವಾಗಿ ಇಳಿದು ಬರ್ಬೇಕಂತ ನಿನ್ನ ಕರಗಳಿಗೆ ನಿನ್ನ ಮಕ್ಕಳನ್ನು ಒಪ್ಪಿಸ್ತೇನೆ. ಹೋಗುವ ಪ್ರಯಾಣಗಳಲ್ಲಿ, ಕೆಲಸಗಳಲ್ಲಿ ಪ್ರತಿಯೊಬ್ಬರ ಸಂಗಡ ನಿನ್ನ ಕರ ಇರಲಿ. ಯಾವ ವ್ಯಾಧಿಗಳು, ಸೋಂಕುಗಳು ಮುಟ್ಟದ ಹಾಗೆ ಕಾತುಕೊಳ್ಳಿ. ಕುಟುಂಬಗಳಲ್ಲಿ ಸಮಾಧಾನ ಇರಲಿ. ಎಲ್ಲ ಕೆಲಸಗಳಲ್ಲಿ ಅಭಿವೃದ್ಧಿ ಇರಲಿ. ನಿನ್ನ ದಯೆ ಒಬ್ಬೊಬ್ಬರಿಗೂ ದೊರೆಯಲಿ. ಎಲ್ಲರೂ ನಿನ್ನನ್ನು ಮೆಚ್ಚಿಸಿ ಉನ್ನತವಾದ ಆಶೀರ್ವಾದ ಸಾಕ್ಷಿಗಳಾಗಿ ನಿನ್ನ ಸಭೆಯಲ್ಲಿ ಕಾಣಿ. ಶೀಘ್ರವಾಗಿ ಈ ಕರೋನಾ ವೈರಸ್ ಅನ್ನ ಲಯಪಡಿಸಿ ರಾಜ್ಯವನ್ನು, ದೇಶವನ್ನು ಪೂರ್ಣವಾಗಿ ಇದರಿಂದ ಮುಕ್ತಪಡಿಸಿ ಎಲ್ಲ ಮಕ್ಕಳನ್ನ ಪೂರ್ಣವಾಗಿ ಸುರಕ್ಷತೆಯನ್ನ ಕಾಪಾಡಿ ನಾವೆಲ್ಲ ಒಟ್ಟಾಗಿ ಬೇಗನೆ ಸಭೆಯಲ್ಲಿ ಮತ್ತೆ ಸೇರಿ ನಿನ್ನ ಹಾಡಿ ಹೊಗಳಿ ಸ್ತುತಿಸುವ ಹಾಗೆ, ನಮಗೆ ನೀವು ಮಾಡಿದ ಉನ್ನತವಾದ ಮೇಲಾದ ಕಾರ್ಯಗಳನ್ನ ಸಾಕ್ಷಿಯಾಗಿ ಹಂಚಿಕೊಳ್ಳುವ ಹಾಗೆ ನಮ್ಮೆಲ್ಲರ ಸಭೆಗೆ ಶೀಘ್ರವಾಗಿ ಒಟ್ಟಾಗಿ ಕಾರ್ಯ ಎಲ್ಲರ ಮೇಲೆ ನಿನ್ನ ದಯೆ ಇರಲಿ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಜೀವವುಳ್ಳ ತಂದೆ, ಆಮೆನ್ ಅಂಡ್ ಆಮೆನ್. ದೇವರು ನಮ್ಮೊಟ್ಟಿಗಿದ್ದಾರೆ. ಭಯ ಪಡಬೇಡಿ, ಉತ್ಸಾಹವಾಗಿರಿ. ಎಲ್ಲ ವಾಕ್ಯಾನುಸಾರ ದೇವರನ್ನ ಮೆಚ್ಚಿಸಿ ಇನ್ನು ಹೆಚ್ಚು ಪ್ರಾರ್ಥನೆ ಮಾಡಿ, ಮಸ್ಟನ್ಶು ಎಲ್ಲ ರೂಲ್ಸ್ ಅನ್ನ ಫಾಲೋ ಮಾಡಿ, ಕೇರ್ಫುಲ್ ಆಗಿರಿ. ಆದ್ರೆ ಭಯ ಪಡೆದಿರ ನಂಬಿಕೆಯಾಗಿ ದೇವರಲ್ಲಿರಿ. ನಿಮಗೆ ಯಾವ ಅಪಾಯ ಇಲ್ಲ. ದೇವರು ನಿಮ್ಮನ್ನ ಕಾಪಾಡಿಕೊಳ್ತಾರೆ. ಈವ್ನಿಂಗ್ 7 ಗಂಟೆಗೆ ಸರಿಯಾಗಿ ಯೂಟ್ಯೂಬ್ ಆನ್ಲೈನ್ ಅಲ್ಲಿಯೂ, ಜೂಮ್ ಅಲ್ಲಿಯೂ ಮತ್ತೆ ನಾವು ನಿಮ್ಮನ್ನ ಆನ್ಲೈನ್ ಸರ್ವಿಸ್ ಮುಖಾಂತರ ಭೇಟಿ ಮಾಡ್ತೇವೆ. ಸಿದ್ಧವಾಗಿರಿ. ಎಲ್ಲ ಪ್ರಾರ್ಥನೆಗೆ ಹೆಚ್ಚು ಮುಖ್ಯ ಕೊಡಿ. ನಿಮ್ಮ ಜೀವನಗಳಲ್ಲಿ ದೊಡ್ಡ ಕಾರ್ಯಗಳನ್ನ ದೇವರು ಸಿದ್ಧ ಮಾಡಿಟ್ಟಿದ್ದಾರೆ. ಅದನ್ನ ನಿಮ್ಮ ಕಣ್ಗಳ ಕಾಣುತ್ತೆ.
God bless you. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡಿ. ಆಮೆನ್ ಅಂಡ್ ಆಮೆನ್. ನಾವು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮರ ಅನ್ಯೋನ್ಯತೆ, ಐಕ್ಯತೆ, ಸಹವಾಸವು ಕರ್ತರ ಬರುವಿಕೆವರೆಗೂ ನಮ್ಮೆಲ್ಲರೊಂದಿಗೆ ಶಾಶ್ವತವಾಗಿರಲಿ. ಎಲ್ಲರನ್ನು ಉನ್ನತವಾಗಿ ಹೇರಳವಾಗಿ ದೇವರ ಆಶೀರ್ವದಿಸಲಿ. God bless you. God be with you. Enjoy your weekend with Jesus. God bless you. ಎಲ್ಲ ಪ್ರಾರ್ಥನೆ ಬೇಕಾಗಿರೋರು ನಿಮ್ಮ ಬಲದ ಕೈಯನ್ನ ತಲೆ ಮೇಲೆ ಇಡಿ. ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸುವವರಾಗಿದ್ದಾರೆ. ಎಲ್ಲ ನಿಮ್ಮ ಬಲದ ಕೈಗಳನ್ನ ತಲೆ ಮೇಲೆ ಇಟ್ಟು ದೇವರಲ್ಲಿ ನಂಬಿಕೆಯುಳ್ಳವರಾಗಿ ಎದುರು ನೋಡಿ ಒಂದು ಅದ್ಭುತವನ್ನ ಇವಾಗಲೇ ದೇವರು ನಿಮ್ಮ ಜೀವನದಲ್ಲಿ ಮಾಡುವವರಾಗಿದ್ದಾರೆ. Father, we come into your mighty awesome presence right now in Jesus' name. Whatever the situation your people, your children may going through, I pray that your hands will come upon your children. The Spirit of God will touch everyone. I pray the supernatural resurrection power of Jesus Christ will touch and heal everyone by your supernatural grace, Father. ಯೇಸು ಕ್ರಿಸ್ತನ ಹೆಸರಲ್ಲಿ ಎಲ್ಲರ ಮೇಲಿನ ಕರೈಗಳು ಇಳಿದು ಬರಲಿ, ಅದ್ಭುತಗಳು ನಡೀಲಿ. ನಂಬಿ ಬೇಡ್ತಾ ಇರೋವರೆಲ್ಲ ನಿನ್ನ ಮಹಿಮೆಯನ್ನ ಕಾಣಲಿ. ಹೇರಳವಾಗಿ ಆಶೀರ್ವದಿಸಿ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. God bless you. ಈವ್ನಿಂಗ್ ಆನ್ಲೈನ್ ಸರ್ವಿಸ್ ಅಲ್ಲಿ ಮತ್ತೆ ನಾವು ನಿಮ್ಮನ್ನ ಭೇಟಿ ಮಾಡ್ತೀವಿ. ಟೇಕ್ ಕೇರ್. Amen.